ಓರಿಯೆಂಟೇಷನ್ ಕ್ಲಾಸ್ ಎಲ್ಲ ಅಟೆಂಡ್ ಆಗಿದ್ರಾ? ಲಿಟ್ರೇಚರ್, ಸಾಹಿತ್ಯ ಅಷ್ಟ್ರ ಬಗ್ಗೆ ಮಾತ್ರ ಮಾತನಾಡಿದ್ದೆ ಅಲ್ವಾ ನಾನು. ಸಾಹಿತ್ಯ ಏನು, ಸಾಹಿತ್ಯವನ್ನ ಹೇಗೆ ಚಿಂತಿಸ್ಬೇಕು, ಮಾರ್ಕ್ಸ್ ತಗೊಳ್ಳೋದು ಬಿಡಿ, ಸಿಲೆಬಸ್ ಒಳಗಡೆ ಹೋಗೋಣ. ಆಮೇಲೆ ಮಾರ್ಕ್ಸ್ಗೆ ಏನೇನು ಪ್ರಯತ್ನಗಳನ್ನ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಹೇಳ್ಬಿಡಿ ಓರಿಯೆಂಟೇಷನ್ ಕೇಳಾದ್ಮೇಲೆ. ಸೊ ಅವತ್ತು ನಾನು ಸಾಹಿತ್ಯ ಅಂದ್ರೆ ಏನು, ಕವಿಯ ಚಿಂತನೆಗಳೇನಿರುತ್ತೆ, ನೀವು ಏನನ್ನ ಅರ್ಥೈಸ್ಕೊಳ್ಬೇಕು, ಇಷ್ಟನ್ನು ಹೇಳಿದ್ದೆ ಅಲ್ವಾ. ಇದ್ರ ಬಗ್ಗೆ ಯಾರಿಗಾದ್ರೂ ಏನಾದ್ರೂ ಸಂದೇಹಗಳು, ಡೌಟ್ಸ್? ಅರ್ಥವಾಗಿದೆ. ಯಾಕಂದ್ರೆ ಸಾಹಿತ್ಯದ ಆಪ್ಷನಲ್ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಅವನ್ನೆಲ್ಲ ತಿಳ್ಕೊಳ್ಬೇಕು ಅಷ್ಟೇ ಹೇಳಿದ್ದೇನೆ ಅಷ್ಟೇ. ಸಿಲೆಬಸ್ ಬಗ್ಗೆ ಮಾತನಾಡಿರ್ಲಿಲ್ಲ ಅಲ್ವಾ ನಾನು. ಸಿಲೆಬಸ್ ಏನು, ಯಾರಿಗೂ ಏನು ಪರಿಚಯ ಇಲ್ಲ. ಒಂದು ಹ್ಯಾಂಡ್ ಔಟ್ ಕೊಟ್ಟಿದ್ದೇನೆ, ಮೇ ಬಿ 1 ಅಥವಾ 2 ದಿವಸ ಆದ್ಮೇಲೆ ನಿಮ್ಗೆ ಹ್ಯಾಂಡ್ ಔಟ್ ಇಶ್ಯೂ ಮಾಡ್ತಾರೆ. ಸಿಲೆಬಸ್ ಬಗ್ಗೆ ಮಾತ್ರ ಮಾತನಾಡ್ತೇನೆ. ಸಿಲೆಬಸ್ನ ಹೇಗೆ ಒಡೆದು ನೋಡುವಂಥದ್ದು ಆಕ್ಚುಲಿ ನಿಮಗೆ ಬೇಕು. UPSC ಕೊಟ್ಟಿದ್ದಾರೆ ಹ್ಯಾಂಡ್ ಔಟ್, ವೆಬ್ಸೈಟ್ಗೆ ಹೋದ್ರೆ ಯು ವಿಲ್ ಗೆಟ್ ಟು ನೋ. ಬಟ್ ಅದ್ರ ಒಳಗಡೆ ಏನಿದೆ ಅಂತ ಕಿರು ಪರಿಚಯ ಮಾಡಿಸ್ತೇನೆ. ಕನ್ನಡ ಸಾಹಿತ್ಯ ಮನುಷ್ಯನ ಮನಸ್ಸಿನಲ್ಲಿ ಏನಿದೆ, ಏನಿರ್ಬೇಕಿತ್ತು, ಏನಿರಬಾರ್ದು, ಇದನ್ನ ಚರ್ಚೆ ಮಾಡುತ್ತೆ ಯಾವುದು ಸಾಹಿತ್ಯ. ಕನ್ನಡ ಅಂತ ಹೇಳೋದಿಲ್ಲ, ಸಾಹಿತ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಎಲ್ಲರೂ ಮಾನವರಾಗಿ ಹುಟ್ಟಿದ್ದೇವೆ, ಆದ್ರೆ ಮನುಷ್ಯತ್ವವನ್ನ ಹಂತ ಹಂತದಲ್ಲೂ ಹೇಗೆ ಸಂಪಾದನೆ ಮಾಡ್ಕೊಂಡು ಹೋಗ್ಬೇಕು, ಸ್ಟೇಜ್ ಬೈ ಸ್ಟೇಜ್ ನಮ್ಮ ಜೀವನದಲ್ಲಿ ಅಂತಕ್ಕಂಥದ್ದನ್ನ ಏನು ಸಾಹಿತ್ಯ ನಮಗೆ ಅರ್ಥೈಸುತ್ತೆ. ಪೇಪರ್ 1 ಏನಿರುತ್ತೆ ಸರ್? 450 ಮಾರ್ಕು ನಿಮ್ಗೆ ಅಲ್ಲ ಸರ್, 450 ಯಾಕಾಗ್ತದೆ? 400 ಮಾರ್ಕು ಪ್ರಶ್ನೆಗಳು ಇರುತ್ತೆ ನಿಮ್ಗೆ. 400ರಲ್ಲಿ ನೀವು ಅಟೆಂಡ್ ಮಾಡ್ಬೇಕಾಗಿರೋದು 250, 250 ಅಂದ್ರೆ 150 ಮಾರ್ಕ್ಸ್ ಚಾಯ್ಸ್ ಇರುತ್ತೆ. ಪೇಪರ್ ಸ್ಟ್ರಕ್ಚರ್ ಹೇಳಿ. ಪೇಪರ್ 1 ಫಸ್ಟ್ ಮೇನ್ ಟಿಪ್ಪಣಿ ಬರೆಯಿರಿ ಇರುತ್ತಾ? ರೈಟ್. ಇನ್ನು ಫಸ್ಟ್ ಸ್ಟ್ರಕ್ಚರ್ ಅರ್ಥ ಆಗ್ಬಿಡ್ಲಿ ಅಂತ ಕ್ವಶನ್, ಟಿಪ್ಪಣಿ ಬರೆಯಿರಿ. 5 ಕ್ವಶನ್ ಇಂಟು 10 ಮಾರ್ಕ್. ಯೂಶಲ್ ಆಗಿ ಶಾರ್ಟ್ ನೋಟ್ಸ್ ಅಂತಕ್ಕಂಥದ್ದು ಹೇಳ್ತಾರೆ, ಶಾರ್ಟ್ ನೋಟ್ಸ್ ಕ್ವಶನ್. ಸೊ 1 ABCD 5 ಪ್ರಶ್ನೆಗಳಿರುತ್ತೆ. ಟಿಪ್ಪಣಿ 150 ಪದಕ್ಕೆ ಮೀರದಂತೆ ಅಂತ ಕೇಳ್ತಾನೆ. ವಿತಿನ್ 150 ವರ್ಡ್ಸ್ ನೀವು ಅದನ್ನ ಬರಿಬೇಕಾಗತ್ತಾ. ಸೊ 50 ಮಾರ್ಕ್. ಸೆಕ್ಷನ್ ಎ ಹೇಳಿದ್ರಲ್ಲ, ಪೇಪರ್ 1 ನಲ್ಲಿ ಇದು ಸೆಕ್ಷನ್ ಎ ಅಲ್ಲಿ ಬರುತ್ತೆ. ಸೆಕ್ಷನ್ ಎ, ಸೆಕ್ಷನ್ ಬಿ, ಒಂದೊಂದು ಪೇಪರ್ ನಲ್ಲಿ 2 ಸೆಕ್ಷನ್ ಇರುತ್ತೆ. ಸೊ ವಿಚ್ ಈಸ್ ಕಂಪಲ್ಸರಿ? ಏನು ಸರ್? ಟಿಪ್ಪಣಿ ಬರೆಯಿರಿ ಏನಿರುತ್ತೆ, ಇದು ಕಂಪಲ್ಸರಿ ಆಗಿರುತ್ತೆ, ಇದಕ್ಕೆ ಚಾಯ್ಸ್ ಇಲ್ಲ. ಈ ಪ್ರಶ್ನೆಯನ್ನ ಅಟೆಂಡ್ ಮಾಡಲೇಬೇಕು. ಇದಾದ್ಮೇಲೆ 2 ಪ್ರಶ್ನೆ, 2ನೇ ಮುಖ್ಯ ಪ್ರಶ್ನೆ, ಇದಾದ್ಮೇಲೆ 3. ಸೊ ಇದು ಹೀಗಿರುತ್ತೆ. ಇಲ್ಲಿ 50 ಮಾರ್ಕ್, ಒಂದೊಂದು ಮುಖ್ಯ ಪ್ರಶ್ನೆ 50 ಮಾರ್ಕ್. ಒಳಗಡೆ ಸಬ್ ಕ್ವಶನ್ಸು ವೇರಿಯೇಷನ್ಸ್ ಇರುತ್ತೆ. 15, 15, 10, 10 ಕೇಳ್ತಾನೆ. ಒಂದೊಂದ್ಸಲ 20, 20, 10 ಕೇಳ್ತಾನೆ. ಹಿಂದೆ 50 ಮಾರ್ಕಿಗಿತ್ತು ಒಂದ್ ಪ್ರಶ್ನೆ, ಡೈರೆಕ್ಟ್ 50 ಮಾರ್ಕ್. ಅವತ್ತು ಸುಲಭ ಇತ್ತು, ಅರ್ಧಕ್ಕರ್ಧ ಸಿಲೆಬಸ್ನ ಸ್ಕಿಪ್ ಮಾಡಿ ಓದ್ಬೋದಿತ್ತು. ಇವಾಗ ಹಾಗಾಗಲ್ಲ. ಏನ್ ಮಾಡ್ತಾನೆ, 50 ಮಾರ್ಕ್ನಲ್ಲಿ ಹೊಡಿತಾ ಇದ್ದಾನೆ. 15 ಮಾರ್ಕಿಗೆ ಒಂದು, 15ಕ್ಕೆ1, 10ಕ್ಕೆ1, 10. ಸೊ ಅಂದ್ರೆ ಏನ್ ಮಾಡ್ತಾ ಇದ್ದಾನೆ, ಪ್ರತಿ ಅಭ್ಯರ್ಥಿಯೂ ಕೂಡ ಕಂಪ್ಲೀಟ್ ಸಿಲೆಬಸ್ನ ಆತ ಓದ್ಕೊಂಡು ಬಂದಿರ್ಬೇಕು. ಸ್ಕಿಪ್ ಮಾಡಕ್ಕೆ ಚಾನ್ಸಸ್ ಇಲ್ಲ ಇವಾಗ. ಸೊ ಹಾಗಾಗಿ ಇದು ಅಭ್ಯರ್ಥಿಗಳ ಮೇಲೆ ಹೊರೆನೆ, ಈ ತರ ಚಿಕ್ಕ ಮಾರ್ಕ್ಸ್ಗೆ ಪ್ರಶ್ನೆಗಳನ್ನ ಆತ ಅಂದ್ರೆ ಶಾರ್ಟ್ ನೋಟ್ಸ್ ಕೇಳ್ತಾ ಇರೋಂಥದ್ದು. ಸೊ ಥರ್ಡ್ ಮೇನ್ ಕೂಡ ಹಾಗೆ. ಇಲ್ಲೇ ಕಂಟಿನ್ಯೂ ಮಾಡ್ತೇನೆ. ಸಾರಿ, ಸೆಕ್ಷನ್ ಬಿ 1, 2 ಒಂದೊಂದರಲ್ಲಿ 4 ಸೆಕ್ಷನ್. ಎಷ್ಟಾಯ್ತು ಸರ್? 8 ಮೇನ್ ಬರ್ಬೇಕಲ್ವಾ? ಸಾರಿ, 4. ಸೆಕ್ಷನ್ ಬಿ 5, 6, 7, 8 ಪ್ರಶ್ನೆಗಳಿದಾವ.
8 ಪ್ರಶ್ನೆಗಳು. 8 5 40 400 ಮಾರ್ಕ್ ಆಯ್ತಾ? ರೈಟ್. ಈಚ್ ಪ್ರತಿ ಮುಖ್ಯ ಪರೀಕ್ಷೆ ಮುಖ್ಯ ಪ್ರಶ್ನೆ 50 ಮಾರ್ಕ್. ಸೊ ಈ 8 ಮೈನ್ನಲ್ಲಿ ನೀವು ಬರಿಬೇಕಾಗಿರೋದು ಕೇವಲ 5. 3 ಸ್ಕಿಪ್ ಮಾಡ್ಬೋದು. ಅಂಡ್ ಅಗೈನ್ 5th ಮೈನ್ ಈಸ್ ಕಂಪಲ್ಸರಿ. ಸೆಕ್ಷನ್ ಎ ಅಲ್ಲಿ ಫಸ್ಟ್ ಪ್ರಶ್ನೆ ಕಂಪಲ್ಸರಿ, ಸೆಕ್ಷನ್ ಬಿ ಅಲ್ಲಿ ಫಸ್ಟ್ ಪ್ರಶ್ನೆ ಅಂದ್ರೆ ಇಲ್ಲಿ 5ನೇದು ಇದು ಕಂಪಲ್ಸರಿ ಇರುತ್ತೆ. ಸೊ ಇಲ್ಲಿ ಚಾಯ್ಸ್ ಇರೋದಿಲ್ಲ. ಅಂದ್ರೆ ನೀವು 5 ಮುಖ್ಯ ಪರೀಕ್ಷೆಯ ಪ್ರಶ್ನೆ ಅಟೆಂಡ್ ಮಾಡ್ಬೇಕಲ್ಲ, 2 ಮಾಡ್ಬಿಟ್ಟಿದ್ದೀರಾ. ಇವಾಗೇನು, ಇನ್ನ 2 ಸೆಕ್ಷನ್ ಇಂದ ಇನ್ನ 3 ಚೂಸ್ ಮಾಡ್ಬೇಕು, ಆಯ್ಕೆ ಮಾಡ್ಕೊಳ್ಬೇಕು. 3 ಚೂಸ್ ಮಾಡ್ಬೇಕಾದಾಗ ಇನ್ನ ಎಲ್ಲಾ 3 ಇಲ್ಲೇ ಮಾಡೋ ಹಾಗಿಲ್ಲ. ಇದೇನಿವೆ ಕಂಪಲ್ಸರಿ, ಇದೇನಿವೆ ಕಂಪಲ್ಸರಿ, ಈ 3 ಇಲ್ಲೇ ಮಾಡೋ ಹಾಗಿಲ್ಲ. ಯಾವ್ದಾದ್ರು ಮ್ಯಾಕ್ಸಿಮಮ್ 2 ಮಾಡ್ಬೋದಷ್ಟೇ ಆ ಸೆಕ್ಷನ್ ನಲ್ಲಿ. ಯಾಕೆ, ಈ ಸೆಕ್ಷನ್ ಯಾರು ಓದ್ಕೊಂಡೇ ಬರಲ್ಲ, ಲಾರ್ಜ್ ಕ್ವಶನ್ಸ್. ಸೊ ಈಸಿಯಾಗಿ ಇಲ್ಲೇ 3 ಅಟೆಂಡ್ ಮಾಡ್ಬಿಡ್ತಾರೆ. ನೀವು ಇಲ್ಲೇ 10 ಮಾರ್ಕಿಗೆ ಏನ್ ಬರೆದ್ರು ಆನ್ಸರ್. ಸೊ ಅದಾಗತ್ತೆ. ಸೊ ಯಾವ್ದಾದ್ರು 2 ಆ ಮೈನ್ ನಲ್ಲಿ ಕಂಪಲ್ಸರಿ ಬಿಟ್ಟು ಚೂಸ್ ಮಾಡ್ಬೋದು. ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿ ಕಂಪಲ್ಸರಿ ಜೊತೆಗೆ ಈ 3ರಲ್ಲಿ ಯಾವ್ದಾದ್ರು ಒಂದು ಅಟೆಂಡ್ ಮಾಡ್ಲೇಬೇಕು. ಸೊ ಇದು ನೆನ್ಪಿಟ್ಕೊಳ್ಳಿ. ಅನ್ಸುತ್ತೆ ಎಷ್ಟು ಸಿಲ್ಲಿ ಅಂತ. ಎಷ್ಟೋ ಜನ ಮೈನ್ಸ್ ಮುಖ್ಯ ಪರೀಕ್ಷೆ ಬರೆಯೋರು ಈ ತಪ್ಪನ್ನ ಮಾಡ್ಬಿಡ್ತಾರೆ. ಸರಿ, ಎಲ್ಲ ಇಲ್ಲಿ ಅಟೆಂಡ್ ಮಾಡಿ ಬಂದ್ವಿ, ಈಸಿ ಇತ್ತು, ಅಯ್ಯೋ ಭಗವಂತ ಇಲ್ಲೂ ಹೇಳಿದಾರಪ್ಪ. ಸೊ ಗಮನ ಇಡಿ. ಯಾಕಂದ್ರೆ UPSC ದೊಡ್ಡ ಕನಸು, ಅದರಲ್ಲೂ IAS ದೊಡ್ಡ ಹುದ್ದೆ. ಸಣ್ಣ ತಪ್ಪು ನಿಮ್ಮಿಂದ ಆದ್ರೂ ಕೂಡ ನಿಮ್ಮ ಕನಸಿಗೆ ಅದು ವಿಘ್ನ. ಯಾವುದೇ ಸಿಲ್ಲಿ ಮಿಸ್ಟೇಕ್ ಮಾಡಬೇಕು. ಸರಿ, ಇಲ್ಲೂ ಕೂಡ 5th ಮೈನು ಅಗೇನ್ ಶಾರ್ಟ್ ನೋಟ್ಸ್, ಟಿಪ್ಪಣಿ ಬರೆಯಿರಿ. ಇಲ್ಲೂ ಕೂಡ ಟಿಪ್ಪಣಿ ಬರೆಯಿರಿ ಅಂದ್ರೆ ಶಾರ್ಟ್ ನೋಟ್ಸ್. 10 ಮಾರ್ಕಿಗೆ 5 ಪ್ರಶ್ನೆ ಇಲ್ಲೂ ಕೂಡ. ಸೊ ಇದು ಫಸ್ಟ್ ಪೇಪರ್ದು ಸ್ಟ್ರಕ್ಚರ್. ಫಸ್ಟ್ ಪೇಪರ್ ಏನಿರುತ್ತೆ ನೋಡೋಣ, ರೈಟಾ? ಇದು ತಲೆಗೆ ಹೋಗಿದೆ ಅಂತ ಭಾವಿಸ್ತಾರೆ. ಆಮೇಲೆ ಪೇಪರ್ 2 ಇಲ್ಲೂ ಕೂಡ ಸೇಮು 250 ಮಾರ್ಕಿಗೆ ನೀವು ಅಟೆಂಡ್ ಮಾಡಬೇಕು. ಬಟ್ ಆದ್ರೆ ನಿಮಗೆ 400 ಮಾರ್ಕು ಪ್ರಶ್ನೆಗಳು ಇರುತ್ತೆ, 400 ಮಾರ್ಕ್ಸ್. ಫಸ್ಟ್ ಮೈನ್ ವಿಚ್ ಇಸ್ ಕಂಪಲ್ಸರಿ ಏನು ಬರೀಲೇಬೇಕು. ಇಲ್ಲೂ ಕೂಡ ಏನಂತ ಹೇಳ್ತೇವೆ ಸರ್, ಸಂದರ್ಭ ಭಾವ ಸ್ವಾರಸ್ಯ ಬರೆಯಿರಿ. ಈ ಪದ್ಯಗಳ ಸಂದರ್ಭ ಭಾವ ಸ್ವಾರಸ್ಯವನ್ನ ಬರೆಯಿರಿ ಅಂತ ಕೇಳ್ತಾನೆ. 150 ಪದ ಮೀರದಂತೆ, 150 ವರ್ಡ್ಸ್. ಅಗೇನ್ 5 ಪದ್ಯಗಳು ಕೇಳ್ತಾನೆ. ಎಲ್ಲವೂ ಪದ್ಯಗಳು. ಹೈಸ್ಕೂಲ್ನಲ್ಲಿ ಬರಿತಿದ್ವಿ ಅಲ್ವಾ, ಇದನ್ನು ಯಾರಿಗೆ ಹೇಳಿದರು ಅಂತ ಇರ್ತಿತ್ತಲ್ಲ. ಬಟ್ ಇಲ್ಲಿ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಅಂತ ಏನ್ ಹೇಳ್ತೇವೆ, ನಿಮ್ ಚಿಂತನೆಗಳು ಆಶಯಗಳು ಎಲ್ಲ ಬದಲಾಗಿ ಬರಿಬೇಕು. ನಾನು ಹೇಳ್ಕೊಡ್ತೇನೆ. ಇವತ್ತು ಈಗ ಈ ವರ್ಷ ಮುಖ್ಯ ಪರೀಕ್ಷೆ ಬರೆಯೋರು ಹಲವಾರು ಜನ ಟೆಸ್ಟ್ ಸೀರೀಸ್ ಅಂತ ಹೇಳ್ತಾರೆ, ಬರಿತಾ ಇದ್ದಾರೆ. ಸರ್ ಎಲ್ಲ ಬರುತ್ತೆ, ಇದೊಂದು ಟ್ಯಾಕಲ್ ಮಾಡೋದು ಹೇಗೆ ಗೊತ್ತಾಗ್ತಿಲ್ಲ ಸರ್. ಸೊ ನಾನು ಡಿಸ್ಕಷನ್ ಕ್ಲಾಸ್ ಅಟೆಂಡ್ ಆದ್ಮೇಲೆ ದೇ ಗಾಟ್ ಎ ಕ್ಲಾರಿಟಿ. ಇವಾಗ ಗೊತ್ತಾಯ್ತು ಹೇಗೆ ಬರಿಬೇಕು ಅಂತಕ್ಕಂಥದ್ದು. ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಸೊ ಇವಾಗ ನಾನು ಸಿಲೆಬಸ್ ಡಿಸ್ಕಸ್ ಮಾಡ್ತಾ ಈ 5 ಪದ್ಯಗಳು ನಿಮ್ಮ ಸಿಲೆಬಸ್ ಯಾವ ಟೆಕ್ಸ್ಟ್ ನಿಂದ ಬರುತ್ತೆ ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೇನೆ. ಸೊ ಇದು ಬಿಟ್ಟು ಸೇಮ್ ಸ್ಟ್ರಕ್ಚರ್ ಸೆಕೆಂಡ್ ಪೇಪರ್ ಕೂಡ. ಸೆಕ್ಷನ್ ಎ ಅಲ್ಲಿ, ಸೆಕ್ಷನ್ ಎ ಅಲ್ವಾ, 1 2 3 4. ಸೆಕ್ಷನ್ ಎ ಹಳಗನ್ನಡ, ನಡುಗನ್ನಡ. ಡಿಟೇಲ್ ಆಗಿ ಮಾಡ್ತೇನೆ. 2 ಟೆಕ್ಸ್ಟ್ ಬುಕ್ ಹಳೆಗನ್ನಡದಲ್ಲಿ ಇಟ್ಟಿದ್ದಾರೆ ಮತ್ತು 5 ಟೆಕ್ಸ್ಟ್ ಬುಕ್ ನಡುಗನ್ನಡದಲ್ಲಿ ಇಟ್ಟಿದ್ದಾರೆ. ಈ 7 ಟೆಕ್ಸ್ಟ್ ನಿಂದ ಈ 5 ಪದ್ಯಗಳು ಬರುತ್ತೆ. ಈ 5 ಪದ್ಯಗಳು ಅಂಡ್ ಈ ಮೈನು ಮ್ಯಾಥಮೆಟಿಕ್ಸ್ ಇದ್ದ ಹಾಗೆ. ಸೊ 50 ಮಾರ್ಕಿಗೆ ಹತ್ತತ್ರ 40 ಮಾರ್ಕನ್ನ ನೀವು ಇಲ್ಲೇ ತೆಗೆದುಕೊಂಡು ಬಿಡ್ಬೋದು. ಸೊ ಚೆನ್ನಾಗಿ ಬುಕ್ಕನ್ನ ಅರ್ಥ ಮಾಡ್ಕೊಂಡ್ರೆ ಸಬ್ಜೆಕ್ಟ್ನ ಇಲ್ಲೇ ಸ್ಕೋರಿಂಗ್. ಹಳೆಗನ್ನಡ, ನಡುಗನ್ನಡ ಡಿಸ್ಕಸ್ ಮಾಡೋಣ. ಇದು ಬಿಟ್ಟು ಅಗೇನು ಸೆಕ್ಷನ್ ಎ ಕಂಪ್ಲೀಟ್ ಏನು ಹಳೆಗನ್ನಡ, ನಡುಗನ್ನಡ. ಸೆಕ್ಷನ್ ಬಿ ಕೂಡ ಹೊಸಗನ್ನಡ, ಮತ್ತು
ಜನಪದ, ಜನಪದನ ಜಾನಪದನ? ಜಾನಪದ, ಜನಪದ. MA ಲಿಟರೇಚರ್ ಮಾಡಿದವ್ರು ಯಾರು ಇಲ್ವಾ? ಇಂಗ್ಲಿಷು, ಕನ್ನಡ ಈಗ ಒಂದು 2-3 ವರ್ಷದಿಂದ ಕಡಿಮೆ ಆಗಿದೆ. ಅದರ್ವೈಸ್ ಪ್ರತಿ ಬ್ಯಾಚಲ್ಲೂ ಇರ್ತಾ ಇತ್ತು MA ಲಿಟರೇಚರ್, MA ಕನ್ನಡ ಅಥವಾ ಇಂಗ್ಲಿಷ್. ನೋಡೋಣ. ಜನಪದ, ಜನಪದ ಸಾಹಿತ್ಯ ಇಟ್ಟಿದ್ದಾರೆ. ಜಾನಪದ ಅಂದ್ರೆ ಕೆಲವರು ಜನಪದ ಅಂದ್ರೆ ಎರಡೂ ಬರ್ಕೊಳ್ಳಿ ಸರ್. ಯಾಕಂದ್ರೆ ಇದೇ ಒಂದು ಟಾಪಿಕ್. ಜನಪದನ ಜಾನಪದನ ಅಂತ ಡಿಸ್ಕಸ್ ಮಾಡೋದೇ ಒಂದು ಟಾಪಿಕ್ ಇದೆ, ಡಿಸ್ಕಸ್ ಮಾಡ್ತಾರೆ. ಸೊ ನಿಮ್ ಸಂತೋಷಕ್ಕೆ ಬರ್ಕೊಂಡ್ರೆ ಜಾನಪದ ಸಾಹಿತ್ಯ, ಇಲ್ಲಿ ತಪ್ಪಾಗುತ್ತೆ, ಜನಪದ ಸಾಹಿತ್ಯ ಅಂತ. ಸೊ ಹೊಸಗನ್ನಡದಲ್ಲಿ ಸೆಕ್ಷನ್ ಬಿ ಅಲ್ಲಿ ಏನು 4 ಮುಖ್ಯ ಪರೀಕ್ಷೆಯ ಪ್ರಶ್ನೆಗಳು ಬರ್ತವೆ, ಅದರಲ್ಲಿ ಹೊಸಗನ್ನಡ ಮತ್ತು ಜಾನಪದ ಸಾಹಿತ್ಯ ಅಥವಾ ಜನಪದ ಸಾಹಿತ್ಯ ಇರುತ್ತೆ. ಸೊ ಇದು ಸಿಂಪಲ್. ಅಂಡ್ ಇಲ್ಲೂ ಕೂಡ 5th ಮೈನ್ ಕಂಪಲ್ಸರಿ ಟಿಪ್ಪಣಿ ಬರೆಯಿರಿ. ಇಲ್ಲೂ ಕೂಡ ಟಿಪ್ಪಣಿ 5th ಮೈನು ಕಂಪಲ್ಸರಿ ಇಲ್ಲ. ಸೊ ಅಂದ್ರೆ ಈಗ ಪ್ರಶ್ನೆ ಪತ್ರಿಕೆ ಸ್ಟ್ರಕ್ಚರ್ ಅರ್ಥ ಆಗಿದೆ ನಿಮ್ಗೆ. ಪೇಪರ್ 1 ಮತ್ತು ಪೇಪರ್ 2 ಎರಡೂ ಪೇಪರ್ನಲ್ಲೂ ಕ್ವಶನ್ ನಂಬರ್ 1 ಅಂಡ್ ಕ್ವಶನ್ ನಂಬರ್ 5 ಆರ್ ಕಂಪಲ್ಸರಿ. ಅದು ಬಿಟ್ಟು ಒಂದೇ ಸೆಕ್ಷನ್ ಅಲ್ಲಿ ಉಳಿದ 3 ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೊಳ್ಳೋ ಹಾಗಿಲ್ಲ. ಕಂಪಲ್ಸರಿ ಬಿಟ್ಟು ಯಾವ್ದಾದ್ರೂ ಒಂದು ಪ್ರಶ್ನೆಯನ್ನ ನೀವು ಮುಟ್ಲೇಬೇಕು. ಎಲ್ಲಿ? ಇನ್ನೊಂದು ಸೆಕ್ಷನ್ ಅಲ್ಲಿ. ತಲೆಯಲ್ಲಿ ಏನು ಸಂದರ್ಭ, ಭಾವ, ಸ್ವಾರಸ್ಯ ತಲೆಯಲ್ಲಿರ್ಲಿ, ಡಿಸ್ಕಸ್ ಮಾಡ್ತಾರೆ. ಸರಿ, ಏನಿದೆ ಪಠ್ಯಕ್ರಮ, ಏನಿದೆ ನಿಮ್ದು ಸಿಲೆಬಸ್? ಹ್ಯಾಂಡ್ ಔಟ್ ಕೊಡ್ತಾರೆ, ಕಳಿಸ್ಕೊಟ್ಟಿದ್ದಾರೆ, ಇನ್ಸ್ಟಿಟ್ಯೂಟ್ನವರು ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. UPSC ನಿಮ್ಗೆ ವೆಬ್ಸೈಟ್ ನಲ್ಲಿ ಇರೋದು ಇಂಗ್ಲಿಷ್ ನಲ್ಲಿ ಇದೆ. ಸೊ ನಾನು ಕನ್ನಡದಲ್ಲಿ ತರ್ಜುಮೆ ಮಾಡಿದ್ದೇನೆ, ಕೊಟ್ಟಿದ್ದೇನೆ. ನಾನು ಟ್ರಾನ್ಸ್ಲೇಟ್ ಮಾಡಿ, ಯಾವಾಗಲೂ ಸಿಲೆಬಸ್ಸು ಪ್ರಾರಂಭದ ಹಂತದಲ್ಲಿ ನಿಮ್ಮ ಬ್ಯಾಗಲ್ಲಿ ಇರ್ಬೇಕು. ಪ್ಲಸ್ ಓಲ್ಡ್ ಪೇಪರ್ಸ್, ಕ್ವಶನ್ ಪೇಪರ್ಸ್ 7ರಿಂದ 8 ಎಷ್ಟು ಸಾಧ್ಯ ಇದೆ ಅದಿಷ್ಟು ಕ್ವಶನ್ ಪೇಪರು ನಿಮ್ಮ ಬ್ಯಾಗಲ್ಲಿ ಇರಬೇಕು. ಹೋಗ್ತಾ 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 ಅದು ತಲೆಯಲ್ಲಿರ್ಬೇಕು, ಸಿಲೆಬಸ್ ತಲೆಯಲ್ಲಿರ್ಬೇಕು. ಅಂಡ್ ಪ್ರತಿ ಕ್ಲಾಸು ಅಟೆಂಡ್ ಮಾಡಬೇಕಾದಾಗ ನಾ ಆ ಚಾಪ್ಟರ್ ಫಿನಿಶ್ ಮಾಡಾದ್ಮೇಲೆ ಓಲ್ಡ್ ಪೇಪರ್ಸ್ ರೆಫರ್ ಮಾಡಿ. ಯಾವುದಾದ್ರೂ ನಾನು ಡಿಸ್ಕಸ್ ಮಾಡಿಲ್ಲ ಅಲ್ಲಿ ಟಾಪಿಕ್ ಕೇಳಿರೋದು ಹಿಂದೆ, ಅಥವಾ ಯಾವುದಾದ್ರೂ ಪ್ರಶ್ನೆ ಕೇಳಿದ್ದಾರೆ ಅದನ್ನ ಹೇಗೆ ರಿಲೇಟ್ ಮಾಡೋದು ಗೊತ್ತಾಗ್ತಾ ಇಲ್ಲ ಈ ಟಾಪಿಕ್ಗೆ. ಸೊ ಇಮಿಡಿಯೇಟ್ ಆಗಿ ಆ ಸಿಲೆಬಸ್ ಮುಗಿದ್ಮೇಲೆ, ಆ ಟಾಪಿಕ್ ಮುಗಿದ್ಮೇಲೆ ನೀವು ಕ್ಲಾಸ್ನಲ್ಲೇ ಕೇಳು. ಅಲ್ಲಿ ಒಳಗೆ ಬಂದು ಅಲ್ಲಿ ಏನಿದ್ರು ಇಲ್ಲ. ಯಾಕೆ? ಸಿಂಪಲ್ ಸರ್, ಎಲ್ಲರಿಗೂ ಅರ್ಥ ಆಗ್ಬಿಡಿ ಅಷ್ಟೇ. ಯಾಕಂದ್ರೆ ಅದನ್ನೇ ನಾನು ಮತ್ತೆ ತುಂಬಾ ಜನ ಕೇಳ್ಕೊಡೋದು, ಕ್ಲಾಸ್ನಲ್ಲೇ ಡಿಸ್ಕಸ್ ಮಾಡಿ ಈಚ್ ಅಂಡ್ ಎವ್ರಿ. ಅಂಡ್ ನಾನು ಏನು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತೇನೆ 99% ಎಕ್ಸಾಮ್ನಲ್ಲಿ ಅದೇ ಬರುತ್ತೆ. ಎಲ್ಲ 1% ವೇರಿ ಆದರೂ ಕೂಡ ನಿಮಗೆ 400 ಮಾರ್ಕ್ಸ್ ಕೇಳೋದು. ಅದರಲ್ಲಿ ನೀವು ಬರಿಬೇಕಾಗಿರೋದು ಓನ್ಲಿ 250. ಅಂದ್ರೆ ಲಿಟ್ರೇಚರ್, ಸಾಹಿತ್ಯದ ಬ್ಯೂಟಿ ಹೇಳ್ತಾ ಇದ್ದೇನೆ. ಸಿಲೆಬಸ್ ನಿಮಗೆ ಕಂಪ್ಲೀಟ್ ಆಗಿ ಕವರೇಜ್ ಆಗಿದೆ ಅಂತ ಒಂದು ಫೀಲಿಂಗ್ ಬರುತ್ತೆ. ಎಸ್, ಐ ಹ್ಯಾವ್ ಕಂಪ್ಲೀಟೆಡ್ ದಿ ಸಿಲೆಬಸ್. ಆ ಒಂದು ಏನು ಸರ್, ಅದೇ ನಿಮಗೆ ಮೋಟಿವೇಟ್ ಮಾಡುತ್ತೆ ಎಕ್ಸಾಮ್ನಲ್ಲಿ ಒಳ್ಳೆ ಅಂಕಗಳು ಬರಲಿಕ್ಕೆ. ಕೆಲವೊಂದು ಆಪ್ಷನ್ಸ್ ಗೊತ್ತು, ಹೇಳಬಾರ್ದು. ಐ ಶುಡ್ ನಾಟ್ ಕಂಪೇರ್. ನೆವರ್ ಎಂಡಿಂಗ್, ಸಿಲೆಬಸ್ ಮುಗಿಯೋದಿಲ್ಲ. ಅದು ನಾನು ಸಿಲೆಬಸ್ ಮುಗಿಸಿದ್ದೀನಿ ಅಂತಕ್ಕಂಥ ಕೂಡ ನಿಮ್ಗೆ ಅನ್ಸೋದಿಲ್ಲ. ಲಿಟ್ರೇಚರ್ ಬಗ್ಗೆ ಯಾರಿಗಾದ್ರೂ ಕೇಳಿ ನಿಮ್ಮ ಸೀನಿಯರ್ಸ್ಗೆ, ಕಂಪ್ಲೀಟ್ ಮಾಡಿದ್ದೇನೆ. ಆ್ಯಂಡ್ ಮೇನ್ಸ್ಗೆ ಹೋಗ್ಬೇಕಂತ ಮುಂಚೆ ಒಂದು 10ರಿಂದ 12 ಟೆಸ್ಟ್ಗಳನ್ನು ನಾನು ಅಟೆಂಡ್ ಮಾಡಿದ್ದೇನೆ. ನನಗೆ ಈ ಸಲ 280ರಿಂದ 300 ನನಗೆ ಬರುತ್ತೆ. ಈ ಒಂದು ಕಾನ್ಫಿಡೆನ್ಸ್ನಲ್ಲೇ ಲಿಟ್ರೇಚರ್ ಅವರು ಇರ್ತಾರೆ. ಸೊ ಅಡ್ವಾಂಟೇಜ್ ಹೇಳಿದ್ದೇನೆ. ಪಠ್ಯಕ್ರಮಕ್ಕೆ ಬರೋಣ. ಹೇಳಿದ್ದೆ ಕೆಲವೊಂದು ಲಾಸ್ಟ್ ಓರಿಯೆಂಟೇಷನ್ ಕ್ಲಾಸ್ನಲ್ಲಿ ಬರೆಯಕ್ಕೆ ಬರಬೇಕು, ಓದಕ್ಕೆ ಬರಬೇಕು, ಅದಿಷ್ಟಿದ್ರೆ ಸಾಕು ಸರ್. ಯೂಶಲ್ ಆಗಿ ನಾನು ಸಿಲೆಬಸ್ ಸ್ಟಾರ್ಟ್ ಮಾಡುವಂತಹದ್ದು ಕನ್ನಡ ಫಸ್ಟ್ ಅಕ್ಷರ ರೂಪದಲ್ಲಿ ಅರಳಿದ್ದು ಎಲ್ಲಿ? ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ದಕ್ಕಿದೆ ಅಲ್ವಾ ನಮ್ಗೆ, ಕನ್ನಡಕ್ಕೆ ಸಿಕ್ಕಿದೆ. ಏನು ಮಾನದಂಡಗಳು, ಯಾಕೆ ಕೊಟ್ಟಿದ್ದಾರೆ ನಮ್ಗೆ? ತಗೊಂಡೆ 150. ನಾನೊಂದು ಹೊಸದು ನಮ್ಮ ತಾತಂಗೆ ಹೇಳಿ ಕ್ರಿಯೇಟ್ ಮಾಡಿಸ್ಬಿಡ್ತೀನಿ ಹೊಸ ಭಾಷೆ ನಾಳೆನೆ. ಏನ್ ಸರ್, ಕರೆಕ್ಟ್. 1,500 ವರ್ಷ, 1,000ದಿಂದ 1,500 ಆಂಟಿಕ್ವಿಟಿ ಕೇಳ್ತಾರೆ, ಪ್ರಾಚೀನತೆ. ಸೊ ಇದು ಮುಖ್ಯವಾದ ಮಾನದಂಡ. ಎರಡನೇದು ಲಿಪಿ ಇರಬೇಕು, ಸ್ವಂತ ಲಿಪಿ. ನಮಗೆ ಸ್ಕ್ರಿಪ್ಟ್ ಇದೆ ಅಲ್ವಾ, ಸ್ಕ್ರಿಪ್ಟ್ ಇದೆ.
ಸೊ ಹಾಗಾಗಿ ಸ್ವಂತ ಲಿಪಿಯನ್ನ ಆ ಭಾಷೆ ರೂಢಿಸ್ಕೊಂಡಿರ್ಬೇಕು. 2. 3ನೇದು, ನಮ್ಮ ಭಾಷೆ ಹೇಗಿತ್ತು ಪಂಪನ ಕಾಲದಲ್ಲಿ? ಪಂಪನ ನೋಡಿದ್ದೀರಾ? ಅವನ ವರ್ಕ್ನ ನೋಡಿದ್ದೀರಾ? ಪಂಪನ ವರ್ಕ್. ಬಿದಿವಸದಿಂದ ಪುಟ್ಟಿರುವುದು ದೊಂದಿವಂಗಿದು ಸಾವ ಪಾವಂಗಿದು ಕಡೆ ಮಾತಿಂಗಿದು ಬಿದಿ ಸಮ ಕಟ್ಟಿ ಕೊಟ್ಟೊಡೆಯಲ್ ಕಿಡಿಸಲ್ ಕುಡಿಸಲ್ ಸಮರ್ಥರಾರ್ ಅಂತ ಹೇಳ್ತಾನೆ. ಏನಾದ್ರು ಅರ್ಥ ಆಯ್ತಾ? ಅರ್ಥ ಆಯ್ತು. ಕಟ್ಟುನಿಟ್ಟಾದ ಭಾಷೆ, ಭಾಷೆ ತುಂಬಾ ಬಿಗಿ, ಅಷ್ಟು ಸುಲಭದಲ್ಲಿ ಪ್ರಯೋಗ ಸಾಧ್ಯವಿಲ್ಲ. ಇದು ಭಾಷೆ. 12ನೇ ಶತಮಾನದ ಭಾಷೆಯನ್ನ ಕೇಳೋಣ. ಇದು ನಾನು ಮಾತನಾಡಿರುವಂತಹ ಭಾಷೆ 10ನೇ ಶತಮಾನದ ಪಂಪನ ಕಾವ್ಯ. ಯಾವುದು? 12ನೇ ಶತಮಾನದಲ್ಲಿ ಹೇಳಿ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲೂ ಬೇಡ ಅನ್ಯರ ಅಳಿಯವ ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ. ಸಿಂಪಲ್ ಮಾಡ್ಬಿಟ್ರು ಬಸವಣ್ಣ. ಯಾಕೆ ಸಿಂಪಲ್ ಮಾಡಿದ್ರು ಅಂದ್ರೆ ಈ ಭಾಷೆಯನ್ನ ಸರಳೀಕರಣ ಯಾಕೆ ಮಾಡಿದ್ರು ಅನ್ನೋದನ್ನ ನಂತರ ಚಿಂತೆ ಮಾಡೋಣ. ಸೊ ಇವಾಗ ಹೇಗೆ ಮಾತನಾಡ್ತೀವಿ ಭಾಷೆಯನ್ನ? 50-50 ಅಲ್ವಾ? ಇಂಗ್ಲಿಷ್ ಬೇಕೇ ಬೇಕು. ಇಂಗ್ಲೀಷು, ಕನ್ನಡ. ಅವಾಗ ಸ್ವಲ್ಪ ದೆಹಲಿ ಕಡೆ ಒಂದ್ 2-3 ವರ್ಷ 4 ವರ್ಷ ಇದು ಬಂದ್ರೆ ಅಚ್ಚ ಅಂತ ಬರುತ್ತೆ. ಏನ್ ಮಾಡ್ಲಿಕ್ಕೆ ಆಗಲ್ಲ ಅವೆಲ್ಲ. ಅಂಡ್ ಇವತ್ತಿನ ಸಮೂಹ ಸಾಮಾಜಿಕ ಜಾಲತಾಣಗಳು, ಸಮೂಹ ಮಾಧ್ಯಮಗಳು, ಜಾಗತಿಕತೆ, ಇವೆಲ್ಲ ಏನ್ ಮಾಡಿದ್ದಾರೆ, ಒಂದು ಭಿನ್ನ ತಳಿಯ ಕನ್ನಡವೇ ನಿರ್ಮಾಣಗೊಂಡಿದೆ. ನಿಮ್ಗೂ ಗೊತ್ತು, ನನ್ಗೂ ಗೊತ್ತು. ಭಾಷೆಯ ಪ್ಯೂರಿಟಿಯನ್ನು ಒಪ್ತೀರಾ? ಭಾಷೆಯ ಪ್ಯೂರಿಟಿ. ನಾವು ಸ್ವಚ್ಛವಾದ, ಕೆಲವರು ಹೇಳ್ತಾರೆ ನಾವು ಸ್ವಚ್ಛವಾದ ಅಚ್ಚ ಕನ್ನಡದಲ್ಲೇ ಉಚ್ಚರಿಸುತ್ತೇವೆ, ನಿನಗೆ ಉಚ್ಚರಿಸಲು ಬರಲಿಲ್ಲವೇ ತುಚ್ಛ ಅಂತ ಬೈತಾರೆ. ಕೇಳಿದ್ದೀನಿ ನಾನೇ. ಮೂಲತಃ ನಾನು ಭಾಷೆ ಮಾಡ್ಬೇಕಾದಾಗ ಹೇಳ್ತೇನೆ, ನಮ್ಮ ಭಾಷೆ ಉಗಮವಾಗಿದ್ದೆಲ್ಲಿಂದ, ಕೊನೆಗದು ಹೇಗೆ ಬೆಳವಣಿಗೆಯನ್ನ ಕಂಡುಕೊಳ್ತು. ಹಾಗೆ ನೋಡಿದ್ರೆ ಪ್ರತಿಶತ ಒಂದು 20% ಅಷ್ಟೇ ನೀವು ಮೂಲ ಕನ್ನಡವನ್ನ ನೋಡ್ಬೋದು. ಅದು ಬಿಟ್ರೆ ನಮ್ಮ ಭಾಷೆಯಲ್ಲಿರೋದು 60% ಸಂಸ್ಕೃತ, ಉಳಿದು ಒಂದು 20-25 ಪಾರ್ಸಿ, ಅರಬ್ಬಿ ಇವಿದಾವೆ, ಪೋರ್ಚುಗೀಸ್, ಫ್ರೆಂಚ್, ಇಂಗ್ಲಿಷ್ ಗೊತ್ತು, ನಾನೇನು ಮಾತನಾಡ್ಲಿಕ್ಕೆ ಹೋಗಲ್ಲ, ಇಂಗ್ಲಿಷ್ ಇವೆಲ್ಲ ಇಲ್ಲ. ಸೊ ಹಾಗಾಗಿ ಭಾಷೆಯ ಬೆಳವಣಿಗೆಯಲ್ಲಿ ಏನು ಇದು ಯಾಕೆ ಹೇಳಿದೆ ಅಂದ್ರೆ 2 ಮಾನದಂಡ ಹೇಳಿದ್ವಲ್ವಾ. 3ನೇ ಮಾನದಂಡ ಅವಸ್ಥಾಂತರ ಅಂತ ಹೇಳ್ತೇವೆ. ಭಾಷೆ ಹಂತವಾಗಿ ಮೂಡು ಬಂದಿರಬೇಕು. ಆಲ್ ಆಫ್ ಎ ಸಡನ್ ತುರ್ತಾಗಿ ಅದನ್ನ ಎದ್ದೆತ್ಕೊಳ್ಳೋ ಹಾಗಿಲ್ಲ. ನಾವು ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಈ ಪ್ರಕಾರವಾಗಿ ಮುಂದುವರೆದು ಬಂದಿದ್ದೇವೆ. ಸೊ ಇದು 3ನೇ ಮಾನದಂಡ. 4ನೇ ಮಾನದಂಡ ಬೆಂಚ್ ಮಾರ್ಕ್. ಲಿಟ್ರೇಚರ್, ಸಾಹಿತ್ಯದಲ್ಲಿ ವೈವಿಧ್ಯಮಯತೆ ಇರಬೇಕು. ಡೈವರ್ಸಿಟಿ ಇನ್ ಲಿಟ್ರೇಚರ್ ಅಂತಕ್ಕಂಥದ್ದು ಹೇಳ್ತೇವೆ. ಶಾಸ್ತ್ರೀಯ ಭಾಷೆಗೆ ಮೂಲ ಕೊಡುಗೆ ಸಾಹಿತ್ಯದ. ಸೊ ನೋಡೋಣ ವೈವಿಧ್ಯಮಯ ಏನ್ ಸಾಹಿತ್ಯವಿದೆ ಇವತ್ತು ನಮ್ಮ ಪಠ್ಯಕ್ರಮದಲ್ಲಿ, ಅದನ್ನ ಅಭ್ಯಾಸ ಮಾಡೋಣ. ಸರಿ, ಇನ್ಯಾವುದಿದೆ ಸರ್? ಏನಾದ್ರು ಇದೆಯಾ? ಈ 4 ಮಾನದಂಡಗಳು ಬೇಕೇ ಬೇಕು. ಹಂತದಲ್ಲಿ ಮೂಡ್ ಬಂದಿರಬೇಕು, ವೈವಿಧ್ಯತೆ ಇರಬೇಕು, ಪ್ರಾಚೀನತೆ ಇರಬೇಕು, ಲಿಪಿ ಇರಬೇಕು. ಸೊ ಪ್ರಾಚೀನತೆ ಅಂತ ಹೇಳಿದಾಗ ನಮ್ಮ ಭಾಷೆಯನ್ನ ಫಸ್ಟ್ ಎಲ್ಲಿ ನೋಡ್ತೇವೆ ನಾವು? ಎಲ್ಲರಿಗೂ ಗೊತ್ತಲ್ವಾ? ಕ್ರಿಸ್ತ ಶಕ. ಬನ್ನಿ ಮೇಡಮ್. ಬಂದ್ಬಿಡಿ, ಪರಿಚಯ ಮಾಡಿಬಿಟ್ಟೆ ಹೊರಟು. ಮೇಡಮ್ ಹೆಸರು ಮಾನಸ ಅಂತ. ಸೊ ಕಳೆದ ಬಾರಿ UPSCಯಲ್ಲಿ ಟಾಪ್ ಸ್ಕೋರರ್ ಇವರೇ, 277 ಏನೋ ತೆಗೆದುಕೊಂಡಿದ್ರು ಮೇಡಮ್ಮು. ಸೊ ಲಿಟ್ರೇಚರ್ನಲ್ಲಿ ಉತ್ತಮವಾದ ಹಿಡಿತವಿದೆ. ಸೊ ಆನ್ಸರ್ ರೈಟಿಂಗ್ ಸ್ಕಿಲ್ಸು, ನೀವು ಹೇಗೆ ಬರೆದ್ರೆ ಮಾರ್ಕ್ಸ್ ಬರುತ್ತೆ, ಹೇಗೆ ಬರೆದ್ರೆ ಮಾರ್ಕ್ಸ್ ಬರಲ್ಲ, ಸ್ವತಃ ಅವ್ರು ಮಾಡಿದ ತಪ್ಪೇನು, ಆ ತಪ್ಪನ್ನು ಅವ್ರು ಹೇಗೆ ಓವರ್ಕಮ್ ಮಾಡ್ಕೊಂಡಿದ್ದಾರೆ, ಅದನ್ನ ಮತ್ತೆ ಅಭ್ಯಾಸ ಮಾಡಿ ಅದನ್ನ ಹೇಗೆ ತಮ್ಮ ಬರವಣಿಗೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡ್ರು, ಅತಿ ಹೆಚ್ಚಿನ ಸ್ಕೋರ್ ಹೇಗೆ ಬಂತು, ಇವೆಲ್ಲವನ್ನ ಅವರು ನಿಮ್ಮ ಜೊತೆ ಒಂದು ಸ್ವಲ್ಪ ಹೊತ್ತು ಹಂಚ್ಕೊಳ್ತಾರೆ. ಅಂಡ್ ಅವರು ನಿಮ್ಗೆ ಆನ್ಸರ್ ರೈಟಿಂಗು ಅದಕ್ಕೆ ಯಾವಾಗಲೂ ನಿಮ್ಗೆ ಅಸಿಸ್ಟೆನ್ಸು ಅವರು ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಫಸ್ಟ್ ಟೈಮ್ ಬರೀತಿದೆ ಅಲ್ಲ, ಇನ್ನೂ ಪ್ರಿಲಿಮ್ಸ್ ಕೊಟ್ಟಿಲ್ಲ ಯಾರೂ. ಓಕೆ, ಹೆಂಗನ್ಸಿದೆ ಕನ್ನಡ ಲಿಟ್ರೇಚರು? ಕಷ್ಟ ಆಗ್ತಿದೆಯಾ? ಇನ್ನೂ ಸ್ಟಾರ್ಟ್ ಆಗಿದೆ. ಓಕೆ,
ಸೊ ನನಗೆ ಇಷ್ಟು ವರ್ಷದ ಜರ್ನಿಯಲ್ಲಿ ಅನ್ಸಿದ್ದೇನು ಅಂದರೆ ಆಪ್ಷನಲ್ ಬಗ್ಗೆ ಯಾವತ್ತೂ ರಿಗ್ರೆಟ್ ಇರಬಾರ್ದು. ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ನೋಡ್ತೀನಲ್ವಾ, ಅಯ್ಯೋ ಯಾಕಾದರೂ ಈ ಆಪ್ಷನಲ್ ತೊಗೊಂಡ್ವು. ಕನ್ನಡದವ್ರು ಕನ್ನಡ ಲಿಟ್ರೇಚರ್ ತೊಗೊಂಡವರು ಹೇಳ್ತಾರೆ, ಕನ್ನಡ ಲಿಟ್ರೇಚರ್ ತೊಗೊಂಡವ್ರು ಹೇಳಲ್ಲ ಅಂತಲ್ಲ. ಯಾವಾಗೂ ರಿಗ್ರೆಟ್ ಇರುತ್ತೆ, ಈ ಆಪ್ಷನಲ್ ಒಂದು ತಗೊಳ್ದೇ ಇದ್ದಿದ್ರೆ ನಂಗೆ ರ್ಯಾಂಕ್ ಬರ್ತಿತ್ತು, ನಂಗೆ ಬೇಕಿದ್ದು ಕ್ಯಾಡರ್ ಸಿಕ್ತಿತ್ತು ಅಂತ ಅನ್ಕೊಂತಾರೆ. ಸೊ ನೀವು ಫಸ್ಟ್ ಕನ್ನಡ ಲಿಟ್ರೇಚರ್ ತಗೋಬೇಕಾದ್ರೆ ಬೇಕಾಗಿರೋ ಒಂದು ಕ್ಲಾರಿಫಿಕೇಶನ್ ನಿಮ್ಮ ಮೈಂಡಲ್ಲಿ ಕ್ಲಿಯರ್ ಆಗಿರಬೇಕು. ನನಗೆ ಕನ್ನಡ ಇಷ್ಟ, ಕಷ್ಟ ಆದರೂ ನಾನು ತುಂಬ ಚೆನ್ನಾಗಿ ಓದ್ತೀನಿ, ಎಷ್ಟು ಬೇಕಾದರೂ ಅಭ್ಯಾಸ ಮಾಡ್ತೀನಿ ಅನ್ನೋ ಒಂದು ಕ್ಲಾರಿಟಿ ನಿಮಗಿರಬೇಕು. ಯಾಕಂದರೆ ನಾನು ಸ್ಟಾರ್ಟ್ ಮಾಡಿದಾಗ ಕೂಡ ನನಗೆ ಫಸ್ಟ್ 1-2 ವರ್ಷ ಅರ್ಥನೇ ಆಗಲಿಲ್ಲ ಕನ್ನಡ. ಇಷ್ಟು ಸಿಲೆಬಸ್ ಇದೆ, ನಾನು BCom MBA ಮಾಡಿದ್ದೀನಿ, ಅದರಿಂದ ಒಂದೇ ಸಲ ಕನ್ನಡ ಸಾಹಿತ್ಯ ಅಂದರೆ ಭಾಳ ಕಷ್ಟ ಆಯಿತು. ಭಾಷಣ ಮಾಡ್ತಿದ್ವಿ, ಡಿಬೇಟ್ಸ್ ಮಾಡ್ತಿದ್ವಿ, ಅದು ಬೇರೆನೇ. ಬಟ್ ನಮ್ಮ ಬರವಣಿಗೆ ಹೆಂಗೆ, ಆ 3 ಅವರಲ್ಲಿ ಹೆಂಗೆ ಬರಿಬೇಕು, ಬೆಳಿಗ್ಗೆ 3 ಅವರು, ಮಧ್ಯಾಹ್ನ 3 ಅವರು, 6 ಅವರ್ ಬರಿಬೇಕು, ಎಲ್ಲ ಪೂರ್ತಿ ನೋಟ್ಸ್ ಮಾಡ್ಕೊಳ್ಬೇಕು. ಅದ್ರ ಬಗ್ಗೆ ನಮಗೆ ತುಂಬ ಇಂಬೈಬ್ ಆಗಿರಬೇಕು, ಆವಾಗೇ ನಾವು ಬರೆಯೋಕ್ಕಾಗುತ್ತೆ. ಯಾಕಂದರೆ ಫಾಸ್ಟ್ ರೈಟಿಂಗ್ ಅಂದರೆ ಎಷ್ಟು ಫಾಸ್ಟಾಗಿ ಬರಿತೀವಿ ಅಂತಲ್ಲ. ಈಗ ಡಿಕ್ಟೇಷನ್ ಹೇಳಿದ್ರೆ ನನಗಿನ್ನ ಫಾಸ್ಟಾಗಿ ನೀವು ಬರೀತೀರಾ, ನಿಮ್ಗಿನ್ನ ಫಾಸ್ಟಾಗಿ ಇನ್ನೊಬ್ರು ಬರೀತಾರೆ. ಎಷ್ಟು ಫಾಸ್ಟಾಗಿ ಥಿಂಕ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಥಿಂಕ್ ಮಾಡ್ತೀವಿ ನಾವು ಅಂತಂದರೆ, ಯಾವಾಗ ನಮಗೆ ಓದಿರೋದೆಲ್ಲ ಇಂಬೈಬ್ ಆಗಿರುತ್ತೆ, ನಾವು ಅದನ್ನು ಎಷ್ಟು ಗ್ರಹಿಸಿರ್ತೀವಿ, ಆವಾಗ ಮಾತ್ರ ನಾವು ಬೇಗ ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ನಾನು ಇಷ್ಟು ವರ್ಷದಲ್ಲಿ ತಿಳ್ಕೊಂಡಿದ್ದು ಕನ್ನಡ ಸಾಹಿತ್ಯಕ್ಕೆ ಹೆಂಗೆ ಅಪ್ರೋಚ್ ಮಾಡಬೇಕು ಅಂತ. ಮತ್ತು ಇನ್ನೊಂದೇನು ಅಂದರೆ, ಸರ್ ತುಂಬ ವಿಷಯಗಳು ನಿಮ್ಗೆ ಹೇಳ್ತಿರ್ತಾರೆ ಕ್ಲಾಸಲ್ಲಿ. ನಾನು ರಾಕೇಶ್ ಸರ್ ಸ್ಟೂಡೆಂಟು ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಅಬೌಟ್ ಇಟ್. ಸರ್ ತುಂಬ ವಿಷಯ ಹೇಳ್ತಿರ್ತಾರೆ. ನಮ್ಗೆ ಏನನ್ಸುತ್ತೆ ಅಂದರೆ, ಬೇರೆ ಜಿ ಎಸ್ಸು ಪ್ರಿಲಿಮ್ಸು ಎಲ್ಲ ಬ್ಯಾಲೆನ್ಸ್ ಮಾಡಬೇಕಲ್ವಾ, ಕನ್ನಡ ಆಮೇಲೆ ಮಾಡೋಣ ಅನ್ನೋದಿರುತ್ತೆ. ಬಟ್ ದಯವಿಟ್ಟು ಹಂಗೆ ಮಾಡ್ಕೊಬೇಡಿ. ಒಂದ್ಸಲ ಕನ್ನಡ ಆಪ್ಷನಲ್ ಚೆನ್ನಾಗಿ ಪ್ರಿಪೇರ್ ಆಗಿ. ಒಂದ್ಸಲ ಪ್ರಿಪೇರ್ ಆಗಿದ್ದೀರಾ ನೀವು ಅಂದರೆ ಅದು ಬೇರೆ ಥರ ಕಾನ್ಫಿಡೆನ್ಸೇ ಕೊಡುತ್ತೆ ನಿಮಗೆ. ಕನ್ನಡ ಆಪ್ಷನಲ್ ಪ್ರಿಪೇರ್ ಆಗಿದೆ, ಪ್ರಿಲಿಮ್ಸ್ ನಾನು ಕ್ಲಿಯರ್ ಮಾಡ್ಕೊಳ್ಳೇಬೇಕು, ಮೈನ್ಸಲ್ಲಿ ಒಳ್ಳೆ ಸ್ಕೋರ್ ನಂಗೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಿಮಗಿರುತ್ತೆ. ನಾನು 4 ವರ್ಷ ಪ್ರಿಲಿಮ್ಸ್ ಆಗಲೇ ಇಲ್ಲ. ಫಸ್ಟ್ 4 ಅಟೆಂಪ್ಟಲ್ಲಿ, 5th ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಆದರೆ ನಾನು ಪಕ್ಕ ಇಂಟರ್ವ್ಯೂಗೆ ಹೋಗ್ತೀನಿ ಅಂತ ನಂಗೆ ತುಂಬ ನಂಬಿಕೆ ಇತ್ತು. ಯಾಕಂದರೆ ಅಷ್ಟು ಅಭ್ಯಾಸ ಮಾಡಿದ್ದೆ. ಸರ್ನೇ ಕೇಳಿ 2 ಸಲ ಟೆಸ್ಟ್ ಬರೆದಿದ್ದೆ. ಪ್ರಿಲಿಮ್ಸು ಮೈನ್ಸ್ ಮಧ್ಯದಲ್ಲಿ ಒಂದು 20 ಟೆಸ್ಟ್ ಬರೆದಿದ್ದೀನಿ. ಯಾಕಂದರೆ ನನಗೆ ಗೊತ್ತಿತ್ತು ನಂಗೆ ಬರವಣಿಗೆ ಹಿಡಿತಾ ಇದೆ, ಪ್ರಿಲಿಮ್ಸ್ ಒಂದು ಕ್ಲಿಯರ್ ಆಗಬೇಕು ಅಂತ. ಸೊ ನೀವು ಅಷ್ಟೇ ಕಾಂಪ್ರಿಹೆನ್ಸಿವ್ ಆಗಿ ಪ್ರಿಪೇರ್ ಆಗಿ ಕನ್ನಡ ಲಿಟ್ರೇಚರ್ಗೆ. ಈಗ ಫಸ್ಟು ಭಾಷೆಯಿಂದ ಸ್ಟಾರ್ಟ್ ಮಾಡ್ತಾರೆ, ಅದಾದ್ಮೇಲೆ ಆಧುನಿಕ ಸಾಹಿತ್ಯ ಎಲ್ಲ ಸ್ಟಾರ್ಟ್ ಮಾಡ್ತಾರಲ್ಲ, ಸರ್ ಏನೇನು ಹೇಳ್ತಾರೋ ಪ್ರತಿಯೊಂದು ಅಭ್ಯಾಸ ಮಾಡಿ, ಪ್ರತಿಯೊಂದಕ್ಕೂ ನೋಟ್ಸ್ ಮಾಡ್ಕೊಳ್ಳಿ, ಟೆಕ್ಸ್ಟ್ ಬುಕ್ಸನ್ನ ಓದಿ. ಯಾಕಂದರೆ ನೋಟ್ಸ್ ಓದಿದ್ರೆ ನಮಗೇನೋ ನಮ್ಗೆ ಅರ್ಥ ಆದಂಗೆ ನಾವು ಬರ್ಕೊಂಡಿರ್ತೀವಿ. ನೀವು ಟೆಕ್ಸ್ಟ್ ಬುಕ್ಸ್ ಓದಿದಾಗ ನಿಮ್ಗೆ ಹೆಂಗೆ ಅರ್ಥ ಆಗುತ್ತೋ ಹಂಗೆ ನೀವು ಬರ್ಕೊತೀರಾ. ಯಾಕೆಂದರೆ ಇವಾಗ ಒಂದು 2 ಅಟೆಂಪ್ಟ್ ಆದಮೇಲೆ ಫಸ್ಟ್ ಎಲ್ಲ ಏನು ಮಾಡ್ತೀವಿ ಅಂದರೆ, ಎಲ್ಲದಕ್ಕೂ ಒಂದು ಅರ್ಧ ಪೇಜ್ ನೋಟ್ಸ್ ಮಾಡ್ಕೊಳ್ಳೋ ಅಂತ ಅನ್ಕೊತೀವಿ. ಅರ್ಧ ಪೇಜು, 1 ಪೇಜ್ 2 ಪೇಜ್ ನೋಟ್ಸ್ ಮಾಡ್ಕೊಂಡಿರ್ತೀವಿ. ಫಸ್ಟ್ ಅಟೆಂಪ್ಟ್ ಆಗುತ್ತೆ, ಒಂದು 200 ಮಾರ್ಕ್ಸ್ ಬಂದಿರುತ್ತೆ, 200 210 ಸ್ಕೋರ್ ಆಗಿರುತ್ತೆ. ಆಮೇಲೆ ಅನ್ಸುತ್ತೆ ಏನೇನು ಚೇಂಜ್ ಮಾಡಬೇಕಿತ್ತು ಅಂತ. ಅವಾಗ ಮತ್ತೆಲ್ಲ ಪ್ಯಾಚ್ ವರ್ಕ್ ಮಾಡ್ತೀವಿ. ಓಕೆ, ಇದಕ್ಕಿಷ್ಟು ಸೇರಿಸೋಣ, ಇದಕ್ಕಿಷ್ಟು ಸೇರಿಸೋಣ ಅಂತ. ಅದು ನೀವು ಎಷ್ಟೇ ಪ್ಯಾಚ್ ವರ್ಕ್ ಮಾಡಿದ್ರು ಅದು ಪ್ಯಾಚ್ ವರ್ಕ್, ಅದು ಕಾಂಪ್ರಿಹೆನ್ಸಿವ್ ಆಗಿ ಆಗಿರೋದಿಲ್ಲ. ಅದಕ್ಕೆ ಫಸ್ಟ್ ಟೈಮ್ ಮಾಡುವಾಗಲೇ ನೋಟ್ಸು, ಫಸ್ಟ್ ಟೈಮ್ ಅರ್ಥ ಮಾಡ್ಕೊಳ್ಳುವಾಗಲೇ ತುಂಬ ನಿಧಾನಕ್ಕಾಗಲಿ, ಭಾಷೆಗೆ 1 ತಿಂಗಳು ಕೊಡ್ರಿ, ಏನು ಚಿಂತೆ ಇಲ್ಲ, ಬಟ್ ನೀಟಾಗಿ ಮಾಡ್ಕೊಳ್ಳಿ. 1-2 ಟಾಪಿಕ್ ನಿಮಗೆ ನೀಟಾಗಿ ಅರ್ಥ ಆದರೆ ಎಲ್ಲ ಟಾಪಿಕ್ಸು ಅದೇ ರೀತಿ ಫಾಲೋ ಮಾಡ್ತೀವಿ, ಅದೇ ರೀತಿ ನೋಟ್ಸ್ ಮಾಡಬೇಕು. ಈವನ್ GSU ಅಷ್ಟೇ. ಯಾವುದೋ GS1 ಅಲ್ಲಿ ಸೊಸೈಟಿ ಫಸ್ಟ್ ಮಾಡ್ತೀರಾ, ಅದಕ್ಕೆ ನೋಟ್ಸ್ ಮಾಡ್ಕೋತೀರಾ, ಹೆಂಗೆ ಓದಬೇಕು ಅನ್ನೋದು ಗೊತ್ತಾಗುತ್ತೆ. ಇನ್ನೆಲ್ಲ ಮೆಕ್ಯಾನಿಕಲ್ ಆಗಿ ಮಾಡ್ತೀವಿ. ಲೈಬ್ರರಿಗೆ ಹೋಗಿ 10 ಅವರ್ ಕೂತ್ಕೊಳ್ಳಿ, ನೋಟ್ಸ್ ಮಾಡಿ ಮುಗಿದೋಯ್ತು ಅಷ್ಟೇ, ಇನ್ನೇನು ಇರೋದಿಲ್ಲ. ಮೈನ್ಸ್ ತುಂಬ ಈಸಿ, ಪ್ರಿಲಿಮ್ಸ್ಗಾದರೆ ಸಿಕ್ಕಾಪಟ್ಟೆ ನೆನ್ಪಿಟ್ಕೋಬೇಕು. ಮೈನ್ಸಿಗೆ ಹಂಗಲ್ಲ, ಒಂದ್ಸಲ ಅರ್ಥ ಮಾಡ್ಕೊಂಡು ನೋಟ್ಸ್ ಮಾಡೋದು ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಭಾಳ ಸುಗಮವಾಗಿ ಹೋಗ್ಬಿಡುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ, ಕಾಂಪ್ರಿಹೆನ್ಸಿವ್ ಆಗಿ ಫಸ್ಟಿಂದಾನೇ ಎಲ್ಲರೂ ನೋಟ್ಸ್ ಮಾಡ್ಕೊಳ್ಳೋದಾಗ್ಲಿ, ರಿವೈಸ್ ಮಾಡೋದಾಗ್ಲಿ ಫಸ್ಟಿಂದಾನೇ ಮಾಡ್ಕೊಳ್ಳಿ. ಫಸ್ಟಲ್ಲೇ ಶಾರ್ಟ್ ನೋಟ್ಸ್ ಮಾಡ್ತೀನಿ ಅಂತ ಮಾತ್ರ ಯಾರೂ ಹೋಗ್ಬೇಡಿ. ಪರವಾಗಿಲ್ಲ, ಎಷ್ಟು ದೊಡ್ಡ ನೋಟ್ಸ್ ಆದರೂ ಪರವಾಗಿಲ್ಲ, ಆಮೇಲೆ ಒಂದೇ ಲಾಸ್ಟ್ ಇನ್ನೊಂದು 3rd 4th ರಿವಿಷನ್ ಅಷ್ಟೊತ್ತಿಗೆ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಇದೊಂದು ಎಲ್ಲರೂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆಮೇಲೆ ಇನ್ನೊಂದೇನು ಅಂದರೆ, ಎಲ್ಲ ಸಾಹಿತ್ಯನ ತುಂಬ ಇಷ್ಟಪಟ್ಟು ಓದಿ. ಯಾಕಂದರೆ ಇದರಲ್ಲಿ 2 ಮುಖ್ಯ. ಒಂದು ಬೈಹರ್ಟ್ ಮಾಡೋದು ಮುಖ್ಯ, ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾಕೆ ಬೇಕು ಅಂದರೆ, ಹೇಳಿದ್ನಲ್ಲ ಇಷ್ಟೊತ್ತು ಇಂಬೈಬ್ ಆಗಬೇಕು ಅಂತ. ಬೈಹರ್ಟ್ ಮಾಡೋದು ಯಾಕೆ ಅಂದರೆ, ಅಲ್ಲಿ ಎವ್ಯಾಲ್ಯೂಟರ್ಗೆ ಗೊತ್ತಾಗಬೇಕು, ಓಕೆ ಇವ್ರು ಚೆನ್ನಾಗಿ ಓದಿದ್ದಾರೆ, ಇವ್ರಿಗಿಷ್ಟು ವಚನಗಳು ಗೊತ್ತು, ಇಷ್ಟು ದಾಸ ಸಾಹಿತ್ಯದಲ್ಲಿ ಇಷ್ಟು ಲೈನ್ಸ್ ಗೊತ್ತು ಅಂತ ಅವ್ರಿಗೆ ತೋರಿಸ್ಬೇಕು. ಸೊ 2 ಇಂಪಾರ್ಟೆಂಟು. ಬೈಹರ್ಟು ಮಾಡಬೇಕು, ಅರ್ಥನೂ ಮಾಡ್ಕೊಬೇಕು. ನಾವು ಬೈಹರ್ಟ್ ಮಾಡಲ್ಲ, ನಾವು ಸಾಹಿತ್ಯ ಬರೀ ಓದ್ಕೋತೀವಿ ಅಂದರೆ ಖಂಡಿತವಾಗ್ಲೂ ಆಗಲ್ಲ. ತುಂಬ ಇರುತ್ತೆ, ಮೀಮಾಂಸೆ ವಿಮರ್ಶೆ ಎಲ್ಲ ಬಂದಾಗ ಬೈಹರ್ಟ್ ಮಾಡಲೇಬೇಕು. ಅದನ್ನು ಒಂದು ನೆನ್ಪಿಟ್ಕೊಳ್ಳಿ. ಅಷ್ಟೇ, ಒಂದು ರಿಗ್ರೆಟ್ಸ್ ಮಾತ್ರ ಇಟ್ಕೊಳ್ಬೇಡಿ. ಸಾಹಿತ್ಯ ತಗೊಂಡಿದ್ದೀರಾ, ತುಂಬ ಚೆನ್ನಾಗಿ ಓದಿ. ಆಮೇಲೆ ಕೆಲವೆಲ್ಲ ಬರ್ತಿರುತ್ತೆ ಇವಾಗ ನಿಮಗೆ, ಪಂಪ ಭಾರತ, ಕುಮಾರವ್ಯಾಸ ಭಾರತ, ವಚನ ಸಾಹಿತ್ಯ ಬಂದಾಗ ಒಂದಷ್ಟು ಲೈನ್ಸು ಇಷ್ಟಪಟ್ಟು ಕಲ್ತ್ಕೊಳ್ಳಿ. ಯಾರಾದರೂ ಫ್ರೆಂಡ್ಸ್ ಹತ್ರ ಹೇಳ್ತಾ ಇರಿ, ನಾನು ಈ ವಚನ ಕಲ್ತಿದ್ದೀನಿ, ನಿನಗೆ ಎಷ್ಟು ವಚನ ಬರುತ್ತೆ, ಏನಾದರೂ ಆಗಲಿ, ಕಾಂಪಿಟೇಷನ್ ಆಗಲಿ. ನಾನಂತೂ ನನ್ನ ಫ್ರೆಂಡ್ಸಿಗೆಲ್ಲ ಬೈತಿದ್ದೆ. ಈ ಶಲ್ಯ ಮತ್ತು ಕುಮಾರವ್ಯಾಸಂದು ಒಂದು ವಾಗ್ವಾದ ಬರುತ್ತೆ, ಅದರಲ್ಲಿರೋ ಲೈನ್ಸ್ ಎಲ್ಲ ತೊಗೊಂಡು ನನ್ನ ಫ್ರೆಂಡ್ಸಿಗೆ ಬೈತಿದ್ದೆ. ಹಾಗೆ ನೀವು ಅದನ್ನು ಕಲ್ತ್ಕೊಳ್ಳಿ, ಭಾಳ ಚೆನ್ನಾಗಿರುತ್ತೆ. ಪಂಪ ಭಾರತದಲ್ಲಿ ಯಾವುದೋ ಒಂದು ಶ್ಲೋಕ ತುಂಬ ಇಷ್ಟಪಟ್ಟು ಕಲ್ತ್ಕೊಳ್ಳಿ. ನೀವು ಹೇಳಿದಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ನನ್ನ ಕನ್ನಡ ಎಷ್ಟು ಚೆನ್ನಾಗಿ
ಚೆನ್ನಾಗಿ ಕಲ್ತಿದ್ದೀನಲ್ವಾ ಅಂತ ಹೇಳ್ಬಿಟ್ಟು. ಪಂಪ ಭಾರತದಲ್ಲಿ ಒಂದು ಬರುತ್ತೆ, ಛಲದೋಳ್ ದುರ್ಯೋಧನಂ ನನ್ನಿಯೊಳ್ ಇನತನಯಂ ಗಂಡಿನೊಳ್ ಭೀಮಸೇನಂ ಬಲದೊಳ್ ಮದ್ರೇಶನ್ ಅತ್ಯುನ್ನತಿಯೊಳ ಮರಸಿಂಧೋದ್ಭವಂ ಚಾಪ ವಿದ್ಯಾಬಲದೊಳ್ ಕುಂಭೋದ್ಭವಂ ಸಾಹಸ ಮಹಿಮೆಯೊಳ್ ಫಲ್ಗುಣಂ ಧರ್ಮದೊಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ ಮಿಗಿಲ್ ಇವರ್ಗಿಳಂ ಭಾರತಂ ಲೋಕಪೂಜ್ಯಂ ಅಂತ ಹೇಳ್ತಾರೆ ಪಂಪ. ನೀವು ಇದನ್ನ ಕಲ್ತ್ಕೊಳ್ಳಿ, ನಾನು ಯಾವತ್ತೋ ಕಲ್ತಿರೋದು, ಬಟ್ ನಂಗೆ ಖುಷಿ, ನಾನು ಪ್ರೌಡಾಗಿ ಹೇಳ್ಕೊತೀನಿ ನಾನು ಇದನ್ನ ಕಲ್ತಿದ್ದೀನಿ ಅಂತ. ಹಾಗೆ ಕಲ್ತ್ಕೊಂಡು ನೆನ್ಪಿಟ್ಕೊಂಡಾಗ ನಿಮ್ಗೆ ಅದ್ರ ಬಗ್ಗೆ ಒಂದು ಪ್ರೈಡು ಇರುತ್ತೆ. ನೀವು ಮುಂದೆ ಎಕ್ಸಾಮಲ್ಲಿ ಬರೀಬೇಕಾದ್ರೂ ಅದನ್ನೇ ಬರೀತೀರಾ. ಫಾರ್ ಎಕ್ಸಾಂಪಲ್ ಇವಾಗ ಒಂದು 20 ವಚನ ಕಲ್ತ್ಬಿಟ್ಟಿರ್ತೀರ ಎಕ್ಸಾಮಲ್ಲಿ ಬರೆಯೋಣ ಅಂತ, ನಿಮಗೆ ನೆನಪಿರೋದಿಲ್ಲ. ಚೆನ್ನಾಗಿ ಕಲ್ತ್ಕೊಂಡೆ ಮಾತ್ರ ನೆನಪಿರುತ್ತೆ, ಇಲ್ಲಾಂದ್ರೆ ಅಲ್ಲಿ ಕೂತ್ಕೊಂಡು ನೆನಪಿಸ್ಕೊಳಕ್ ಆಗಲ್ಲ. ಅವಾಗ ಏನ್ ಮಾಡ್ತೀವಿ, ಚಿಕ್ಕ ವಯಸ್ಸಿನಲ್ಲಿ ಕಲ್ತಿದ್ವಲ್ಲ ಎನ್ನ ಕಾಲೆ ಕಂಬವಯ್ಯ ದೇಹವೇ ದೇಗುಲ, ಅದನ್ನೇ ಬರಿತೀವಿ. ನಮಗೆ ಇಲ್ಲಿ ಕಲ್ತಿರೋದು ನೆನಪಿರೋದಿಲ್ಲ. ಯಾವಾಗ ಇಂಬೈವ್ ಆಗುತ್ತೆ, ಯಾವಾಗ ಇಷ್ಟಪಟ್ಟು ಕಲಿತೀವಿ, ಆವಾಗ ಅದನ್ನಲ್ಲಿ ನಾವು ಪ್ರೆಸೆಂಟ್ ಮಾಡೋಕ್ಕಾಗುತ್ತೆ. ಸೊ ಇಷ್ಟು ಥಿಂಗ್ಸು. ನಂದು ಒಂದು ನೋಟ್ಸು ಮತ್ತು ನಂದು ಕಾಪೀಸ್ ಎಲ್ಲ ಇದೆ. ಸೊ ನಿಮಗೆ ಬೇಕಾದರೆ ಅದನ್ನ ನಂದೊಂದು ಚಾನಲ್ ಮಾಡಿದ್ದೀನಿ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಸಿಗುತ್ತೆ ಎಲ್ಲಾನು. ಅದಕ್ಕೇನು ಪೇ ಎಲ್ಲ ಮಾಡೋ ಕೆಲಸ ಇಲ್ಲ, ಆರಾಮಾಗಿ ನೀವೆಲ್ಲ ಯೂಸ್ ಮಾಡ್ಕೊಳ್ಳಿ. ಬಟ್ ಅದನ್ನೇ ಓದ್ಕೊಳಕ್ಕೆ ಇಟ್ಕೋಬೇಡಿ, ಅದರಿಂದ ತೆಗೆದು ನೀವು ಒಂದು ನೋಟ್ಸ್ ಮಾಡ್ಕೊಳ್ಳಿ. ಇಷ್ಟ. ಥ್ಯಾಂಕ್ ಯು ಸರ್. ಹಾಂ ಸರ್. ಸರ್ ಯಾವಾಗೂ ಹೇಳ್ತಾರೆ ನಿಮಗೆಲ್ಲ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ. ನಾನು ಸರ್ ಕ್ಲಾಸ್ ಮಾಡುವಾಗ ನಾನು ಯಾವಾಗೂ ಅನ್ಕೋತಿದ್ದೆ ಈ ಶರಣ ನಾನೇ ಆಗಬೇಕು ಅಂತ ಹೇಳ್ಬಿಟ್ಟು. ನೀವು ನನ್ನ ನೋಟ್ಸ್ ನೋಡಿದ್ರೆ ಅನಿಸುತ್ತೆ ಪ್ರತಿಯೊಂದು ಮಾಡಿದ್ದೀನಿ, ಯಾವ ಪಾರ್ಟು ಬಿಟ್ಟಿಲ್ಲ. ಅದಕ್ಕಂತ ಒಳ್ಳೆ ಸ್ಕೋರ್ ಬಂದಿದೆ. ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ರಾಕೇಶ್ ಸರ್. ಸೊ ಯಾರ್ದಾರು ನೋಟ್ಸ್ ಆಗಿರಲಿ, ಅದು ಸೆಕೆಂಡ್ ಹ್ಯಾಂಡ್ ನಂದಾಗಲಿ, ನೀವು ಅದ್ರ ಮೇಲೆ ವರ್ಕ್ ಮಾಡಬೇಕು. ಟೆಕ್ಸ್ಟ್ ಬುಕ್ ಇಟ್ಕೊಂಡು ನಾನು ಕ್ಲಾಸ್ನಲ್ಲಿ ವಿಸ್ತಾರವಾಗಿ ಚರ್ಚೆ ಮಾಡ್ತೇನೆ ಪ್ರತಿ ಟಾಪಿಕ್ನು ಕೂಡ. ಅದನ್ನೆಲ್ಲ ಹೋಗಿ ಇನ್ಕ್ಲೂಡ್ ಮಾಡಿಕೊಂಡು ನೀವು ಆನ್ಸರ್ ತೆಗೆದುಕೊಂಡು ಬಂದರೆ ನೆಕ್ಸ್ಟ್ ಡೇ ಅದನ್ನು ನಾನು ನೋಡ್ತೇನೆ, ಮತ್ತೆ ಸರಿ ಮಾಡಿಕೊಂಡು ಅದು ಫೈನಲ್ ನೋಟ್ಸ್ ಆಗುತ್ತೆ. ಈ ಥರ ಡೆವಲಪ್ ಮಾಡ್ಕೊಳ್ತಾ ಹೋಗಿ. ಬಟ್ ಇಟ್ಕೊಳ್ಳಿ, ಅದು ರೆಫರೆನ್ಸ್ ಆಗಿ ಯಾರ್ದಾರು ಇಟ್ಕೊಳ್ಳಿ. ಸೊ ತುಂಬ ಹಾರ್ಡ್ ವರ್ಕರು. ಲಾಸ್ಟ್ ಟೈಮು 277 ಶಿ ಗೇವ್ ಎ ಇಂಟರ್ವ್ಯೂ ಆಲ್ಸೋ. ಶಿ ಮಿಸ್ಡ್ ಇಟ್ ಬೈ 10 ಮಾರ್ಕ್ಸ್. ಜನರಲ್ ಮೆರಿಟ್ನಲ್ಲಿದ್ದರು 10 ಮಾರ್ಕ್. OBC ಇದ್ದಿದ್ರು ಆಗ್ಬಿಡೋದು. ಮೇಡಮ್ ಒಂದು EWS ಮಾಡಿಸ್ಕೊಂಡು ಬನ್ನಿ ಅಂತ ನಾನೇ ಹೇಳಿದೆ. ಇಲ್ಲ ಸರ್, ಏನಿದೆ ಅದರಲ್ಲಿ ಬರಿತೀನಿ ಅಂದರು. ಸೊ ಎನಿ ಕೆಟಗರಿ ಇದ್ದರೆ ಅವರು ಸರ್ವಿಸ್ನಲ್ಲಿರೋರು. OBC ಇದ್ದರೆ ಟಾಪ್ 300 ಎಲ್ಲ ಬಂದ್ಬಿಡೋರು. ಸೊ ಜನರಲ್ ಮೆರಿಟು ಶಿ ಮಿಸ್ಡ್ ಬೈ 10 ಮಾರ್ಕ್. ಕನ್ನಡ ಸೆಕೆಂಡ್ ಟಾಪರ್ ಶಿ ವಾಸ್ 277, ಇನ್ನೊಬ್ರು 283 ಇತ್ತು. ಸೊ ಇವ್ರದ್ದೇ ಅಷ್ಟು ಚೆನ್ನಾಗಿ ಮಾಡಿ ಇಟ್ಕೊಳ್ಳು. ನಾನು ಏನೇ ಹೇಳಿದ್ರು ಇಮಿಡಿಯೇಟಾಗಿ ಹೋಗಿ ಅದನ್ನು ರೆಡಿ ಮಾಡಿಕೊಂಡು ಬಂದು ನನ್ನ ಜೊತೆಗೆ ಚರ್ಚೆ ಮಾಡಿ ಅದನ್ನು ಫೈನಲ್ ಮಾಡ್ಕೊಳ್ಳೋರು. ಸೊ ಅಷ್ಟಿತ್ತು. ಸೊ ಹಾಗಾಗಿ ಬೇರೆ ಕಡೆ ಇದ್ದಾರೆ ವರ್ಕ್ ಮಾಡಿಕೊಂಡು. ಸೊ ನಿಮ್ಗಿರೋ ಸ್ಟ್ರೆಂತನ್ನು ಸ್ವಲ್ಪ ಯೂಸ್ ಮಾಡಿ. ಯಾರಿಗಾರು ಮಕ್ಳಿಗೆ ಸ್ವಲ್ಪ ಪಾಸ್ ಆಗೋರಿಗೆ ಒಂದು ಪುಷ್ ಕೊಡಿ. ನಾನು ನಿಮ್ಗೆ ಹೇಗೆ ಒಂದು 230-40 ಬರ್ತಿತ್ತು, ಹೇಗೆ ಒಂದು 25 ಪುಷ್ ಕೊಟ್ಟನ. ನೀವು ಕೂಡ ನಿಮಗೆ ಸಿಕ್ಕಂತಹ ಜ್ಞಾನವನ್ನು ಹಂಚಿ ಅಂತ ಹೇಳಿದೆ. ಸೊ ಅದಕ್ಕೆ ಶಿ ಈಸ್ ರೆಡಿ. ಬಟ್ ಫಸ್ಟ್ ನಾನು ನಿಮ್ಮನ್ನು ಪ್ರಿಪೇರ್ ಮಾಡ್ತೀನಿ. ಅದರ ಮೇಲೆ ವ್ಯಾಲ್ಯೂ ಅಡಿಷನ್ಸ್ಗೆ ಅವರು ನಿಮಗೆ ಪೇಪರ್ಸ್ ಕರೆಕ್ಷನ್ ಆಗಲಿ, ನಿಮಗೆ ಹೇಗೆ ಆನ್ಸರ್ ಬರಿಬೇಕು ಅವನ್ನೆಲ್ಲವನ್ನ ಅವ್ರು ಬಂದು ನಿಮಗೆ ಗೈಡ್ ಮಾಡಿ. ತುಂಬ ಹಾರ್ಡ್ ವರ್ಕರು. ಅವ್ರು ಹೇಳಿದ್ರಲ್ಲ, ಬಹೆಟ್ ಮಾಡಬೇಕು, ಅರ್ಥ ಮಾಡಬೇಕು. ನಾನು ಅವತ್ತು ಹೇಳಿದೆ ನಿಮಗೆ, ಚಿಂತನೆ ಇರುತ್ತೆ, ಅರ್ಥ ಮಾಡ್ಕೊಳ್ಬೇಕು, ಮತ್ತು ಕವಿ ಏನು ಬರೆದಿದ್ದಾನೆ ಅದನ್ನು ಬಹೆಟ್ ಮಾಡಬೇಕು. ಪ್ರತಿ ಟಾಪಿಕ್ನಲ್ಲೂ ಯಾವ್ಯಾವ ಲೈನ್ ಬಹೆಟ್ ಮಾಡಬೇಕು ಹೇಳ್ಕೊಡ್ತಾನೆ. ಅದನ್ನು ಇಮಿಡಿಯೇಟ್ ಆಗಿ ಚಿಕ್ಕ ಡೈರಿಲಿ ಹಾಕ್ಕೊಳ್ಬೇಕು, ಪದೇ ಪದೇ ಅದನ್ನು ರಿಪೀಟ್ ಮಾಡ್ಕೊಳ್ತಾ ಇರಬೇಕು. ಯಾಕಂದ್ರೆ IAS ದೊಡ್ಡ ಹುದ್ದೆ, ಅದಕ್ಕೆ ತಕ್ಕ ಹಾಗೆ ಒಂದಿಷ್ಟು ಶ್ರಮವನ್ನು ನೀವು ಪಡಲೇಬೇಕಾಗುತ್ತೆ. ಈ ಬಾರಿಯೂ ಕೂಡ ಅವರು ಇನ್ನೊಬ್ರು ಈ ಸರಿ ಮಹೇಶ್ ಅಂತ ಕ್ಲಿಯರ್ ಆಗಿದ್ದಾರೆ. ಸೊ ಅವರೆಲ್ಲ ಒಟ್ಟಿಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಈ ಕ್ಲಿಯರ್ ದಿಸ್ ಟೈಮ್. ಮೋಹನ್ ಅಂತ ಪಾಪ ಪ್ರತಿ ಸಲ ಇಂಟರ್ವ್ಯೂ ಕೊಡೋರು, ಈ ಸಲ ಕ್ಲಿಯರ್ ಆಗಿದೆ ಎಲ್ಲರದು. ಅಂದ್ರೆ ಈ 3 ಅಂಶಗಳು ಮಾರ್ಕ್ಸ್ ಕ್ಲಿಕ್ ಮಾಡ್ಬೇಕು. ಒಂದು ಆಪ್ಷನಲ್, 250 ಬಂದ್ರೆ ಎನಫ್, ಯಾವ್ದಾದ್ರು ಒಂದು ಆಗೇ ಆಗುತ್ತೆ. ಬಟ್ 225, 230 ಕೆಳಗಡೆ ಇಳಿಯೋ ಹಾಗಿಲ್ಲ, 250 ತೆಗೆದುಕೊಳ್ಳೇಬೇಕು. ಪ್ಲಸ್ ನಿಮ್ದು ಎಸ್ಸೆ, ಪ್ಲಸ್ ನಿಮ್ದು ಇಂಟರ್ವ್ಯೂ. ಈ 3ನ್ನ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರೆ UPSC ತುಂಬಾ ಸುಲಭ, IAS ತುಂಬಾ ಸುಲಭ. ಪ್ರೊವೈಡೆಡ್ ವಿತ್ ಯುವರ್ ಪ್ರಿಲಿಮ್ಸ್ನ ಯಾವುದೇ ಕಾರಣಕ್ಕೂ ಇದು ಮಾಡಬೇಡಿ. ಉಳಿದಿದ್ದು ಇವು 3 ಅಂಶಗಳು: ನಿಮ್ಮ ಆಪ್ಷನಲ್ಲು, ನಿಮ್ಮ ಎಸ್ಸೆ, ನಿಮ್ಮ ಇಂಟರ್ವ್ಯೂ. ಆಪ್ಷನಲ್ಲು ಮತ್ತು ಇಂಟರ್ವ್ಯೂಗೆ ನಾನು ಹೆಲ್ಪ್ ಮಾಡ್ತೇನೆ ನಿಮಗೆ. ಎಸ್ಸೆ ತುಂಬ ಜನ ಇದ್ದಾರೆ ಹೆಲ್ಪ್ ಮಾಡ್ಲಿಕ್ಕೆ. ಎಸ್ ಇಟ್ಕೊಂಡ್ರಲ್ವಾ? ಸಿಲೆಬಸ್ ಏನು ಮಾತಾಡ್ತಿದ್ದೆ ಸರ್ ನಾನು? ಹಲ್ಮಿಡಿ ಶಾಸನದ ಬಗ್ಗೆ ಯಾರು ಮಾತಾಡ್ತಿದ್ನಾ? ಇನ್ನು ಮಾತಾಡಿಲ್ವಾ? ಕ್ರಿಸ್ತ ಶಕ 450 ಹಲ್ಮಿಡಿ ಶಾಸನದಲ್ಲಿ ಪ್ರಪ್ರಥಮ ಬಾರಿಗೆ ಕನ್ನಡ ತನ್ನ ಲಿಪಿಯನ್ನ ಕಂಡುಕೊಂಡಿದ್ದಲ್ವಾ ನಾವು ನೋಡಿದ್ದು. ಸೊ ಎಕ್ಸಾಮ್ಗೆ ಸಿಲೆಬಸ್ಗಿಲ್ಲ ನಿಮ್ಗೆ ಹಲ್ಮಿಡಿ ಶಾಸನ. ಬಟ್ ಏನ್ ಮಾಡ್ತೇನೆ ನಾನು, ಇದ್ರ ಬಗ್ಗೆ ಒಂದು ಕ್ವಿಕ್ ಇನ್ಫಾರ್ಮೇಶನ್ನ ನೀಡ್ತೇನೆ. ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಸೊ ಇದಕ್ಕಿಂತ ಹಿಂದೆ ಕನ್ನಡವಿತ್ತಾ? ಇತ್ತು ಅಲ್ವಾ? ಅಂದ್ರೆ ಆಲ್ರೆಡಿ ಲಿಪಿಯನ್ನ ಒಂದು ಭಾಷೆ ರೂಢಿಸ್ಕೊಂಡಿದೆ ಅಂದ್ರೆ ನಾಲ್ಗೆ ಮೇಲೆ ಆಡು ಭಾಷೆಯಾಗಿ
ಒಂದು 500 600 800 1000 ವರ್ಷ ತನಕ ಇತ್ತು. ಸೊ ಮಹಾಭಾರತದ ಕರ್ನಾಟ ಪರ್ವ ಇದೆ, ಸಭಾ ಪರ್ವ, ಭೀಷ್ಮ ಪರ್ವ, ಇವುಗಳಲ್ಲೆಲ್ಲ ಕರ್ನಾಟ ಅಂತಕ್ಕಂಥದ್ದು ಪದದ ಉಲ್ಲೇಖವಿದೆ. ಮಹಾಭಾರತ ಯಾವಾಗ ನಡೆದಿದ್ದು, ಎಲ್ಲಿ ನಡೆದಿತ್ತು, ಎಲ್ಲಿ ಮೇಡಮ್? ಇಡೀ ಇಂಡಿಯಾದಲ್ಲಿ ಅಷ್ಟೇ, ಭಾರತದಲ್ಲಿ ನಡೆದಿತ್ತು. ಸಿ ರಾಮಾಯಣ ನಡೆದಿದ್ದು ತ್ರೇತಾಯುಗ, ಮಹಾಭಾರತ ನಡೆದಿದ್ದು ದ್ವಾಪರ ಯುಗ ಅಂತ ಹೇಳಿ, ಕಲಿಯುಗ. ಬಟ್ ಏನಾಗುತ್ತೆ, ಇವೆರಡು ಏನು ಪುರಾಣಗಳ ಕಾವ್ಯಗಳ, ಮಹಾಕಾವ್ಯ ಪುರಾಣ ಪುರಾಣ ಕಾವ್ಯಗಳು ಅಂತಾನೆ ಹೇಳ್ತೇವೆ ಅಲ್ಲ, ಇತಿಹಾಸ ಅಂತ ಹೇಳ್ಬೋದಾ? ಪ್ರಯತ್ನಗಳು ನಡೀತಾ ಇದೆ ಇತಿಹಾಸ ಅಂತಕ್ಕಂಥದ್ದು. ಬಟ್ ಆಸ್ ಆಫ್ ನೌ, ಈ ದಿನದ ಮಟ್ಟಿಗೆ ಅದನ್ನ ನಾವು ಕೇವಲ ಪುರಾಣವಾಗಿ ಅಥವಾ ಒಂದು ಕಾವ್ಯವಾಗಿ ನೋಡ್ತೀವಿ ವಿನಃ ಇತಿಹಾಸ ಅಂತಕ್ಕಂಥದ್ದು ನಿರೂಪಿಸ್ಕೊಳ್ಳಿಕ್ಕೆ ಇನ್ನೂ ಏನು ಬೇಕು? ಎವಿಡೆನ್ಸಸ್ ಅಂದ್ರೆ ಅಂತಹ ಪ್ರೂಫ್ಸು ಎಲ್ಲೂ ಕೂಡ ನಮ್ಗೆ ಸಿಗ್ತಾ ಇಲ್ಲ, ಕುರುಹುಗಳು ಸಿಗ್ತಾ ಇಲ್ಲ. ಉತ್ಖನನ ಅವೆಲ್ಲ ಮಾಡ್ತಾನೆ ಇದ್ದಾರೆ, ಅಗದು ಬಗದು ನೋಡ್ತಾರೆ, ಎಲ್ಲಿ ಕರ್ಣ ಇದ್ದ, ಎಲ್ಲಿ ಕೃಷ್ಣ ಇದ್ದ, ಅದೆಲ್ಲ ನೋಡ್ಲಿಕ್ಕೆ. ನಾಟ್ ಗೆಟಿಂಗ್ ಎಫರ್ಟ್ಸ್ ಆದ ಇತ್ತು, ಅಲ್ಲಿಂದಲೂ ಇತ್ತು. ಸೊ ಕ್ರಿಸ್ತ ಪೂರ್ವಕ್ಕೆ ಹೋಗುತ್ತೆ. ನೀವು ಹೇಳ್ದಂಗೆ ಮಹಾಭಾರತ ಎಲ್ಲ ಕ್ರಿಸ್ತ ಪೂರ್ವದಲ್ಲಿ ನಡೆದಂತಹ ಒಂದು ಘಟನೆಗಳನ್ನ ಯಾರೋ ಒಬ್ಬ ನೋಡಿದ್ದಾನೆ, ಮಹಾಕಾವ್ಯವಾಗಿ ರಚನೆ ಮಾಡಿದ್ದಾನೆ ಅಂತ ಅಂಕಿತನಾಮ ಯಾರ್ದಿದೆ? ವ್ಯಾಸಂದಲ್ಲಿ ಇದೆ. ಸರಿ. ಸೊ ಹಾಗಾಗಿ ಆಡು ಭಾಷೆಯಲ್ಲಿತ್ತು. ಬಟ್ ನಮ್ಗೆ ಪ್ರೂಫ್ ನೋಡಿರುವಂತಹದ್ದು ಏನು ಸರ್? ಪುರಾವೆ ನೋಡಿ ಕೊಟ್ಟಿರುವಂತದ್ದು ಹಲ್ಮಿಡಿ ಶಾಸ್ತ್ರದಿಂದ. ಇದಾದ ಮೇಲೆ 5 6 7 300 ವರ್ಷ ನಮ್ಗೆಲ್ಲೂ ಅಕ್ಷರ ಸಿಗ್ಲಿಲ್ಲ. ಮತ್ತೆ ಅಕ್ಷರವನ್ನ ನೋಡಿದ್ದು ನಾವು ಕ್ರಿಸ್ತ ಶಕ 700ರಲ್ಲಿ ಕಪ್ಪೆ ಅರಬಟ್ಟನ ಶಾಸನ ಅಂತ ಹೇಳ್ತೇವೆ. ಕೇಳಿದ್ದೀರಾ? ಅಥವಾ ಬಾದಾಮಿ ಶಾಸನ ಅಂತಾನೆ ಹೇಳ್ತಾರೆ. ಕಪ್ಪೆ ಅರಬಟ್ಟನ ಶಾಸನ ಅಥವಾ ಬಾದಾಮಿ ಶಾಸನ. ಸಿಂಪಲ್. ವೀರಂಗೆ ವೀರ, ಮಾಧುರ್ಯಂಗೆ ಮಾಧುರ್ಯಂ ಅಲ್ವಾ? ಸೊ ಅದೆಲ್ಲರೂ ಕೂಡ ಕೇಳಿದ್ದೀರಾ. ಆ ಶಾಸನದಲ್ಲಿ ನಾವು ಮತ್ತೆ ನೋಡ್ತೇವೆ. ಸೊ ಕ್ರಿಸ್ತ ಶಕ ನಾನು ಡಿಟೇಲ್ಡ್ ಆಗಿ ಮಾಡ್ತೇನೆ ಇವತ್ತು, ಸಿಲೆಬಸ್ ಅಷ್ಟೇ ಪರಿಚಯ ಮಾಡ್ತಾ ಇದ್ದೆ. ಸಾಧುಂಗೆ ಸಾಧು, ವೀರಂಗೆ ವೀರ, ಮಾಧುರ್ಯಂಗೆ ಮಾಧುರ್ಯ ನೀತಂ ಅಲ್ಲ, ಏನೋ ಪರತನಲ್ಲ, ಯಾರೇನೋ ಮಾಧವ ನೀತನ್ ಅಂತಕ್ಕಂಥದ್ದು ಅಲ್ಲಿ ಬರುವಂತಹದ್ದು. ಸೊ ಇಲ್ಲಿ ನೋಡ್ತೇವೆ, ಇಲ್ಲಿ ಏನೇನು ವೈಶಿಷ್ಟ್ಯಗಳು, ನಾನು ಅದನ್ನು ಮಾಡ್ಬೇಕಾದಾಗ ಹೇಳ್ತಾನೆ, ಇವತ್ತು ಬೇಡ. ಸೊ ಅದು ಬಿಟ್ರೆ ಇಲ್ಲಿ ನೋಡಿದ್ವಿ, ಬಿಟ್ರೆ ಮತ್ ಬೇರೆ ಕಡೆ ಇಲ್ಲ, ಕನ್ನಡ ಅಕ್ಷರ ಇಲ್ಲ. ಮತ್ತೆ ಎಲ್ಲಿ ನೋಡಿದ್ದು ಇದಾದ್ಮೇಲೆ 850 ಕವಿರಾಜ ಮಾರ್ಗ ಅಲ್ವಾ? ಕ್ರಿಸ್ತ ಶಕ 850ರ ಕವಿರಾಜ ಮಾರ್ಗದಲ್ಲಿ ಮತ್ತೆ ನಾವು ನೋಡ್ತೇವೆ. ಇವು ಯಾವುದು ಕೂಡ ನಿಮ್ ಸಿಲೆಬಸ್ಗಿಲ್ಲ. ಬಟ್ ಫ್ಲೋ ಆಫ್ ಕನ್ನಡ ಹೇಗೆ ಹರಿದು ಬಂತು ಈ ಭಾಷೆ ಅಂತಕ್ಕಂಥದ್ದು ಈ ಪ್ರಕಾರವಾಗಿ ನೋಡ್ತಾ ಹೋಗಬೇಕು. ಕವಿರಾಜ ಮಾರ್ಗ ಏನು ಇದು ಕಾವ್ಯನಾ? ಯಾರು ಬರ್ದಿದ್ದು? ಅಮೋಘ ವರ್ಷ ಅಂತಾರೆ, ಅಥವಾ ಅವನ ಆಸ್ಥಾನದಲ್ಲಿದ್ದಂತಹ ನೃಪತುಂಗ ಕವಿ ಶ್ರೀ ವಿಜಯ ಅಂತ ಹೇಳ್ತಾರೆ. ಸೊ ದ್ವಂದ್ವ ಬೇಡ, ಗೊಂದಲ ಬೇಡ ಅಂತ ಕವಿರಾಜ ಮಾರ್ಗಕಾರ ಅಂತಕ್ಕಂಥದ್ದು ನಾವು ಅವನಿಗೆ ಹೇಳ್ತೇವೆ. ಯಾರು ರಚನೆ ಮಾಡಿದಾನೋ ಅವನೇ ಅಂತಕ್ಕಂಥದ್ದು. ಇದೊಂದು ಕಾವ್ಯವಲ್ಲ, ಇದೊಂದು ಕೃತಿ ಹೌದು, ಆದ್ರೆ ಇದು ಕಾವ್ಯವಲ್ಲ. ಬದಲಾಗಿ ಏನಿದು ಒಂದು ಲಕ್ಷಣ ಕಾವ್ಯ ಅಂತ ಹೇಳ್ತೇವೆ. ಇದನ್ನ ಲಕ್ಷಣ ಕಾವ್ಯ. ಏನು? ಕಾವ್ಯದ ಗುಣಲಕ್ಷಣಗಳನ್ನ ಹೇಳುವಂತಹ ಒಂದು ಲಕ್ಷಣ ಕಾವ್ಯ. ಅಂದ್ರೆ ಹೌ ಟು ರೈಟ್, ವಾಟ್ ಈಸ್ ಪೊಯೆಟ್ರಿ, ಏನು ಕಾವ್ಯ ಅಂದ್ರೆ ಏನು, ಅದ್ರಲ್ಲಿ ಏನಿರ್ಬೇಕು, ಏನಿರಬಾರ್ದು, ಇವುಗಳನ್ನ ಏನು ಅವನು ಬರ್ದಿದ್ದಾನೆ. ಇದರಲ್ಲಿ ಯಾವುದೇ ಒಂದು ಸ್ಟೋರಿ ಇಲ್ಲ, ಕತೆ ಇಲ್ಲ, ಯಾವುದೇ ಒಂದು ನರೇಷನ್, ನಿರೂಪಣೆ ಇಲ್ಲ. ಇಲ್ಲಿರೋದು ಜಸ್ಟ್ ಕವಿಗಳಿಗೆ ರಾಜಮಾರ್ಗವನ್ನ ಹಾಕೊಡುತ್ತೆ, ಮುಂದೆ ಹೇಗೆ ಬರಿಬೇಕು ಇದನ್ನ ನೋಡ್ಕೊಂಡು ಬರೀರಿ ಅಂತ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಇದನ್ನ ಸಂಸ್ಕೃತದ ಕವಿ ದಂಡಿ ಇದಾನಲ್ಲ, ಅವನು ಕಾವ್ಯಾದರ್ಶದ ಅವತರಣಿಕೆ ಅಂತ ಹೇಳ್ತಾರೆ. ಅಲ್ಲಿ ಸಂಸ್ಕೃತ ದಂಡಿ ಏನು ಮಾಡಿದ್ದ ಅದನ್ನ ಈತ ಕನ್ನಡದಲ್ಲಿ ಮಾಡಿದ್ದಾನೆ ಅಂತ ಹೇಳ್ತಾರೆ. ಬಟ್ ಆದ್ರೆ ಇಲ್ಲೂ ಕೂಡ ಸ್ವಂತಿಕೆಯನ್ನ ಮೆರೆದಿದ್ದಾನೆ. ನೀವು ಈ ಮೂರುಗಳು ಬಗ್ಗೆ ಡೈರೆಕ್ಟ್ ಆಗಿ ಎಲ್ಲೂ ಪ್ರಶ್ನೆಗಳು ಬರೋದಿಲ್ಲ. ಹಲ್ಮಿಡಿ ಶಾಸನವಾಗಿರ್ಲಿ, ಬಾದಾಮಿ ಶಾಸನವಾಗಿರ್ಲಿ. ಬಟ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಿಮ್ಗೆ ಇರಬೇಕಷ್ಟೆ. ಯಾಕಂದ್ರೆ ಸಾಹಿತ್ಯದ ಸ್ಟೂಡೆಂಟ್ ಆದಾಗ ಇಂಟರ್ವ್ಯೂ ಬೋರ್ಡ್ಗೆ ಹೋದಾಗ ಅಲ್ಲಿ ನೀವು ಶಕ್ತರಾಗಿರ್ಬೇಕು ಇದ್ರ ಬಗ್ಗೆ ಮಾತನಾಡೋದು ಅಷ್ಟೇ. ಅದರ್ವೈಸ್ ಎಲ್ಲಾದ್ರೂ ಕನ್ಕ್ಲೂಷನ್ ಅಲ್ಲೋ ಅಥವಾ ಅದರ್ವೈಸ್ ಎಲ್ಲಾದ್ರೂ ಏನು ಸರ್
ನಿಮ್ಮ ಇಂಟ್ರೊಡಕ್ಷನ್ ಅಲ್ಲೋ ಬಳಸ್ಕೊಳ್ಳಿಕ್ಕೆ ಈ 3 ಅಂಶಗಳು ಸಹಾಯ ಮಾಡ್ತಾವೆ. ಸರಿ, ಇವು 3 ನೋಡ್ತೇನೆ, ನಾಳೆ ಮಾಡೋದಾದ್ರೆ ಮಾಡ್ತೇನೆ, ಬಟ್ ಇದಕ್ಕೆ ಒಂದು ಕ್ಲಾಸ್ ಇಡ್ಬೇಕಲ್ಲ ಅಂತ ಬೇಜಾರು. ಅದಕ್ಕೆ ಏನ್ ಮಾಡ್ತೇನೆ, ಸಿಲೆಬಸ್ಗೆ ಡೈರೆಕ್ಟ್ ಆಗಿ ಎಂಟ್ರಿ ಆಗಿ ಯಾವಾಗ ಒಂದು 5 ನಿಮಿಷ 10 ನಿಮಿಷ ಟೈಮ್ ಉಳಿಯುತ್ತೋ ಅವಾಗ ನಾನು ಇವು 3ಗಳನ್ನ ಬರ್ಸ್ಕೊಳ್ತಾ ಹೋಗ್ತೇನೆ. ಸರಿ, ಮತ್ತೆ ಅಕ್ಷರ ಎಲ್ಲಿ ನೋಡ್ತೀವಿ ನಾವು? 5ನೇ ಶತಮಾನದಲ್ಲಿ ನೋಡಿದ್ವಿ, 8ರಲ್ಲಿ ನೋಡಿದ್ವಿ, 7ರಲ್ಲಿ ನೋಡಿದ್ವಿ, ಬಿಟ್ರೆ 9ನೇ ಶತಮಾನದಲ್ಲಿ ನೋಡಿದ್ವಿ. ಮತ್ತೆಲ್ಲಿ ಅಕ್ಷರ ಫಸ್ಟ್ ಸಿಗುತ್ತೆ ನಮ್ಗೆ? ಕನ್ನಡದ ಅಗ್ರಕವಿ, ಅಜಕವಿ, ಕವಿಗಳಿಗೆ ತಲೆಮಾಣಿಕ್ಯ, ನಾಡೋಜ ಯಾರು? ಪಂಪ, ಆದಿಕವಿ ಪಂಪ ಅಂತಕ್ಕಂಥದ್ದು ಹೇಳ್ತೇವೆ. ಇವನು 10ನೇ ಶತಮಾನಕ್ಕೆ ಬರ್ತಾನೆ. ಇಲ್ಲಿ ತನಕ ಏನ್ ಡಿಸ್ಕಸ್ ಮಾಡಿದ್ವಿ, ಇದು ಪೂರ್ವದ ಹಳಗನ್ನಡ. ಹಳಗನ್ನಡಕ್ಕಿಂತಲೂ ಹಿಂದಿನದನ್ನ ನಾವು ಪೂರ್ವದ ಹಳಗನ್ನಡ ಅಂತ ಹೇಳ್ತೇವೆ. ಇವಾಗ ಎರಾ ಸ್ಟಾರ್ಟ್ ಆಗುತ್ತೆ. ಯಾವ್ದ್ರದ್ದು? ಹಳಗನ್ನಡದ್ದು. ಹಳಗನ್ನಡದ ಯುಗ. ಸರಿ, ಹಳಗನ್ನಡ ಯುಗ 10ರಿಂದ 12ನೇ ಶತಮಾನ ಅಂತ ಹೇಳ್ತಾರೆ. ಅದಕ್ಕಿಂತ ಹಿಂದೆ ಡಿಸ್ಕಸ್ ಮಾಡಿದ್ದೆಲ್ಲ ಪೂರ್ವದ ಹಳಗನ್ನಡ, ಹಳಗನ್ನಡಕ್ಕಿಂತಲೂ ಹಿಂದೆ. ಸೊ ಹಳಗನ್ನಡದ ಯುಗ 10ರಿಂದ 12ನೇ ಶತಮಾನ ಅಂತಕ್ಕಂಥದ್ದು ವಿಂಗಡಣೆ ಮಾಡ್ತಾರೆ. ಇಲ್ಲಿ ಬರುವಂತಹ ಕವಿಗಳು ಯಾರು ನಿಮ್ಗೆ ಗೊತ್ತು? ಪಂಪ, ರೈಟ್, ರನ್ನ, ಜನ್ನ, ಪೊನ್ನ, ನಾಗಚಂದ್ರ, ಸೊ ಇತ್ಯಾದಿ, ಆಂಡಯ್ಯ, ತುಂಬಾ ಜನ ಬರ್ತಾರೆ ಹಳಗನ್ನಡದ ಕವಿಗಳು ಅಲ್ವಾ. ನಿಮ್ಮ ಸಿಲೆಬಸ್ಗೆ ಇಟ್ಟಿರುವಂತಹದ್ದು ಪಂಪನನ್ನ, ಜನ್ನನನ್ನ, ನಾಗಚಂದ್ರನ. ಅವಾಗವಾಗ ಗೂಗ್ಲಿ ರನ್ನನ್ನ ಹೊಡಿತಾ ಇದ್ದಾನೆ ಎಕ್ಸಾಮ್ ನಲ್ಲಿ, ಒಂಥರ ಗೂಗ್ಲಿ ಶಾಟ್. ಸಿಲೆಬಸ್ಗೆ ಇಟ್ಟಿಲ್ಲ ಅಂತ ಕೇಳಂಗೆ ಇಲ್ಲ. ಪೇಪರ್ 1 ಇದೆಯಲ್ಲ, ಅದು ಎಕ್ಸಾಮಿನರ್ಗೆ ಕೊಟ್ಟಂತಹ ಬ್ಲಾಂಕ್ ಚೆಕ್. ನಾವು ಅವ್ನು ಏನಾದ್ರೂ ಕೇಳ್ಬೋದು ಲಿಟ್ರೇಚರ್ ಬಗ್ಗೆ. ಸಿಲೆಬಸ್ ಅಲ್ಲಿ ಇಲ್ಲ ಸಾರ್ ಅಂತ ಅವ್ರಿಗೆ ಕೇಳೋ ಹಾಗೆಯೇ ಇಲ್ಲ. ಪೇಪರ್ 2 ವಿ ಕ್ಯಾನ್ ಏನು ಸರ್, ಅವನನ್ನ ಹೇಳ್ಬೋದು, ಸಿಲೆಬಸ್ ಬಿಟ್ಟು ಯಾಕೆ ಕೊಟ್ಟೆ ಅಂತ ಸೆಕೆಂಡ್ ಪೇಪರ್ ನಲ್ಲಿ ನಾವು ಅವನಿಗೆ ಕೇಳ್ಬೋದು. ಪೇಪರ್ 1 ಹಾಗೆ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಅವನು ಮೆನ್ಷನ್ ಮಾಡಿರೋದು ಡೈರೆಕ್ಟ್ ಆಗಿ ಎಕ್ಸ್ಕ್ಲೂಸಿವ್ ಆಗಿ ಪಂಪನನ್ನ, ಜನ್ನನನ್ನ, ನಾಗಚಂದ್ರ. ಬಟ್ ರನ್ನ ಇತ್ತೀಚೆಗೆ ಕೇಳ್ತಾ ಇಲ್ಲ, ನಾನು ಮಾಡ್ಕೊಡ್ತಾನೆ. ಸರಿ, ಇದನ್ನ ಹಳಗನ್ನಡದ ಕಾಲ ಅಂತೇವೆ, 10ರಿಂದ 12ನೇ ಶತಮಾನ. ಸೊ ನನ್ನ ಭಾಷೆ ಯಾವುದೋ ಒಂದು ಪಂಪಂದು ಎಕ್ಸಾಂಪಲ್ ಕೊಟ್ಟೆ. ಅವಾಗ ಅವ್ನು ಯಾವುದೋ ಒಂದು 4 ಲೈನು ಕಾವ್ಯವನ್ನ ಕೊಟ್ಟೆ, ವಿಧಿ ಬಗ್ಗೆ ಮಾತನಾಡ್ತಾನ. ಸೊ ಹೇಳಿದೆ ನಾನು 70ರಿಂದ 80 ಆಲ್ಮೋಸ್ಟ್ ಸಂಸ್ಕೃತ. ಯಾಕಂದ್ರೆ ಕನ್ನಡ ಭಾಷೆ ಉಗಮವಾಗಿ ಲಿಪಿಯನ್ನ ರೂಢಿಸ್ಕೊಂಡು ಇನ್ನೂ ಸ್ವತಂತ್ರವಾಗಿ ವಿಜೃಂಭಿಸಿರ್ಲಿಲ್ಲ. ಸಂಸ್ಕೃತದ ಕಪಿಮುಷ್ಟಿಗೆ ಸಿಲುಕಿತ್ತು ಈ ಕಾಲದಲ್ಲಿ. ಯಾವ ರಾಜಮನೆತನ ಆಳ್ತಾ ಇತ್ತು? 10ರಿಂದ 12, 5ರಿಂದ 8 ಚಾಲುಕ್ಯರು, 8ರಿಂದ ಆಲ್ಮೋಸ್ಟ್ 12 ರಾಷ್ಟ್ರಕೂಟರು. ಸೊ ಇವ್ರದೆಲ್ಲ ಆಸ್ಥಾನ ಭಾಷೆ ಸಂಸ್ಕೃತವಾಗಿತ್ತು, ರಾಜ್ಯ ಭಾಷೆ ಸಂಸ್ಕೃತವಾಗಿತ್ತು. ಸೊ ಅವಾಗ ಜನಗಳ ಆಡು ಭಾಷೆಗೆ ಅಷ್ಟು ಮಾನ್ಯತೆ ಇರಲಿಲ್ಲ. ಅಂಡ್ ಇಲ್ಲಿದ್ದಂತಹ ಕವಿಗಳು ಎಲ್ಲರೂ ಕೂಡ ರಾಜಸ್ಥಾನದಲ್ಲಿದ್ರು, ಇನ್ ದಿ ಕೋರ್ಟ್ ಆಫ್ ದಿ ಎಂಪರರೋ, ರೂಲರೋ, ಚಕ್ರವರ್ತಿನೋ ಅಲ್ಲಿದ್ರು. ಅಲ್ಲಿ ನೀವು ಕನ್ನಡ ಮಾತಾಡೋ ಆಗಿರ್ಲಿಲ್ಲ. ಕನ್ನಡ ಮಾತಲ್ಲ, ಆಡಳಿತ ಎಲ್ಲ ಸಂಸ್ಕೃತದಲ್ಲಿ ನಡೀತಿದ್ರಿಂದ ಕವಿಗಳು ಕೂಡ ಹೆಚ್ಚು ಸಂಸ್ಕೃತ ಪಾಂಡಿತ್ಯವನ್ನ ಹೊಂದಿದ್ರು. ಕನ್ನಡವನ್ನ ಬರಿತಿದ್ರೂ ಕೂಡ ಏನು ಸರ್, ಅದ್ರ ಮೇಲೆ ಪ್ರಭಾವ ಯಾರ್ದಿತ್ತು? ಸಂಸ್ಕೃತದಿತ್ತು. ಸೊ ಇದು ನಿಮ್ಮ ತಲೆಯಲ್ಲಿ ಇರ್ಬೇಕು. ಏನೋ ಸಂಸ್ಕೃತದ ಕಪಿಮುಷ್ಟಿ ಕನ್ನಡದ ಮೇಲೆ ಹೇರಳವಾಗಿತ್ತು ಅಂತಕ್ಕಂಥದ್ದನ್ನ ನೋಡ್ಬೇಕು. ಸರಿ, ಅಂಡ್ ರಾಜಸ್ಥಾನದಲ್ಲಿದ್ದಂತಹ ಕವಿಗಳೇ ಬರಿತಾ ಇದ್ದಿತ್ತು, ಇನ್ನು ಜನಸಾಮಾನ್ಯ ಕವಿಗಳು ಹುಟ್ಕೊಂಡಿರ್ಲಿಲ್ಲ ಆ ಕಾಲದಲ್ಲಿ. ಎಸ್. 3ನೇದು, ಈ 10ರಿಂದ 12ನೇ ಶತಮಾನದಲ್ಲಿ ಕನ್ನಡ ನಾಡಿನಲ್ಲಿ ಜೈನ ಧರ್ಮ ಪ್ರಭಾವವಾಗಿತ್ತು ಅಂಡ್ ಪ್ರಭಾವಶಾಲಿಯಾಗಿತ್ತು. ಅಲ್ತೇಕರ್ ಅಂತ ಸಂಶೋಧಕರು ಹೇಳ್ತಾರೆ 30% ವಾಸ್ ಜೈನ್ಸ್. 30% ಜನಸಂಖ್ಯೆ ಕನ್ನಡ ನಾಡಿನಲ್ಲಿ ಯಾರಾಗಿದ್ರು? ಜೈನರಾಗಿದ್ರು. ಚಾಲುಕ್ಯ, ರಾಷ್ಟ್ರಕೂಟರ ಈ ದೊರೆಗಳು ಕೂಡ ಯಾವ ಧರ್ಮಕ್ಕೆ ಹೆಚ್ಚು ಆಶ್ರಯ ನೀಡಿದ್ರು? ಜೈನ ಧರ್ಮಕ್ಕೆ ನೀಡಿದ್ರು. ಸೊ ಹಾಗಾಗಿ ಇವರೆಲ್ಲ ಕವಿಗಳು ಕೂಡ ಯಾವ ಧರ್ಮಕ್ಕೆ ಸೇರಿದವರಾಗಿದ್ರು? ಜೈನ ಧರ್ಮ. ನಾಳೆ ಡಿಸ್ಕಸ್ ಮಾಡೋಣ ಏನು ಜೈನ ಧರ್ಮ ಅಂತಕ್ಕಂಥದ್ದು. ಈ ಜೈನ ಧರ್ಮಕ್ಕೆ ಸೇರಿದ್ರು. ಹಾಗಾಗಿ ಅವರು ಬರೆದಂತಹ ಕಾವ್ಯಗಳೆಲ್ಲ ಯಾವ ಧರ್ಮವನ್ನ ಸಾರ್ಲಿಕ್ಕೆ ದೇಯೋದ್ದೇಶವನ್ನ ಇಟ್ಕೊಂಡಿದ್ವು? ಜೈನ ಧರ್ಮ. ಇಷ್ಟು ಇಟ್ಕೊಂಡು ಅಂದ್ರೆ 10-12ನೇ ಶತಮಾನದಲ್ಲಿ ಹಳಗನ್ನಡದ ಕಾಲ,
ಸಂಸ್ಕೃತದ ಪ್ರಭಾವ, ರಾಜಸ್ಥಾನದ ಸಾಹಿತ್ಯ ಮತ್ತು ಜೈನ ಧರ್ಮದ ಅಂಶಗಳೇ ಸಾಹಿತ್ಯಕ್ಕೆ ಏನೋ ಕೊಡುಗೆಯನ್ನ ನೀಡಿದ್ವು ಅಂತಕ್ಕಂಥ. ಸರಿ, ನಾನು ಸಿಲೆಬಸ್ ಹೀಗೆ ಮಾಡ್ಕೊಳ್ತಾ ಹೋಗುವಂಥದ್ದು. ಫಸ್ಟ್ ಏನ್ ಮಾಡ್ತೇನೆ, ಪಂಪನನ್ನ ತೆಗೆದುಕೊಳ್ತಾನೆ. ಪಂಪಂದು 2 ಕೃತಿನ, ಒಂದು ಬೆಳಗುವನಿಲ್ಲಿ ಲೌಕಿಕಂ ಅಲ್ಲಿ ಜಿನಾಗಮಂ ಅಂತಕ್ಕಂಥದ್ದು ಹೇಳ್ತಾನೆ ಪಂಪ. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ನಾಳೆ ಆದಿಪುರಾಣದಿಂದಲೇ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೇನೆ ನಾನು. ಆದಿಪುರಾಣ ನನಗೆ ಕ್ಲಾಸ್ ನಂಬರ್ಸು ಹೇಳ್ಬಿಡ್ತೇನೆ ಎಷ್ಟೆಷ್ಟು ಬೇಕು ಅಂತ, ನಿಮ್ಮ ಅಂದಾಜಿಗೆ ಬೇಕಾಗುತ್ತೆ. 2 to 3 ಕ್ಲಾಸಸ್ ಆದಿಪುರಾಣಕ್ಕೆ ಬೇಕು ನನಗೆ, 2 ರಿಂದ 3 ಕ್ಲಾಸು ಆದಿಪುರಾಣಕ್ಕೆ. ಬಟ್ ಆದಿಪುರಾಣವನ್ನ ಅವನು ಪೇಪರ್ 1 ಅಲ್ಲಿ ಕೇಳ್ತಾನೆ, ಪೇಪರ್ 2 ಅಲ್ಲಿ ಕೇಳೋದಿಲ್ಲ. ಪೇಪರ್ 1 ವಿಕ್ರಮಾರ್ಜುನ ವಿಜಯವನ್ನ ಬೋತ್ ಪೇಪರ್ 1 and 2 ಅಲ್ಲಿ ಕೇಳ್ತಾನೆ. ಯಾಕಂದ್ರೆ ಪೇಪರ್ 2ಗೆ ನಿಮ್ಗೆ 12 ಮತ್ತು 13ನೇ ಆಶ್ವಾಸ ಇಟ್ಟಿದ್ದಾರೆ. 14 ಆಶ್ವಾಸದ ಕೃತಿಯಲ್ಲಿ ನಿಮಗೆ ಪೇಪರ್ 2ಗೆ ಇಟ್ಟಿರೋದೆಷ್ಟು, 12 ಮತ್ತು 13ನೇ ಆಶ್ವಾಸ, 12 ಮತ್ತು 13 ಆಶ್ವಾಸ ಇವುಗಳನ್ನ ಇಟ್ಟಿದ್ದಾರೆ. ಸೊ ಪೇಪರ್ 2ಗೆ 12, 13ರಿಂದನೇ ಕೇಳ್ತಾನೆ. ಬಟ್ ಪೇಪರ್ 1ಗೆ ಏನಾದ್ರೂ ಕೇಳ್ಬೋದು. ನಾನು ಫಸ್ಟ್ ಆದಿಪುರಾಣ ಮಾಡಿದ ಮೇಲೆ ಇದನ್ನ ಮಾಡೋದಿಲ್ಲ ಪೇಪರ್ 1ಗೆ. ಯಾಕೆ, ಪೇಪರ್ 2 ನಲ್ಲಿ ಸಿಲೆಬಸ್ ಇಟ್ಟಿರೋದ್ರಿಂದ ಇದನ್ನ ನಾನು ಅಲ್ಲಿ ಮಾಡ್ತೇನೆ. ಈಗ ನಾನು ಬರೀ ಪೇಪರ್ 1 ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ. ಪೇಪರ್ 2ನ ಅಲ್ಲೇ ಇಟ್ಟಿರೋದ್ರಿಂದ ಅಲ್ಲೇ ಡಿಸ್ಕಸ್ ಮಾಡ್ತೇನೆ. ಆದಿಪುರಾಣ ಮುಗಿತಿದ್ದ ಹಾಗೆ ನಾನು ಫಸ್ಟ್ ಚಾಪ್ಟರ್ ಹೆಸರು ಸಾಹಿತ್ಯ ಚರಿತ್ರೆ, ಕನ್ನಡ ಸಾಹಿತ್ಯ ಚರಿತ್ರೆ. ಈ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹೇಳಿದೆ ನಾನು ಪಂಪನ ಆದಿಪುರಾಣವನ್ನ ಕವರ್ ಮಾಡ್ತೇನೆ. ಏನು ಬೇಡ, ನಾಳೆ ಆರಾಮಾಗಿ ಬನ್ನಿ, ಇದಕ್ಕೆ ಯಾವ್ದು ಬುಕ್ ತೆಗೆದುಕೊಂಡು ಬರೋದು ಬೇಡ. ಆದಿಪುರಾಣ ಆದ್ಮೇಲೆ ಇಮಿಡಿಯೇಟ್ ಆಗಿ ನಾನು ನಾಗಚಂದ್ರನಿಗೆ ಹೋಗ್ತಾನೆ. ಕನ್ನಡ ಸಾಹಿತ್ಯ ಚರಿತ್ರೆ ಪೇಪರ್ 1 ಫಸ್ಟ್ ಚಾಪ್ಟರ್. ನಾಗಚಂದ್ರಂದು ರಾಮಚಂದ್ರ ಚರಿತ ಪುರಾಣ, ರಾಮಚಂದ್ರ ಚರಿತ ಪುರಾಣ. ಇನ್ನೂ ಒಂದು ಕೃತಿ ಇದೆ ಮಲ್ಲಿನಾಥ ಪುರಾಣ, ನಾಟ್ ಸೋ ಇಂಪಾರ್ಟೆಂಟ್, ಬಟ್ ಸ್ಟಿಲ್ ಎಷ್ಟು ಬೇಕೋ ಅಷ್ಟು ಮಾಡ್ತೇನೆ ಅದನ್ನ. ಇದನ್ನ ಡೀಟೇಲ್ ಆಗಿ ಕೊಡ್ತೇನೆ. ರಾಮಚಂದ್ರ ಚರಿತ ಪುರಾಣ. ಜನ್ನ ಗೊತ್ತಾ? ನೋಡೋಣ, ಅವನ ಕೃತಿ ಓದಿದ್ಮೇಲೆ ಎಷ್ಟು ಗೊತ್ತಾಗ್ತಾನೆ ನೋಡೋಣ. ಇವ್ರನ್ನೆಲ್ಲ ಸಾಮಾನ್ಯರು ಅಂದ್ಕೊಂಡಿರ್ತೀವಿ, ಅದು ಎಂತಹ ಅಸಾಮಾನ್ಯ ವಿಷಯಗಳನ್ನೇ ಅವ್ರು ಹೇಳ್ತಾ ಹೋಗ್ತಾರೆ. ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ, ನಮ್ಮ ಪರ್ಸನಾಲಿಟಿ, ನಮ್ಮ ವ್ಯಕ್ತಿತ್ವದ ವಿಕಸನಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಮೌಲ್ಯಯುತ ಬದುಕು. ನನ್ನ ಸ್ನೇಹಿತರು ಒಬ್ರು ಇದ್ರು, ವೆರಿ ಸೀನಿಯರ್ ಆಫೀಸರ್. ಅವ್ರು ಓದ್ಬೇಕಾದಾಗ ಹೇಳೋದು, ಪಾಸ್ ಆಗಿಲ್ಲ ಅಂದ್ರೆ ಬೇಜಾರಿಲ್ಲ, ಲಿಟ್ರೇಚರ್ ನಾನು ನಮ್ಮ ಮನುಷ್ಯನನ್ನಾಗಿ ಮಾಡ್ತೀನಿ. ನನಗೆ ತಿಳಿಸ್ತು ಬದುಕೇನು, ಪರ್ಪಸ್ ಏನು ನಮ್ದು, ಇವೆಲ್ಲವನ್ನ ನಾನು ಇದರಿಂದ ತಿಳ್ಕೊಂಡೆ ಅಂತ. ಸೊ ಹಾಗಾಗಿ ನಿಮ್ಗೆ ಯಾವ ಆಪ್ಷನಲ್ ತೆಗೆದುಕೊಂಡ್ರು ಕೊನೆಗೆ ಪಾಸ್ ಆಗೋದು ಸೆಕೆಂಡ್ರಿ ಸರ್, ಫೇಲ್ ಆಗೋದು ಪಾಸ್ ಆಗೋದು ಆಮೇಲೆ. ಬಟ್ ಅದರಿಂದ ನನಗೆ ಎಷ್ಟು ಸಹಕಾರಿ ಆಯ್ತು ನಾನೊಬ್ಬ ಮನುಷ್ಯನಾಗ್ಲಿಕ್ಕೆ, ಅದಕ್ಕೆ ಲಿಟ್ರೇಚರ್ ಹೆಲ್ಪ್ ಮಾಡುತ್ತೆ. ಯಾಕೆ ಅಂದ್ರೆ ಇಂತಹ ಮೇರು ವ್ಯಕ್ತಿತ್ವದವರು ಆ ಕೃತಿಗಳನ್ನ ಬರೆದಿದ್ದಾರೆ. ಇನ್ನೊಂದು ಜನ್ನಂದು ಯಶೋಧರ ಚರಿತ್ರೆ. ಯಶೋಧರ ಚರಿತ್ರೆ. ಈ 3 ಟೆಕ್ಸ್ಟ್ಗಳು ಫಸ್ಟ್ ಡೀಲ್ ಆಗುತ್ತೆ. ಸೊ ಇಮಿಡಿಯೇಟ್ ಆಗಿ ನೆಕ್ಸ್ಟ್, ಇವು ಹಳೆಗನ್ನಡದ ಕವಿಗಳು ಎಕ್ಸ್ಕ್ಲೂಸಿವ್ ಆಗಿ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದ್ರ ಜೊತೆಗೆ ಏನ್ ಮಾಡ್ತೀನಿ, ನಡುಗನ್ನಡದ ಒಬ್ಬ ಕವಿನೂ ಕೂಡ ಸೇರಿಸ್ತಾನೆ ಇಲ್ಲ. ಯಾಕಂದ್ರೆ ಅವನು ಸೆಕೆಂಡ್ ಪೇಪರ್ ನಲ್ಲಿ ಇಟ್ಟಿಲ್ಲ ಆತನ ಟೆಕ್ಸ್ಟ್. ಸೊ ಆತನ ಇಲ್ಲೇ ಕವರ್ ಮಾಡ್ಬೇಕು. ಆತನ ಹೆಸರು ಹರಿಹರ ನಾಳಿಯ ರಾಘವಾಂಕ. ಈ ಒಂದು ಕೃತಿ ಹರಿಶ್ಚಂದ್ರ ಕಾವ್ಯ. ರಾಜ ಹರಿಶ್ಚಂದ್ರ ಗೊತ್ತಲ್ಲ ಅವನು. ನೆಕ್ಸ್ಟ್ ಇದಕ್ಕೊಂದು 3 ಕ್ಲಾಸ್ ಬರ್ಕೊಳ್ಳಿ. 2ರಲ್ಲಿ ಐ ವಿಲ್ ಟ್ರೈ ಟು ಫಿನಿಶ್, ಆರ್ ಎಲ್ಸ್ 3 ಕ್ಲಾಸಸ್. ಇದಕ್ಕೆ ಕ್ಲಾಸಸ್ ಹೇಳಿಲ್ಲ ಅಲ್ಲ, ಇವನಿಗೆ 2, 1 or 2, 3
ಕ್ಲಾಸ್ ನಂಬರ್ಸ್ ಹಾಕ್ಬಿಡ್ತೇನೆ ನಿಮ್ಗೆ, ಎಷ್ಟೆಷ್ಟು ಬೇಕಾಗತ್ತೆ ಅಂದಾಜು ನಿಮ್ಗೂ ಸಿಗುತ್ತಲ್ವಾ. ಇದೆಲ್ಲ ಆದ್ಮೇಲೆ ಪೇಪರ್ 1 ಸಿಲೆಬಸ್ ಬಗ್ಗೆ ಒಳಗಡೆ ಮಾತನಾಡ್ಲಿಕ್ಕೆ ಹೋಗಲ್ಲ, ಜಸ್ಟ್ ಹೇಳಿದ್ದೇನೆ. ಸೆಕೆಂಡ್ ಚಾಪ್ಟರ್ ಆಫ್ ಪೇಪರ್ 1 ಕನ್ನಡ ಭಾಷಾ ಚರಿತ್ರೆ. ಅವಾಗ ನಾವು ಓದಿದ್ದು ಸಾಹಿತ್ಯ ಚರಿತ್ರೆ, ಈಗ ಭಾಷೆಯ ಬಗ್ಗೆ ಓದ್ತೇವೆ. ಸೊ ಭಾಷೆಯಲ್ಲಿ 6 ಟಾಪಿಕ್ ಇದೆ, ಬೇಕು ಅಂದ್ರೆ ಬರ್ಕೊಳ್ಳಿ, ಬರ್ಸ್ಬಿಡ್ತೀವಿ. ಫಸ್ಟ್ ಟಾಪಿಕ್ ಭಾಷೆ ಎಂದರೇನೋ, ಭಾಷೆ ಎಂದರೇನೋ, ಭಾಷೆಯ ಸ್ವರೂಪ ಅಂದ್ರೆ ಏನೋ, ರೈಟಾ. ಕನ್ನಡದ ಭಾಷೆಯ ಪ್ರಾಚೀನತೆ, ಪ್ರತಿ ಟಾಪಿಕ್ ಕೂಡ ಪ್ರತಿ ವರ್ಷ ಬರುತ್ತೆ ಕ್ವಶನ್. ಭಾಷೆಯ ಪ್ರಾಚೀನತೆ ಅಂದ್ರೆ ಕನ್ನಡ ಭಾಷೆಯ ಪ್ರಾಚೀನತೆ. ಇನ್ನು ದ್ರಾವಿಡ ಭಾಷೆ. ದ್ರಾವಿಡ ಭಾಷೆಗಳು ಯಾವ್ಯಾವು ಗೊತ್ತು, ಮೇಲ್ನೋಟಕ್ಕೆ ನಿಮ್ಗೆ ಗೊತ್ತು. ಕನ್ನಡ, ತಮಿಳು, ತುಳು, ಇದೊಂದು ಯಾವುದು ತೆಲುಗು, ಮಲಯಾಳಂ, ಸೊ ಅಂಡ್ ಸೊ. ಮತ್ತು ಇದರ ವಿಶೇಷ ಗುಣಲಕ್ಷಣಗಳು. ವಿಶೇಷ ಗುಣಲಕ್ಷಣಗಳು. ಕಣ್ಣು ಏನಂತಾರೆ? ಕಣ್ಣು ಅಲ್ಲ, ಸಾರಿ, ಕಣ್ಣು ಕನ್ನಡದಲ್ಲಿ ಕಣ್ಣು ಅಂತಾರೆ, ತೆಲುಗು ಕಣ್ಣು, ತಮಿಳಲ್ಲಿ ಕಣ್, ಮಲಯಾಳಂ ಅಲ್ಲಿ ಕಣ್ಣೆ. ಕಣ್ಣ ಏನ ಯಾರಿಗ್ ಬರಲ್ಲ ಮಲಯಾಳಂ? ನಾನು ಬರೀ ಜಾಸ್ತಿ ಮಲಯಾಳಂ ಪಿಕ್ಚರ್ ನೋಡ್ತೀನಿ. ಅದೇ ಕಣ್ಣು ಏನೋ ಅಂತಾರೆ. ಸಂಸ್ಕೃತದಲ್ಲಿ ಹೇಳಿ, ಅಕ್ಷಿ, ಅಕ್ಷಿ ಅಂತಾರೆ. ಇಂಗ್ಲಿಷ್ ನಲ್ಲಿ ಅಕ್ಷಿ ಏನೋ ಸಿಮಿಲರ್ ಇದೆ, ಇವ್ರದೆಲ್ಲ ಏನೋ ಸಿಮಿಲರ್ ಇದೆ ಅಲ್ವಾ. ತಮ್ಮ, ತಮ್ಮಡು, ತಮ್ಮೈ, ತಂಬಿ, ಏನ ತಮ್ಮ ಇವೆಲ್ಲ. ಅವರು ಇಂಗ್ಲಿಷು ಬ್ರದರ್, ಸಂಸ್ಕೃತ ಭ್ರಾತೃ. ಓಹೋ, ಇವರೆಲ್ಲ ಬೇರೆ, ಅವರೇ ಬೇರೆ. ಮದರ್, ಮಾತೃ, ಇಲ್ಲೆಲ್ಲ ಅಮ್ಮ, ಅಮ್ಮೆ, ಅಮ್ಮಿ ಹೇಳ್ಕೊಂಡು ಓಡಾಡ್ತಾರೆ ಅಲ್ವಾ. ಸೊ ದರ್ ಇಸ್ ಕ್ಲಿಯರ್ ಡಿಫರೆನ್ಸ್. ಇದ್ರ ಬಗ್ಗೆನೇ ಚರ್ಚೆ. ಅಂದ್ರೆ ಸಂಸ್ಕೃತಕ್ಕೆ ಅಥವಾ ಇಂಗ್ಲಿಷ್ ಅಥವಾ ಹಿಂದಿಗೆ ತೌಲನಿಕವಾಗಿ ಕಂಪ್ಯಾರಿಟಿವ್ ಆಗಿ ನೋಡಿದ್ರೆ ಕನ್ನಡದ್ದು ಅಥವಾ ತಮಿಳದು ಏನೇನು ವಿಶೇಷ ಗುಣಲಕ್ಷಣಗಳಿದಾವೆ ಒಂದು 15ರಿಂದ 20 ಪಾಯಿಂಟ್ ಕಲ್ತ್ಕೊಳ್ಬೇಕು. ನೆಕ್ಸ್ಟ್ ಟಾಪಿಕ್ ಸಿಲೆಬಸ್ನ ಒಂದು ಕ್ವಿಕ್ ಅನಾಲಿಸಿಸ್ ಅಷ್ಟೇ. 4ನೇ ಟಾಪಿಕ್ ದ್ರಾವಿಡ ಭಾಷೆಯ ಗುಣಲಕ್ಷಣಗಳ. ಎಲ್ಲಾ ಕಡೆ ಒಂದೇ ತರ ಮಾತಾಡ್ತಾರ? ಯಾರು ಮೈಸೂರು ಕಡೆಯವ್ರು ಯಾರಿದ್ದೀರಾ? ಮೈಸೂರು ಅಂದ್ರೆ ನೀವ? ಐ ಮೀನ್ ಮೈಸೂರು ಸುತ್ತಮುತ್ತ. ₹100 ತಗೊಂಡು ಸಂತರ ತಿಂತೀರಿ, 10-15 ಮಿನಿಟ್ನಾಗ ಬಿ ನಾ ಅಲ್ಲಿ ಬಂದೇ ಬಿ. ಕುछ समझ में आया? ಅರ್ಥ ಆಯ್ತಾ? ನೀವು ಚಾಮರಾಜನಗರ ಮಾತಾಡಿ, ಈಗ ನಾನು ಮಾತಾಡಿದ್ ನಿಮ್ಗೆ ಅರ್ಥ ಆಯ್ತಾ? ₹100 ತಗೊಂಡು ಸಂತರ ತಿಂತೀರಿ, 10-15 ಮಿನಿಟ್ನಾಗ ಬಿ ನಾ ಅಲ್ಲಿ ಬಂದೇ ಬಿ. ಅರ್ಥ ಆಯ್ತಾ? ಬೀದರ್ ಅವ್ರು ಯಾರಿದ್ದೀರಾ ಸರ್? ಬೀದರ್, ಗುಲ್ಬರ್ಗ ಯಾರಿಲ್ಲ? ಅವ್ರು ಇದ್ರೆ ಫಟ್ ಅಂತ ಅರ್ಥ ಆಯ್ತು. ಬಟ್ ನಾನು ಮಾತಾಡಿದ ಕನ್ನಡನೇ ಸರ್ ಅಲ್ವಾ? ಆಡಿದ ಕನ್ನಡವೇ. ಸೊ ಕನ್ನಡದಲ್ಲಿ ಎಷ್ಟು ಆಕ್ಸೆಂಟ್ಸ್ ಇದಾವೆ ಅಂದ್ರೆ ಸ್ವರೋಘಾತಗಳು ಎಷ್ಟಿದಾವೆ ಅಂದ್ರೆ, ಧಾರವಾಡ ಮಂದಿಗೆ ಹೋಗಿ ಬೆಂಗಳೂರು ಕಡೆ ಅವರು ತಿಂಡಿ ತಿಂದ್ಯಾ ಅಂದ್ರೆ ಏನ್ ಹೇಳ್ತಾರೆ? ಯಾಕ್ಲಾ ಮಗನೇ ಅಂತಾರ. ನಾಷ್ಟಾ ಹೇಳ್ಬೇಕು, ತಿಂಡಿ ಗಿಂಡಿ ಹೇಳ್ಬಿಟ್ಟಿರ ಮೈಸೂರು ಕಡೆಯವ್ರು ಹೋಗ್ಬಿಟ್ಟು ಧಾರವಾಡ ಕಡೆಯವರಿಗೆ ಅಲ್ವಾ. ಸೊ ಲಾಟ್ ಆಫ್ ವೇರಿಯೇಷನ್ಸ್, ಬಟ್ ಎಲ್ಲವೂ ಕನ್ನಡವೇ, ಎಲ್ಲವೂ ಕನ್ನಡವೇ. ಸೊ ಉಪಭಾಷೆಗಳು ಅಂತ ಹೇಳ್ತಾರೆ. ಇದು ಒಂದು ಟಾಪಿಕ್. ಭಾಷೆ ಅಂಡರ್, ಭಾಷೆಯ ಏನ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್ ಇದೆ, ಅದ್ರ ಅಂಡರ್ ಸಬ್ ಟಾಪಿಕ್ಸ್ ಉಪಭಾಷೆಗಳು. 4 ಉಪಭಾಷೆ ಇದಾವೆ, ಜಾಸ್ತಿ ಇದೆ, ಬಟ್ ವಿದ್ವಾಂಸರ ಅಭಿಪ್ರಾಯ 4 ಸ್ಥೂಲವಾಗಿ ನೋಡಬಹುದು ಅಂತ ಹೇಳ್ತಾರೆ. ಒಂದು ನಮ್ಮ ಮೈಸೂರು ಕನ್ನಡ, ಇನ್ನೊಂದು ಧಾರವಾಡ ಕನ್ನಡ, ಇನ್ನೊಂದು ಗುಲ್ಬರ್ಗಾ ಕನ್ನಡ, ಇನ್ನೊಂದು ಓದ್ತಾರಲ್ಲ ಆ ಕನ್ನಡ, ಅದೇ ಮಂಗಳೂರು ಕನ್ನಡ.
ಮಂಗಳೂರು ಕನ್ನಡ. ಮಂಗಳೂರು ಕನ್ನಡ ಒಂದು ಮಾತನಾಡ್ತಾರ, ಓದ್ತಾರ? ಮಾತನಾಡೋದೇ ಓದೋ ರೀತಿಯಲ್ಲಿ ನಮಗೆ ಅನ್ನಿಸುವ ಕಾರಣವಾಗಿ ಅದನ್ನ ಮಂಗಳೂರು ಕನ್ನಡ, ಈ 4 ಕನ್ನಡವನ್ನ ಓದ್ಕೊಳ್ಬೇಕಷ್ಟೆ. ಏನು ವೇರಿಯೇಷನ್ಸ್ ಏನಿದೆ. ಸೊ ಭಾಷೆ ಬೆಳವಣಿಗೆ ಆಗುತ್ತೆ ಸರ್. ಭಾಷೆ ಬೆಳವಣಿಗೆ ನಾನು ಹೇಳಿದೆ, ಹಾರ್ಡ್ಲಿ ಒಂದು 20% ಅಷ್ಟೇ ಮೂಲತಃ ಕನ್ನಡದ ಶಬ್ದಗಳು, ಉಳಿದವೆಲ್ಲವೂ ಕೂಡ ಸಂಸ್ಕೃತ, ಇಂಗ್ಲಿಷ್, ಅರಬ್ಬಿ, ಪಾರ್ಸಿ, ಪೋರ್ಚುಗೀಸ್, ಫ್ರೆಂಚ್ ಇಲ್ಲಿಂದ ಬಂದಿದೆ. ನಿಜವಾಗ್ಲೂ ಭಾಷೆ ಬೆಳಿಬೇಕಾದ್ರೆ ಸ್ವೀಕರಣೆ ಮುಖ್ಯ. ಸಂಸರ್ಗ, ಸಂಪರ್ಕ, ಇನ್ನೊಂದು ಭಾಷೆ ಜೊತೆಗೆ ಏನು ಸಂಸರ್ಗ ಇಟ್ಕೊಳ್ಬೇಕಂದ್ರೆ ಕಮ್ಯುನಿಕೇಶನ್ ಇಟ್ಕೊಳ್ಬೇಕು, ಸಂಪರ್ಕ ಇಟ್ಕೊಳ್ಬೇಕು, ಕೊಡಬೇಕು, ತೆಗೆದುಕೊಳ್ಬೇಕು. ಅವಾಗಷ್ಟೇ ಭಾಷೆ ಬೆಳೀತಾ ಹೋಗಿದೆ. ಸಂಸ್ಕೃತ ತೆಗೆದುಕೊಳ್ತಾ ಸರ್, ದೇಶವ್ಯಾಪಿ ಮಾತನಾಡ್ತದಂತಹ ಭಾಷೆ ಸಂಸ್ಕೃತ. ಶ್ರೇಷ್ಠವಾದ ಜ್ಞಾನವನ್ನ ತನ್ನಲ್ಲಿ ಇಟ್ಕೊಂಡಂತಹ ಭಾಷೆ. ಇವತ್ತು ಹುಡುಕಿದ್ರೆ 4 ಜನ ಇಲ್ಲ ಮಾತನಾಡೋರು. ನಾನೇ 5 ವರ್ಷ ಓದ್ದೆ, ಈಗ್ಲೂ ಬರಲ್ಲ ಒಂದು ಸೆಂಟೆನ್ಸ್ ಮಾತಾಡ. ಇವಾಗ ನಮ್ಮ ಶಿವಮೊಗ್ಗದಲ್ಲಿ ಒಂದು ಹಳ್ಳಿ ಇದೆ, ಹೊಸಹಳ್ಳಿ ಮತ್ತೂರು ಅಂತ. ಆ ಹಳ್ಳಿಯಲ್ಲಿ ಮಾತ್ರ ಸಂಸ್ಕೃತದ ಆಡು ಭಾಷೆಯಾಗಿ ಪ್ರಯೋಗದಲ್ಲಿರೋದು. ದೇಶವ್ಯಾಪಿ ಇರುವಂತಹ ಭಾಷೆ ಇವತ್ತು ಏನಾಗಿದೆ ಸರ್, ಯಾವುದೋ ಒಂದು ಹಳ್ಳಿಯಲ್ಲಿ. ಈ ಭಾಷೆಗೆ ಈ ದುರಂತವನ್ನ ತಂದೊಡ್ಡಿದವರು ಯಾರು? ಆ ಭಾಷೆಯನ್ನ ತಮ್ಮ ಆಸ್ತಿಯಾಗಿ ಮಾಡ್ಕೊಂಡಿದ್ರಲ್ಲ. ಸೊ ಅವರೇ ಇವತ್ತು ಆ ಭಾಷೆಗೆ ಅವನತಿಯನ್ನ ತಂದಿಟ್ಟಿದ್ದಾರೆ. ನಾನು ನಿಜವಾಗ್ಲೂ ಬೇಜಾರಾಗುತ್ತೆ. 5 ವರ್ಷ ಸಂಸ್ಕೃತ ಓದೀನಿ, ತುಂಬಾ ಜ್ಞಾನವಿದೆ. ಜ್ಞಾನ ನಾನು ನಿಮಗೆ ಕೊಟ್ಬಿಟ್ರೆ ಏನಾಗುತ್ತೆ? ನಿಮಗೆ ಜ್ಞಾನ ಕೊಟ್ರೆ ಏನಾಗುತ್ತೆ ಮೇಡಮ್? ವಿಚಾರ ಶಕ್ತಿ ಬರುತ್ತೆ ನಿಮ್ಗೆ, ಯಾವ್ದು ತಪ್ಪು ಯಾವ್ದು ಸರಿ. ವಿಚಾರ ಶಕ್ತಿ ಬಂದಾಗ ಒಂದು ಕಾನ್ಶಿಯಸ್ ಮೂಡುತ್ತೆ, ಅರಿವು ಮೂಡುತ್ತೆ ನಿಮ್ಮಲ್ಲಿ. ಆ ಅರಿವು ಏನ್ ಹೇಳುತ್ತೆ? ಪ್ರತಿಭಟನೆಗೆ ಹೂಡುತ್ತೆ. ಅದಕ್ಕೆ ನಾನೇನ್ ಮಾಡಿದೆ? ಪಾಕೆಟಲ್ಲಿ ಇಟ್ಕೊಂಡೆ, ಯಾರಿಗೂ ಕೊಡ್ಲಿಲ್ಲ ಆ ಭಾಷೆ. ಕೊನೆಗೆ ಅದು ಯಾರಿಗೂ ಸಿಗೂ ಇಲ್ಲ. 4 ಜನ ಮಾತಾಡ್ಕೊಂತಿದ್ರು, ನಾಶ ಆಗೋಗಿ. ನಿಜವಾಗ್ಲೂ ಬೇಜಾರಾಗುತ್ತೆ. ಮೃತ ಭಾಷೆ ಅಂತ ಹೇಳ್ತೇವೆ ಸಂಸ್ಕೃತವನ್ನು. ಸೊ ತೀರಾ ಭಾಷಾ ಅಸ್ಪೃಶ್ಯತೆಗೆ ಹೋದ್ರೆ, ಮಡಿ ಮೈಲಿಗೆ ಭಾಷೆಗೆ ಏನಾಗತ್ತೆ? ಆ ಭಾಷೆ ಏನೋ ಮಲೆತ ನೀರಾಗತ್ತೆ, ಹರಿಯುವಿಕೆ ನಿಂತು ಹೋಗುತ್ತೆ. ಬಟ್ ಇವತ್ತು ಕನ್ನಡ ಹಾಗಾಗ್ಲಿಲ್ಲ. ಇಂಗ್ಲಿಷ್ ನೋಡಿ ಸರ್, ಇಂಗ್ಲಿಷ್ ಏನ್ ಸ್ವಂತನ ಉಗಮವಾಗಿದ್ದು ಯಾವಾಗ? ಈಗ 12th ಸೆಂಚುರಿ ಅಲ್ಲಲ್ವಾ? ಹೇಗೆ ಉಗಮವಾಯ್ತದು? ಫ್ರೆಂಚ್ ನೀನು ಕೊಡೋ, ಸಂಸ್ಕೃತ ನೀನು ಕೊಡೋ, ಲ್ಯಾಟಿನ್ ನೀನು ಕೊಡೋ, ಎಲ್ಲ ಭಾಷೆಯನ್ನ ತೆಗೆದುಕೊಂಡು ಇವತ್ತು ಏನಾಗಿದೆ ಸರ್? ಸಂಪದ್ಭರಿತವಾದ ಮರವಾಗಿದೆ. ಇಡೀ ವಿಶ್ವಕ್ಕೆ ಅನಿವಾರ್ಯವಾಗಿ ಮೂಡ್ಬಿಟ್ಟಿದೆ. ಅದು ಎಲ್ಲಾದ್ರೂ ನೀನ್ ಮಾತಾಡ್ಬೇಡ, ನಾನ್ ನಿಂಗೆ ಕೊಡೋದಿಲ್ಲ, ಹಾಗೆ ಹೀಗೆ ಅಂದಿದ್ರೆ ಅದು ಇವತ್ತು ಸತ್ತು. ಸೊ ಇಟ್ಸ್ ಭಾಷೆಗೂ ಅಪ್ಲೈ ಆಗುತ್ತೆ, ವ್ಯಕ್ತಿಗೂ ಅಪ್ಲೈ ಆಗುತ್ತೆ. ಹೆಚ್ಚು ಹೆಚ್ಚು ನಾವು ಓಡಾಡ್ಬೇಕು, ಕ್ರಿಯಾಶೀಲರಾಗಬೇಕು, ಸಂಸರ್ಗ ಸಂಪರ್ಕ ಇವೆಲ್ಲ ಇಟ್ಕೊಂಡ್ರೆ ವ್ಯಕ್ತಿನೂ ಬೆಳಿತಾನೆ. ಇಲ್ಲ ಅಂದ್ರೆ ಕೂಪ ಮಂಡೂಕ. ಹೇಗೆ ಸಂಸ್ಕೃತದ ಗತಿನೋ ಅದಾಗುತ್ತೆ. ನಿಜವಾದ ಸಂಸ್ಕೃತ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಹೇಗೆ ಬೆಳವಣಿಗೆ ಆಗುತ್ತೆ ಅನ್ನೋದು ಏನೋ ಈ ಟಾಪಿಕ್ ಹೇಳುತ್ತೆ. ಒಂದು ಧ್ವನಿಯನ್ನ ಬದಲಾವಣೆ ಮಾಡಿಕೊಂಡು ಆಗುತ್ತೆ, ಒಂದು ಭಾಷೆ ಅರ್ಥವನ್ನ ಬದಲಾವಣೆ ಮಾಡ್ಕೊಳ್ಳುತ್ತೆ, ಇನ್ನೊಂದು ಭಾಷೆ ಸ್ವೀಕರಣೆ ಮಾಡುತ್ತೆ. ಕೊಡಿ ಕೊಡಿ, ತಗೊಳ್ಳಿ. ಧ್ವನಿ ಅಂದ್ರೆ ಸಿಂಪಲ್, ಬಂದನು, ಬಂದ, ಎರಡು ಧ್ವನಿ ಬೇರೆನೆ, ಆದ್ರೆ ಅರ್ಥ ಒಂದೇನಾ? ಇಂಥವು ಸಾವಿರಾರು ಡಿಕ್ಷನರಿಗೆ ಬಂದು ಸೇರ್ಕೊಳ್ತವೆ. ಏನೋ ಚೇಂಜಸ್ ಆಗುತ್ತೆ. ಅರ್ಥ ಬದಲಾವಣೆ, ಕೆಲವೊಂದ್ಸಲ ಅರ್ಥ ಬದಲಾಗುತ್ತೆ. ಸಭಿಕರು ಅಂದ್ರೆ ಯಾರು? ಸಭೆಯಲ್ಲಿರುವಂತಹ ಗೌರವಾನ್ವಿತ ವ್ಯಕ್ತಿ ಅಂತ ಅಲ್ವಾ ಇವತ್ತು? ಅನಾದಿ ಕಾಲದಲ್ಲಿ ಕುಡುಕ, ಲಫಂಗ ಅಂತ ಅರ್ಥ ಬದಲಾವಣೆ ಆಗ್ಬಿಡಿದಾವೆ. ಬಟ್ ಡಿಕ್ಷನರಿಲಿ ಇದಾವೆ, ಎರಡೂ ಇದೆ. ಸೊ ಈ ಪ್ರಕಾರದ್ದು ಒಂದು 10 ರಿಂದ 15 ಎಕ್ಸಾಂಪಲ್ಸು, ಈ ತರದ್ದು ಒಂದು 15 ಎಕ್ಸಾಂಪಲ್ಸು, ಇದಕ್ಕೆ ಒಂದು 15 ಎಕ್ಸಾಂಪಲ್. ಯಾವ್ಯಾವ ಭಾಷೆಯಿಂದ ನಾವು ಸ್ವೀಕರಣೆ ಮಾಡ್ಕೊಂಡಿದ್ದೇವೆ. ಎಸ್ ಸರ್. ಸೊ ಭಾಷೆಯ ಬೆಳವಣಿಗೆಯಲ್ಲಿ ಅಗೇನ್ 3 ಟಾಪಿಕ್. ಸೊ ಇಷ್ಟು ಓದ್ಕೊಂಡ್ರೆ ಭಾಷೆ ಚಾಪ್ಟರ್ ಪ್ರತಿ ವರ್ಷ 60 ಮಾರ್ಕ್ ಬರುತ್ತೆ ಈ ಚಾಪ್ಟರ್ ಇಂದ, ಭಾಷೆ ಚಾಪ್ಟರ್ ಇಂದ. ನಿಮ್ಗೆ ಆಲ್ಮೋಸ್ಟ್ ನಾನು ಬರ್ದಿರುವಂತದ್ದು ಎಲ್ಲವನ್ನ ಕವರ್ ಮಾಡ್ತೇನೆ ಸಿಲೆಬಸ್. ಸಾಹಿತ್ಯ ಚರಿತ್ರೆ ಹೇಳಿದ್ನಲ್ಲ, ಪಂಪಂದ ಆದಿಪುರಾಣ 10 ರಿಂದ 15 ಮಾರ್ಕು ಕೇಳ್ತಾನೆ. ನಾಗಚಂದ್ರನು ಅಷ್ಟೇ 10 ಅಥವಾ 15. ಇನ್ನೊಂದು ಯಾರು? ಜನ್ನ 10, 15. ರಾಘವಾಂಕ 10, 15. ನಾನು ಮಾಡೋದೆಲ್ಲವೂ ಬರುತ್ತೆ.
ಬೇಕಾದ್ರೆ ಪ್ರಶ್ನೆ ಪತ್ರಿಕೆ ತೆಗೆದು ಓಪನ್ ಮಾಡಿ ನೋಡಿ ಕಳೆದ 3 ವರ್ಷ. 2 ಚಾಪ್ಟರ್ಸ್ ಮುಗೀತು. ಹೋಲ್ ಭಾಷೆಗೆ ಒಂದು 5 ರಿಂದ 6 ಕ್ಲಾಸ್ ಹಾಕೊಳ್ಳಿ. 5 to 6 ಕ್ಲಾಸಸ್ ಭಾಷೆ ಚಾಪ್ಟರ್. ಸೆಕ್ಷನ್ ಬಿ, ಸೆಕ್ಷನ್ ಎ ಅಲ್ಲಿ ಎರಡೇ ಚಾಪ್ಟರ್. ಸೆಕ್ಷನ್ ಎ ಪೇಪರ್ 1 ಇಸ್ ವೆರಿ ಸಿಂಪಲ್. ಇಷ್ಟು ಮುಗಿದ್ರೆ ನಿಮ್ದು ಆಲ್ಮೋಸ್ಟ್ 250 125 ಇಲ್ಲೇ ಅಟೆಂಡ್ ಮಾಡಿ ಆಗೋಯ್ತು. ಇನ್ನು ಸೆಕ್ಷನ್ ಬಿಗೆ ಬಂದ್ರೆ ಅಲ್ಲಿ 2 ಚಾಪ್ಟರ್ ಇದೆ, 3 ಚಾಪ್ಟರ್ ಇದೆ ಸಾರಿ. ಕಾವ್ಯ ಮೀಮಾಂಸೆ, ಸಾಹಿತ್ಯ ವಿಮರ್ಶೆ, ಇನ್ನೊಂದು ಬರೀತೇನೆ, ಆಮೇಲೆ ಬರೀತೇನೆ. ಇವೆರಡು ಒಂದೇ ಟಾಪಿಕ್, ಬಟ್ ನಾನು ಸ್ಪ್ಲಿಟ್ ಮಾಡಿ ಮಾಡ್ತೇನೆ. ಕಾವ್ಯ ಮೀಮಾಂಸೆ, ಇಲ್ಲ ಕೆಲವರು ಹೇಳ್ತಾರೆ ಕಾವ್ಯ ಮೀಮಾಂಸೆ ತುಂಬಾ ಕಷ್ಟ ಸರ್ ಅಂತ. ತುಂಬಾ ಈಸಿಯಾಗಿ ಮಾಡ್ಕೊಡ್ತಾನೆ, ಅರ್ಥವಾಗೋ ತರ ಮಾಡ್ಕೊಡ್ತಾನೆ. ಇಲ್ಲಿ ಮತ್ತೆ ಸಬ್ ಟಾಪಿಕ್ಸ್ ಕಾವ್ಯ ಮೀಮಾಂಸೆಯಲ್ಲಿ ಅಗೈನ್ 60 ರಿಂದ 65 ಮಾರ್ಕು ಕಾವ್ಯ ಮೀಮಾಂಸೆ, 60 ರಿಂದ 65 ಮಾರ್ಕು ಸಾಹಿತ್ಯ ವಿಮರ್ಶೆ. ಇವೆರಡೇ ಚಾಪ್ಟರ್ ಇಂದ 120 ಮಾರ್ಕ್ಸ್ ಬರುತ್ತೆ. ಫಸ್ಟ್ ಟಾಪಿಕ್ ಕಾವ್ಯ ಎಂದರೆ ಏನು? ವಾಟ್ ಈಸ್ ಪೊಯೆಟ್ರಿ? ಯಾರು ಕಾವ್ಯ ಕಥೆ ಕವನ ಬರೆಯೋದು ಅಭ್ಯಾಸ ಇದೆಯಾ? ಕೆಟ್ಟ ಅಭ್ಯಾಸ, ಒಳ್ಳೆ ಅಭ್ಯಾಸ? ಬರೀರಿ. ರನ್ ಡೌನ್ ಯುವರ್ ಥಾಟ್ಸ್. ತುಂಬಾ ಜನ ಕವಿಗಳೇ ಇದ್ರು ನನ್ನ ಕ್ಲಾಸ್ನಲ್ಲಿ. ಪಾಪ ಕ್ಲಾಸ್ ಎಲ್ಲ ಆದ್ಮೇಲೆ ತಂದ್ಕೊಟ್ರು, ಸರ್ ಆಲ್ರೆಡಿ ನಂದೊಂದು ಬುಕ್ ಇದೆ ಸರ್. ಬಟ್ ಲಿಟ್ರೇಚರ್ನ ಸಮಗ್ರವಾಗಿ ಅರ್ಥ ಮಾಡ್ಕೊಂಡ್ಮೇಲೆ ಹೇಗೆ ನಾನು ಪಾಲಿಶ್ ಆಗ್ಬೇಕು, ಹೇಗೆ ಬರಿಬೇಕು, ರ್ಯಾಂಡಮ್ ಆಗಿ ಬರ್ದಿದ್ದೆ. ಇವಾಗ ಏನಾಗಿದೆ, ಪಾಲಿಶ್ಡ್ ಆಗಿದ್ದೀನಿ. ಇನ್ನ ನಾನು ಚೆನ್ನಾಗಿ ಬರಿತೀನಿ ಅಂತ ಹೇಳಿದ್ದ. ನಾನೇ 2 ಮುನ್ನುಡಿ ಬರ್ಕೊಟ್ಟಿದ್ದೀನಿ. ನಂದೇ ಯಾವುದು ಪ್ರಕಟಣೆ ಇನ್ನೂ ಮಾಡಿಲ್ಲ ನಾನು. ಆದ್ರೂ ಪಾಪ ಅವರು ಬರೆದವರಿಗೆ ನನ್ನ ಹತ್ರ ಬರ್ಸ್ಕೊಂಡು ಹೋಗ್ತಾರೆ ಪಾಪ. ಕಾವ್ಯ ಇವನ್ ಹೇಳ್ತಾನೆ ವರ್ಡ್ಸ್ವರ್ತ್, ಪೊಯೆಟ್ರಿ ಇಸ್ ದಿ ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಥಾಟ್ಸ್ ರಿಕಲೆಕ್ಟೆಡ್ ಇನ್ ದಿ ಟ್ರಾಂಕ್ವಿಲಿಟಿ ಅಂತ ಹೇಳ್ತಾರೆ. ಅಂದ್ರೆ ಪ್ರಶಾಂತವಾದ ವಾತಾವರಣದಲ್ಲಿ ಮನದುಂಬಿದ ಭಾವನೆಗಳು ಹೊರಹೊಮ್ಮುವ ಕ್ರಿಯೆಯೇ ಕಾವ್ಯ ಅಂತ ಹೇಳ್ತಾರೆ. ಅಂದ್ರೆ ಲೋಕದಲ್ಲಿ ಅನುಭವವನ್ನ ತೆಗೆದುಕೊಂಡು ಹೋಗ್ತಾ ಇರ್ತೇವೆ. ಯಾರೋ ನೋಡ್ದೆ, ಅಲ್ಲೇನೋ ಮಾತಾಡಿಸ್ದೆ, ಏನೋ, ಅವಾಗ್ಲೇ ಕಾವ್ಯ ಬರೆಯೋಕ್ಕಾಗಲ್ಲ. ನನ್ನ ಮನಸ್ಸು ಪ್ರಶಾಂತವಾಗಿದ್ದಾಗ ಏನಾಗುತ್ತೆ, ಕುತ್ಕೊಳ್ತೇನೆ, ಅದ್ರ ಬಗ್ಗೆ ಚಿಂತನೆ ಮಾಡ್ತೇನೆ, ಯೋಚಿಸ್ತೇನೆ, ತದನಂತರ ಅದನ್ನ ಬರಿತೇನೆ. ಇದೇ ಕಾವ್ಯ ಅಂತ ಹೇಳ್ತಾನೆ. ತುಂಬಾ ಜನ ತುಂಬಾ ಡೆಫಿನೇಷನ್ಸ್ ನ ಹೇಳಿದ್ದಾರೆ, ಅದನ್ನ ನಾನು ಡಿಸ್ಕಸ್ ಮಾಡೋಣ. ಸೊ ಬರ್ಬೋದು, 15 ಮಾರ್ಕು 20 ಮಾರ್ಕಿಗೆ ಬರುತ್ತೆ. ಶಾರ್ಟ್ ನೋಟ್ಸಿಗೆ ಬರಲ್ಲ, ಲಾಂಗ್ ನೋಟ್ಸಿಗೆ ಬರುತ್ತೆ ಕಾವ್ಯ ಎಂದರೆ ಏನು ಅಂತ. ಈ ಕಾವ್ಯವನ್ನ ಬರಿಬೇಕಾದಾಗ ಏನಾಗುತ್ತೆ ಸರ್, ಕೆಲವೊಂದು ಲಕ್ಷಣಗಳನ್ನ ಕವಿ ಅನುಸರಿಸ್ಬೇಕು. ಅದರಲ್ಲಿ ಫಸ್ಟ್ ಯಾವುದು? ಅಲಂಕಾರ ಅಲ್ವಾ? ಎಲ್ಲ ಕೇಳಿದ್ದೀರಾ, ಹೈಸ್ಕೂಲ್ ನಲ್ಲೇ ಓದಿರ್ತೀರಾ ಅಲಂಕಾರ ಅಂದ್ರೆ ಏನು ಅಂತ. ನ ಕಾಂತಮಪಿ ನಿರ್ಭೂಷಣಂ ವಿಭಾತಿ ವನಿತೌ ಮುಖಂ ಅಂತಾನೆ ಒಬ್ಬ ಚಿಂತಕ. ಏನ ಸರ್? ನ ಕಾಂತಮಪಿ ನಿರ್ಭೂಷಣಂ ವಿಭಾತಿ ವನಿತೌ ಮುಖಂ. ಹೆಣ್ಣು ಮೇಕಪ್ ಆಗದೆ ಹೋದ್ರೆ, ಅಲ್ಲ ಸಾರಿ, ಹೆಣ್ಣಿಗೆ ಮೇಕಪ್ ಹಾಕೋದ್ರಿಂದ ಅವಳು ಸೌಂದರ್ಯ ಹೇಗೆ ಇಮ್ಮಡಿ ಆಗುತ್ತೋ ಹಾಗೆ ಅಲಂಕಾರಗಳನ್ನು ಹಾಕೋದ್ರಿಂದ ಕಾವ್ಯ ಕನ್ನಿಕೆ, ಅದು ಒಂದು ಹೆಣ್ಣು ಕಾವ್ಯ, ಅವಳದು ಸೌಂದರ್ಯ ಶೋಭಿಸುತ್ತೆ ಅಂತಕ್ಕಂಥದ್ದನ್ನ ಅವನು ಹೇಳ್ತಾನೆ. ಹೆಣ್ಣಿಗೆ ಸೌಂದರ್ಯವನ್ನ ನೀಡುವಂತ ಅಂಶಗಳು ಯಾವ? ಅಲ್ಲ, ಹೌದು, ಹೆಣ್ಣಿನ ಸೌಂದರ್ಯದ ಏನಂತ ಹೇಳ್ತೀವಲ್ಲ ಸರ್, ಪರಿಕಲ್ಪನೆ ಅಂತ ಹೇಳ್ತಾವೆ. ಹೆಣ್ಣು ಸೃಷ್ಟಿಯ ಅಭೂತಪೂರ್ವ ಚೆಲುವು ಅಂದ್ರೆ ಹೆಣ್ಣು ಅಂತ ಹೇಳ್ತಾರೆ. ಯಾಕೆ ಸರ್? ಗಂಡು ಹೇಳಿ, ಹೆಣ್ಮಕ್ಳು ಬೇಡ ಹೇಳಿ. ಹೆಣ್ಣನ್ನ ಸೌಂದರ್ಯದ ಸೃಷ್ಟಿಯ ಚೆಲುವು ಅಂದ್ರೆ ಅದು ಹೆಣ್ಣು ಅಂತ ಹೇಳ್ತೇವೆ. ಗೊತ್ತಾ ಯಾರಿಗಾದ್ರು? ಕುವೆಂಪು ಅವರ ಚಿತ್ರಾಂಗದ ಕಾವ್ಯ ಓದಿ ಹೋಗಿ. ಕುವೆಂಪು ಅವರು ಸಿಲೆಬಸ್ ಇಟ್ಟಿರೋದು ಓದಿದ್ರೆ ಸಾಕು, ಇವ್ರದ್ದು ಒಂದು ಚಿತ್ರಾಂಗದ ಅಂತ. ಸಮಗ್ರವಾಗಿ ಕುವೆಂಪುನ ಕವರ್ ಮಾಡ್ತೇನೆ, ಓನ್ಲಿ ಸಿಲೆಬಸ್ ನ ಕವರ್ ಮಾಡೋದಿಲ್ಲ. ಅವರೇ ಸಿಲೆಬಸ್ ಫ್ಲೋ ಆದಾಗ ನಾನು ಮಾಡ್ಕೊಡ್ತಾನೆ, ನೋಡೋಣ, ಡಿಸ್ಕಸ್ ಮಾಡ್ತೇನೆ. ಸಾಧ್ಯ ಆದ್ರೆ ಯೋಚಿಸಿ. ಇಲ್ಲಿ ಹೆಣ್ಣು ಅಂದ್ರೆ ಒಂದು ಫಿಸಿಕಲ್ ಬ್ಯೂಟಿ ಅಲ್ಲ, ಹೆಣ್ಣು ಅಂದ್ರೆ ಅದು ಒಂದು ಮೌಲ್ಯ ಅಂತ ಹೇಳ್ತಾರೆ. ಅದೇ ಪ್ರಪಂಚದ ಅತಿ ಸೌಂದರ್ಯವಾದ ಪರಿಕಲ್ಪನೆ ಅಂತ ಹೇಳ್ತಾರೆ. ಏನು ಹೆಣ್ಣು ಅಂದ್ರೆ ಏನು ಮೌಲ್ಯ? ಪ್ರತಿಯೊಂದು ಗಂಡು ಕೂಡ ಹೆಣ್ಣಾಗ್ಬೇಕು ಅಂತ.
ಗಂಡುಗಳು ಕೂಡ ಹೆಣ್ಣಾಗ್ಬೇಕು ಅಂಡ್ ಹೆಣ್ಣು ಕೂಡ ಹೆಣ್ತನವನ್ನ ಪಡ್ಕೊಳ್ಬೇಕು ಅಂತ. ಹೆಣ್ತನ ಅಂದ್ರೆ ಏನು ಸರ್? ತಾಳ್ಮೆ. ಹೆಣ್ತನ ಅಂದ್ರೆ ಸಹನೆ, ಪೋಷಣೆ ಅಲ್ವಾ? ನೋಡಿ ಪ್ರಾಣಿಗಳನ್ನ ನೋಡಿ, ಮರಿ ಹಾಕ ತನಕ ಗಂಡಿರ್ತಾವ, ಆಮೇಲೆ ಓಡೋಗ್ತಾವ. ಪಾಪ ಪಾಲನೆ ಮಾಡಿ ಪೊರೆದು ಪೋಷಿಸಿ. ಮನುಷ್ಯರೇ ತೆಗೆದುಕೊಳ್ಳಿ, ಒಂದು ಹೆಣ್ಣು ಅವಳು ಪ್ರಸವವಾದಾಗ 2 ದಿವಸ 3 ದಿವಸ 4 ದಿವಸ ನಿದ್ದೆ ಮಾಡೋದಿಲ್ಲ. ನೀವು ಒಂದು 72 hours ನಿದ್ದೆ ಇಲ್ಲದೆ ಮನುಷ್ಯನ ಊಹೆ ಮಾಡ್ಕೊಳಕ್ಕೂ ಆಗಲ್ಲ. ನಿಸರ್ಗ ಶಕ್ತಿಯನ್ನು ಹೆಣ್ಣಲ್ಲಿ ತುಂಬಿಡಿದೆ. ಗಂಡು ಅಂದ್ರೆ ಯಾರು ಅಂದ್ರೆ ನಮ್ಮ ಅರ್ಜುನ ಇದ್ದಂಗೆ. ಬರ್ತಾನೆ ತಪಸ್ಸು ಅಲ್ಲಿ ಏನೋ ಮಾಡ್ಕೊಂಡು ಚಿತ್ರಾಂಗದ ನೋಡ್ತಾನೆ, ಅವಳ ಇವನ 4 ದಿವಸ ಇರ್ತಾನೆ, ಮತ್ತೆ ನಮ್ಮ ಅಣ್ಣ ನೆನ್ಪದ ಅಂತ ಹೊಟ್ಟೋಗ್ಬಿಡ್ತಾನೆ. ಅವಳ್ಯಾರು ನೋಡೋದು ಆ ಚಿತ್ರಾಂಗದೆಯನ್ನ? ಪಾಪ ಅಲ್ವಾ? ಅವಳು ಇವತ್ ಬರ್ತಾನೆ ನಾಳೆ ಬರ್ತಾನೆ ಅಂತ ಕಾಯ್ತಾ ಕೂತ್ಲು. ಲೋಕವೆಲ್ಲ ಅವಳನ್ನ ಏನಂತ ಹೇಳ್ತು? ರಾಜ್ಕುಮಾರ್ ಡೈಲಾಗ್ ಏನುತ್ತೆ? ರಾಜ್ಕುಮಾರ್ ಅವ್ರ ಬಬ್ರುವಾನ ಪಿಕ್ಚರ್ ಡೈಲಾಗ್, ಆಚಾರಿಣಿಯ ಮಗನೇ ನೀನು, ವೇಶ್ಯ ಮಗನ. ವೇಶ್ಯ ಅಂತ ಜರಿಯುತ್ತೆ ಅವಳಿಗೆ. ಲೋಕದ ನಿಂದೆಗೆ ತುತ್ತಾಗ್ತಾಳೆ, ಕೊನೆಗೆ ಆತ್ಮಹತ್ಯೆಗೆ ಹೋಗ್ತಾಳೆ. ಅಯ್ಯೋ ಪಾಪ ಸಂತಾನ ಇದೆಯಲ್ಲ, ಇದಕ್ಕೋಸ್ಕರ ಬದುಕೋಣ ಅಂತ ಲೋಕದ ನಿಂದನೆಯನ್ನ ಸಹಿಸಿ ಬದುಕ್ತಾಳೆ. ಕೊನೆಗೆ ಬರ್ತಾಳೆ ಯಾರೋ, ಮತ್ತ ಅವನು ಬರ್ತಾನೆ ಅರ್ಜುನ, ಅಶ್ವಮೇಧ ಅಂತ ಕುದುರೆ ಬಿಟ್ಕೊಂಡು ಲೋಕ ಗೆಲ್ತೀನಿ ಅಂತ. ಅಯ್ಯೋ, ಹೊತ್ತಿರೋ ಜವಾಬ್ದಾರಿಯನ್ನ ನಿಭಾಯಿಸೋ ಲೋಕವನ್ನ ಗೆಲ್ಲೋ ಅಂತದ್ ಏನು ಅಂತ ಅನ್ಸ್ಬಿಡುತ್ತೆ. ಆಮೇಲೆ ಸ್ಟೋರಿ ನಿಮಗೆ ಗೊತ್ತಲ್ವಾ? ಲೋಕ ಗೆಲ್ಲಕ್ ಬರ್ತಾನೆ, ಮಣಿಪುರಕ್ ಬರ್ತಾನೆ. ಅಲ್ಲಿ ಯಾರು ರಾಜ? ಬಬ್ರುವಾಹನ. ಕೊನೆಗೆ ಅಪ್ಪಂಗೆ ಮಗಂಗೆ ಇವಳು ಏನ್ ಮಾಡ್ಬೇಕು? ಇವಾಗ ಚಿತ್ರಾಂಗದೆ, ಪುರಾಣದ ಚಿತ್ರಾಂಗದೆ ಬೇರೆ, ಕುವೆಂಪುವಿನ ಚಿತ್ರಾಂಗದೆ ಬೇರೆ. ಇವಳು ಏನ್ ಮಾಡ್ಬೇಕು? ಚಿತ್ರಾಂಗದೆ ಅವನು ಬಿಟ್ಕೊಡೋ ಹಂಗಿಲ್ಲ ಗಂಡ, ಇವನು ಬಿಟ್ಕೊಡೋ ಹಂಗಿಲ್ಲ ನನ್ನ ಅಂಶ ಮಗ. ಇಬ್ರು ಹೊಡ್ಕಂತೀವಿ ಅಂತ. ಕೊನೆಗೆ ಯುದ್ಧದ ಮಧ್ಯೆಯಲ್ಲಿ ನಿಂತ್ಕೊಂಡು ಇಬ್ರು ಬಾಣವನ್ನು ಸ್ವೀಕಾರ ಮಾಡಿ ತನ್ನ ಪ್ರಾಣವನ್ನ ಅರ್ಪಣೆ ಮಾಡಿ ಇಬ್ರು ಪ್ರಾಣವನ್ನ ಉಳಿಸ್ತಾಳೆ. ಯಾರೋ? ಕುವೆಂಪು ಚಿತ್ರಾಂಗದೆ. ಪುರಾಣದ ಚಿತ್ರಾಂಗದೆ ಅಲ್ಲ, ಪುರಾಣದ ಚಿತ್ರಾಂಗದೆ ಕಳೆದು ಹೋದ ಪಾತ್ರ. ಪ್ರತಿಯೊಂದು ಬಿಂದುಗೂ ಸಿಂಧುವಾಗಿಸುವ ಪ್ರಯತ್ನವನ್ನ ಯಾರು? ನಮ್ಮ ಕುವೆಂಪು ಮಾಡ್ತಾರೆ. ಯಾವ ಪಾತ್ರಕ್ಕೆ ಅನ್ಯಾಯವಾಗಿದೆಯೋ ಪುರಾಣದಲ್ಲಿ ಅದಕ್ಕೆ ಒಂದು ನ್ಯಾಯವನ್ನ ಕೊಡಿಸುವಂತದ್ದು ಇಲ್ಲಿ ಮಾಡ್ತಾರೆ. ಸೊ ಇದು ಹೆಣ್ಣು ಅಂತ ಹೇಳ್ತಾರೆ. ಚಿತ್ರಾಂಗದೆ ಫಸ್ಟ್ ಗಂಡಾಗಿದ್ಲು, ಹಂತ ಹಂತದಲ್ಲಿ ಬದುಕ್ನೆಲ್ಲ ಹೆಣ್ತನವನ್ನ ಹೆಂಗೆ ಸಂಪಾದಿಸ್ಕೊಂಡ್ಲು, ಅಂಡ್ ಈ ಇಡೀ ಭೂಮಿಯನ್ನ ರಕ್ಷಿಸ್ತಿರೋದೇ ಆ ಹೆಣ್ತನದ ಮೌಲ್ಯ ಅಂತಕ್ಕಂಥದ್ದು ಕುವೆಂಪು ಹೇಳ್ತಾರೆ. ಸೊ ಕೊನೆಗೆ ತನ್ನ ಪ್ರಾಣಾರ್ಪಣೆಯ ತ್ಯಾಗ, ಅದೊಂದು ಹೆಣ್ಣು ಅಂದ್ರೆ ತ್ಯಾಗ. ತಾನು ತ್ಯಾಗ ಮಾಡಿ ತನ್ನ ಪ್ರೀತಿ ಪಾತ್ರರನ್ನು ಉಳಿಸ್ತಾನೆ. ಗಂಡಿಗೆ ನೇಚರ್ ಕೊಟ್ಟಿಲ್ಲ, ಗಂಡು ಸಂಪಾದನೆ ಮಾಡ್ಕೋಬೇಕು ಅವನ್ನ. ಬಟ್ ಹೆಣ್ಣಿಗೆ ನೇಚರ್ ಎಲ್ಲೋ ಒಂದ್ ಸ್ವಲ್ಪ ಇನ್ಫ್ಯೂಸ್ ಮಾಡ್ಬಿಟ್ಟಿದೆ. ಬಟ್ ಅದನ್ನು ಇವಾಗಿನ ಹೆಣ್ಣು ಕಳ್ಕೊಳ್ತಾ ಇದ್ದಾಳೆ. ಗಂಡಿಗೆ ದೇವರಾಣೆ ಇಲ್ಲ, ಅರ್ಜುನ ಹೋಗ್ತಾ ಇರೋದು. ಅಲಂಕಾರ. ನೆಕ್ಸ್ಟ್, ಕಾವ್ಯವನ್ನ ಯಾವ ರೀತಿಯಾಗಿ ಪ್ರಯೋಗ ಮಾಡಬೇಕು ಅನ್ನೋದು ಇನ್ನೊಂದು ವಿಚಾರ. ಇವರು ಪಿಕ್ಚರ್ ಹೀರೋ ಅಲ್ರಿ, ಯಾರು? ರಾಜ್ಕುಮಾರ್ ಗೊತ್ತಾ? ಹಿಂಗಂದ್ರೆ ರಾಜ್ಕುಮಾರ್, ಹಿಂಗಂದ್ರೆ ಹಿಂಗಂದ್ರೆ ಅಷ್ಟೇ. ಒಬ್ಬೊಬ್ರಿಗೂ ಒಂದೊಂದು ಸ್ಟೈಲ್ ಇರುತ್ತಲ್ವಾ. ಅವರೆಲ್ಲರೂ ಆಕ್ಟರ್ಸ್ ಎಕ್ಸ್ಪ್ರೆಸ್ ದೆಮ್ಸೆಲ್ಸ್ ಅಂದ್ರೆ ಅವರು ಅಭಿವ್ಯಕ್ತಿ ಮಾಡ್ಕೊಳ್ತಾರೆ ತಮ್ಮ ಭಾವನೆಯನ್ನ. ಸೊ ಹಾಗೆ ಪ್ರತಿ ಕವಿನೂ ಕೂಡ ಅಭಿವ್ಯಕ್ತಿ ಮಾಡ್ಕೊಳ್ಳಬೇಕಾದಾಗ ಅವನೊಂದು ಸ್ಟೈಲ್ ಇರುತ್ತೆ. ಸೊ ಅದನ್ನೇ ಏನೋ ಮಾರ್ಗ ಅಂತ ಹೇಳ್ತಾರೆ, ಅದನ್ನೇ ರೀತಿ ಅಂತ ಹೇಳ್ತಾರೆ. ಆಧುನಿಕರು ಅದನ್ನೇ ಶೈಲಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಟಾಪಿಕ್ ಇದು. ಯಾವ ಕವಿನೂ ಕೂಡ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡೋದಿಲ್ಲ. ಅವನು ಹೇಳಿರುವಂತ ಅರ್ಥವನ್ನ ಅಷ್ಟು ಸುಲಭವಾಗಿ ಗ್ರಹಿಸ್ಲಿಕ್ಕೆ ಆಗೋದಿಲ್ಲ. ಬಟ್ ಅವನ ಕಾವ್ಯವನ್ನ ಹಿಂಡ್ತಾ ಹೋದ್ರೆ ಅರ್ಥ ಪರಂಪರೆ ಹುಟ್ಟುತ್ತೆ. ಹೇಗೆ ಅಂದ್ರೆ ಆ ದೇವಸ್ಥಾನದಲ್ಲಿ ಗಂಟೆ ಹೊಡೆದಾಗ ಅದ್ರ ನಿನಾದ ಹೇಗೆ ಹೋಗುತ್ತೋ, ಈ ಕವಿ ಕೂಡ ಅವನು ಬರೆದಾಗ ಅದ್ರ ಅರ್ಥ ಪರಂಪರೆ ಅಪಾರ ಅಂತಾರೆ. ಇದನ್ನೇ ಧ್ವನಿ ಶಕ್ತಿ ಅಂತ ಹೇಳ್ತಾರೆ. ರೆಗ್ಯುಲರ್ ಆಗಿ ಕೇಳ್ತಾನೆ ಧ್ವನಿ. ಕಾವ್ಯದ ಮೂಲ ಆಶಯ ರಸಾನುಭವ ಅಂತ ಹೇಳ್ತಾರೆ. ಓದುಗರಲ್ಲಿ ಅದು ರಸವನ್ನ ಹುಟ್ಟಾಕ್ಬೇಕು. ಎಷ್ಟು ರಸಗಳು? ನವರಸಗಳ 8 9 8 9 ಅದು ಒಂದು ಟಾಪಿಕ್. ಸೊ ರಸ, ಸಿದ್ಧಾಂತ, ಇವೆಲ್ಲವೂ ಸಿದ್ಧಾಂತಗಳು, ಥಿಯರೀಸ್. ಕೆಲವ್ರು ಹೇಳಿದ್ರು ಕಾವ್ಯ ಅಂದ್ರೆ ಅಲಂಕಾರ, ಕೆಲವ್ರು ಹೇಳಿದ್ರು ಇಲ್ಲ ಕಾವ್ಯ ಅಂದ್ರೆ ರೀತಿ,
ಕೆಲವರು ಹೇಳಿದ್ರು ಇಲ್ಲ, ಕಾವ್ಯ ಅಂದ್ರೆ ಧ್ವನಿಶಕ್ತಿಯನ್ನು ಒಳಗೊಂಡಿರ್ಬೇಕು. ಕೆಲವರು ಹೇಳ್ತಾರೆ ಅಂದ್ರೆ ಅದು ಓದುಗನಿಗೆ ರಸಾನುಭವವನ್ನ ಉಂಟು ಮಾಡಬೇಕು. ಗೊತ್ತಲ್ವಾ ನಿಮ್ಗೆ ಯಾವ್ಯಾವ ರಸ ಇದಾವೆ? ಕರುಣ ಇದೆ, ಶೃಂಗಾರ ಇದೆ, ಹಾಸ್ಯ ಇದೆ, ಭಯಾನಕ ಇದೆ, ಅದು ರೌದ್ರ ಇದೆ, ಬೀಭತ್ಸ, ಸೊ ಅಂಡ್ ಸೊ 8-9 ಡಿಸ್ಕಸ್ ಮಾಡೋಣ. ಯಾಕಂದ್ರೆ ಅದರಲ್ಲೇ ಬರುತ್ತೆ ರಸಗಳ ಸಂಖ್ಯಾ ನಿರ್ಣಯ ಅಂತ ಬರುತ್ತೆ. ಎಷ್ಟು ರಸ ಇದಾವೆ ಅದನ್ನು ಕೂಡ ಡಿಸ್ಕಸ್ ಮಾಡಬೇಕು ಇದ್ರ ಒಳಗೆ. ಇನ್ನೊಂದು ಔಚಿತ್ಯ. ಔಚಿತ್ಯ ಹೂವನ್ನ ಎಲ್ಲಿ ಮುಡ್ಕೊಬೇಕು? ಎಲ್ಲ ತಲೆಗೆ ಮುಟ್ಕೊಬೇಕು. ಜೋಬಲ್ಲಿ ಇಟ್ಕೊಂಡ್ರೆ ಆಗುತ್ತಾ? ಅಷ್ಟೇ. ಯಾವ ಅಂಶವನ್ನ ಎಲ್ಲೆಲ್ಲಿ ಉಪಯೋಗ ಮಾಡಬೇಕು ಬ್ಯಾಲೆನ್ಸ್ಡ್ ಆಗಿ ಅಂತ ಹೇಳುತ್ತೆ ಔಚಿತ್ಯ ಸಿದ್ಧಾಂತ. ಕಾವ್ಯಕ್ಕೆ ಯಾವ್ದು ರಿಲೆವೆಂಟು, ಯಾವ್ದು ಇರ್ರೆಲೆವೆಂಟು, ಇದನ್ನ ಡಿಸ್ಕಸ್ ಮಾಡೋದೇ ಔಚಿತ್ಯ ಸಿದ್ಧಾಂತ. ಸೊ ಕಾವ್ಯ ಮೀಮಾಂಸೆಯಲ್ಲಿ ಇಷ್ಟು ಟಾಪಿಕ್ಸ್ ನ ನೀವು ಅಧ್ಯಯನ ಮಾಡಬೇಕಾಗುತ್ತೆ. ವಿಮರ್ಶೆ, ಸಾಹಿತ್ಯ ವಿಮರ್ಶೆ. ಮೀಮಾಂಸೆ ಬಗ್ಗೆ ನಮ್ಮ ಚಿಂತಕರು ಕಳೆದ ಏನಂತ ಹೇಳ್ತಾರಲ್ಲ, ಕ್ರಿಸ್ತ ಪೂರ್ವದಿಂದಲೇ ಚರ್ಚೆ ಮಾಡ್ಕೊಂಡ್ ಬಂದಿದ್ದಾರೆ ಇವನ್ನೆಲ್ಲ. ಧ್ವನಿ, ರಸ, ಅಲಂಕಾರ, ಸೋ ಅಂಡ್ ಸೋ ಇವೆಲ್ಲ. ಬಟ್ ವಿಮರ್ಶೆಯನ್ನ ಮಾಡ್ಲಿಲ್ಲ. ಏನು ವಿಮರ್ಶೆ ಅಂದ್ರೆ? ರೀಸೆಂಟ್ ಆಗಿ ಯಾರಿಗೂ ಅವಾರ್ಡ್ ಬಂತಲ್ಲ ನಮ್ಮ ಕನ್ನಡದಲ್ಲಿ, ಯಾರಿಗೆ? ಮೇಡಮ್ ಬಾನು ಮುಷ್ತಾಕ್ ಅವ್ರಿಗ. ಏನು, ಯಾವ ಕೃತಿ? ಹಾಟ್ ಲ್ಯಾಂಪ್, ಎದೆಯ ದೀಪ ಅಲ್ವಾ? ಏನ್ ಅವಾರ್ಡು? ಆ ಪ್ರಶಸ್ತಿನೇ ವಿಮರ್ಶೆ. ಏನ್ ಹೇಳುತ್ತೆ? ಅವ್ರು ಏನು ಆ ಕೃತಿಯನ್ನು ನೋಡ್ತಾರೆ, ಅದ್ರ ಮೌಲ್ಯಮಾಪನ ಮಾಡ್ತಾರೆ, ಅದರಲ್ಲೂ ಏನು ಅದರದ್ದು ಧನಾತ್ಮಕತೆ ಏನು, ನೆಗೆಟಿವ್ ಎಲ್ಲವನ್ನ ಚಿಂತೆ ಮಾಡ್ತಾರೆ. ಕೊನೆಗೆ ಅವಾರ್ಡ್ ಕೊಡ್ತಾರೆ. ಅಂದ್ರೆ ವಿಮರ್ಶೆ ಅಂತಕ್ಕಂಥದ್ದು ಹೇಳ್ಬೋದು. ಅಂದ್ರೆ ಒಂದು ಮೌಲ್ಯಮಾಪನ, ಕೃತಿಯ ಮೌಲ್ಯಮಾಪನ. ಸರಿ, ಈಗ ಬೂಕರ್ ಪ್ರಶಸ್ತಿ ಕೊಟ್ರು ಮೇಡಮ್ಗೆ, ಏನ್ ನೋಡ್ಕೊಟ್ರು ಆ ಕೃತಿಯಲ್ಲಿ? ಮುಸ್ಲಿಂ ಮಹಿಳೆ? ಅಚ್ಚಾ, ಅದರಲ್ಲಿ ಮುಸ್ಲಿಮ್ಸ್ ಅಂದ್ರೆ ಯಾರು ಈಗ ಇಂಡಿಯಾದಲ್ಲಿ? ಅಲ್ಪಸಂಖ್ಯಾತರು. ಸೊ ಅಲ್ಪಸಂಖ್ಯಾತರು ಪ್ರಪಂಚದಾದ್ಯಂತ, ಪಾಕಿಸ್ತಾನದಲ್ಲಿ ಮುಸ್ಲಿಮ್ಸ್ ಇರ್ಬೋದು, ಅಲ್ಲ ಹಿಂದೂಗಳಿರ್ಬೋದು, ಇಲ್ಲಿ ಈ ಅಲ್ಪಸಂಖ್ಯಾತರು ಎದುರಿಸುವಂತಹ ತೊಂದರೆಗಳು ಬೇರೆನೆ. ಯಾಕಂದ್ರೆ ಬಹುಸಂಖ್ಯಾತರ ಜೊತೆ ಬದುಕಬೇಕಾದಾಗ ಸೊ ಪ್ರತಿ ಹಂತದಲ್ಲೂ ಕೂಡ ಕೆಲವೊಂದು ನೋವುಗಳಿರ್ತವೆ. ಅಂಡ್ ನೀವ್ ಹೇಳಿದ್ದು ಇಸ್ಲಾಂ ಸಮುದಾಯದಲ್ಲಿ, ಎಲ್ಲಾ ಸಮುದಾಯದಲ್ಲೂ ಕೂಡ ಕೆಲವೊಂದು ಮೂಲಭೂತ ಅಂಶಗಳಿದಾವೆ. ಅವು ಹೇಗೆ ಅಡ್ಡಗಾಲಾಗಿದ್ದಾವೆ, ಮಹಿಳೆಗೆ ಹೇಗೆ ದಾಟ್ಲಿಕ್ಕೆ ಬಿಡ್ತಿಲ್ಲ, ಸೊ ಅಂಡ್ ಸೊ. ಬಟ್ ಇಷ್ಟೇ ನೋಡೋದಿಲ್ಲ, ಸಾಕಷ್ಟು ಏನು ಸರ್ ಮಾನದಂಡಗಳಿರ್ತಾವೆ. ಮಾರ್ಕ್ಸ್ವಾದ, ಸ್ತ್ರೀವಾದ, ಚಾರಿತ್ರಿಕತೆ, ವಸಾಹತು, ರೂಪನಿಷ್ಠತೆ, ಮನೋವೈಜ್ಞಾನಿಕತೆ, ದರ್ಶನ, ಎಟ್ಸೆಟ್ರಾ. ಬಟ್ ದಿಸ್ ದೇ ಹ್ಯಾವ್ ಕೆಪ್ಟ್ ಫಾರ್ ದಿ ಸಿಲೆಬಸ್. ಸೊ ಈಗ ನಿಮ್ಮ ಕೃತಿ ತೆಗೆದುಕೊಂಡೆ, ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ತೆಗೆದುಕೊಂಡೆ, ಹೆಣ್ಣನ್ನು ಹೆಂಗ್ ಚಿತ್ರಣ ಮಾಡಿದ್ದಾರೆ, ಶ್ರೀಮಂತರನ್ನ ಹೇಗ್ ಚಿತ್ರಣ ಮಾಡಿದ್ದಾರೆ, ಬಡವ್ರನ್ನ ಹೇಗ್ ಚಿತ್ರಣ ಮಾಡಿದ್ದಾರೆ, ಅವ್ರ ಸಂಘರ್ಷವನ್ನು ಹೇಳಿದ್ದಾರೋ ಇಲ್ವೋ? ಮಾರ್ಕ್ಸ್ವಾದ ಏನ್ ಹೇಳುತ್ತೆ? ಮಾರ್ಕ್ಸ್ವಾದ 2 ಅವರ್ ಬೇಕು, ಡಿಸ್ಕಸ್ ಮಾಡ್ತೀನಿ ಕ್ಲಾಸ್ನಲ್ಲಿ. ನಿಮ್ಗೆಲ್ಲ ಸ್ವಲ್ಪ ಐಡಿಯಾ ಇದೆ ಏನ್ ಮಾರ್ಕ್ಸ್ ಅಂತ, ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಸ್ತ್ರೀಯನ್ನ ಕುವೆಂಪು ಅವ್ರು ಹೇಗೆ ತೋರಿಸಿದ್ದಾರೆ? ಕುವೆಂಪು ಅವರ ರಾಮಾಯಣ ದರ್ಶನದಲ್ಲಿ ರಾಮನ್ ಜೊತೆಗೆ ಯಾರಿಗೆ ಅಗ್ನಿ ಪ್ರವೇಶ? ಸೀತೆಗೂ ಕೂಡ. ಸೀತೆ ಏನ್ ಹೇಳ್ತಾಳೆ? ಮೈ ಮುಟ್ಟಿದನಲ್ಲದೆ ಮನಂ ಮುಟ್ಟಿದನೆ ರಾಕ್ಷಸ ಅಂತ ಹೇಳ್ತಾಳೆ. ರಾಮನ್ ತನ್ನ ತಪ್ಪರಿವಾಗಿ ಸೀತೆ ಜೊತೆಗೆ ತಾನು ಅಗ್ನಿ ಪ್ರವೇಶ ಮಾಡ್ತಾನೆ. ಯಾಕೆ? 21st ಸೆಂಚುರಿ ವ್ಯಾಲ್ಯೂ ಯಾವುದು? ಈಕ್ವಾಲಿಟಿ, ಸಮಾನತೆ, ಗಂಡು ಹೆಣ್ಣುಗಳಲ್ಲಿ ಭೇದವಿಲ್ಲ. ಸೊ ಅಂತ ಅಂಶಗಳು ಹೇಗ್ ಪ್ರಕಟವಾಗಿದ್ದಾವೆ? ಏನು ಚಾರಿತ್ರಿಕವಾಗಿ, ಏನು ಇತಿಹಾಸದ ಅಂಶಗಳು ಹೇಗಲ್ಲಿ ನಮೂದಾಗಿದ್ದಾವೆ. ವಸಾಹತು, ವಸಾಹತು ಅಂದ್ರೆ ಏನು? ನಾಡಿದ್ದು ನನ್ನ ಮಗಳು ಬರ್ಡೇ ಇದೆ, 2ನೇ ತಾರೀಕು. ಮಗಳು ಬರ್ಡೇಗೆ ಒಂದು ಮುದ್ದೆ ಕಟ್ ಮಾಡ್ಬಿಡೋಣ. ಮುದ್ದೆ, ರಾಗಿ ಮುದ್ದೆ, ಕುಂಬಳಕಾಯಿ ಕಟ್ ಮಾಡೋಣ. ಅಥವಾ ನಿಮ್ ಬರ್ಡೇಗೆ ಏನ್ ಮಾಡ್ಕೊಂತೀರಾ? ಇವಾಗೆಲ್ಲ ವಾಟರ್ ಮೆಲನ್ ಅವೆಲ್ಲ ಸ್ಟಾರ್ಟ್ ಆಗಿದಾವೆ. ನಗು ಬರುತ್ತಾನೆ ನಿಮ್ಗೆ?
ಏನ್ ಸರ್ ನಮ್ಮ ಆಹಾರದ ಬಗ್ಗೆ ನಾವೇ ನಕ್ಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿದೀವಿ ಅಂದ್ರೆ ವಾಟ್ ಕೊಲೋನಿಯಲಿಸಮ್ ಹ್ಯಾಸ್ ಮೇಡ್ ಟು ಅವರ್ ಲೈಫ್. ವಸಾಹತುಶಾಹಿಯ ಆಡಳಿತ ಅದು ಹೇಗೆ ಪ್ರಭಾವಿಸಿದೆ ನಮ್ಮ ಮೇಲೆ. ಪ್ಯಾಂಟ್ ಹಾಕೊಂಡ್ ಲುಂಗಿ ಹಾಕೊಂಡ್ ಬಂದ್ಬಿಟ್ಟಿದ್ರೆ ನಾನು ಇವತ್ತು ಪಂಚೆ ಹಾಕೊಂಡ್ ಬಂದಿದ್ರೆ ಯಾಕೋ ಸ್ವಲ್ಪ ರಾಂಗ್ ಇದಾನಲ್ಲ ಅಂತ ನಿಮಗೆ ಅನ್ಸುತ್ತೆ. ಎಲ್ಲವೂ ನಮ್ ಬಗ್ಗೆ ಅಂದ್ರೆ ಇದು ಹಂತ ಹಂತವಾಗಿ ಚೆಕ್ ಮಾಡುತ್ತೆ ವಸಾಹತುಶಾಹಿ. ಪ್ರತಿ ಕೃತಿ ಬಂದಾಗ ಆ ಕೃತಿಯಲ್ಲಿ ವಸಾಹತುಶಾಹಿಯ ಅನುಭವವನ್ನ ಹೇಗ್ ಕಟ್ಟಿಕೊಟ್ಟಿದ್ದಾನೆ ಕವಿ, ಅದರಿಂದ ಮನುಷ್ಯರ ಬದುಕು ಹೇಗೆ ಪ್ರಭಾವ ಆಗಿದೆ, ಇವುಗಳನ್ನ ಎವ್ಯಾಲ್ಯೂಯೇಟ್ ಮಾಡೋದೇ ವಸಾಹತುಶಾಹಿ ವಿಮರ್ಶೆ. ಇನ್ನು ರೂಪನಿಷ್ಠತೆ, ಪ್ರತಿ ಕಾವ್ಯದಲ್ಲೂ ಅಕ್ಷರ ಹೇಗ್ ಬರ್ದಿದ್ದಾನೆ, ಪದ ಹೇಗ್ ಬರ್ದಿದ್ದಾನೆ, ರಸವನ್ನು ಇನ್ಕ್ಲೂಡ್ ಮಾಡಿದಾನೋ ಇಲ್ವೋ, ಇವುಗಳನ್ನೆಲ್ಲ ಚೆಕ್ ಮಾಡೋದು ರೂಪನಿಷ್ಠ ವಿಮರ್ಶೆ. ಈ 5 ಟಾಪಿಕ್ಗಳು ನಿಮ್ಮ ಸಿಲೆಬಸ್ ಅಲ್ಲಿ ವಿಮರ್ಶೆಗೆ ಇದಾವೆ. ಪ್ರತಿ ವರ್ಷ 5 ಕೇಳ್ತಾರೆ. ಸ್ತ್ರೀವಾದ 10 ಮಾರ್ಕ್ಸು, ಮಾರ್ಕ್ಸ್ವಾದ 15 ಮಾರ್ಕ್ಸು, ವಸಾಹತುಶಾಹಿ 20 ಮಾರ್ಕು, ಹೀಗೆ ಕೇಳ್ತಾರೆ. ವಿಮರ್ಶೆಯಲ್ಲಿ ಎಷ್ಟಿದೆ ಸರ್? 5. ಅದು ಬಿಟ್ಟು ಕೆಲವೊಂದು ಟಾಪಿಕ್ಸು ಕೇಳ್ತಾ ಇದ್ದಾನೆ, ಕವರ್ ಮಾಡಿ ಕೊಡ್ತಾನೆ, 1-2-3 ಎಕ್ಸ್ಟ್ರಾ. ಬಟ್ ಇದನ್ನ ಎಕ್ಸ್ಕ್ಲೂಸಿವ್ ಆಗಿ ಓದ್ಕೊಳ್ಬೇಕು, ಯಾಕಂದ್ರೆ ವಿಮರ್ಶೆ ಚಾಪ್ಟರ್ ನಲ್ಲಿ ಇವನ್ನ ಮೆನ್ಷನ್ ಮಾಡಿದ್ದಾರೆ. ಈ ಫಿಲಾಸಫಿ ಹಾಕೊಟ್ಟವರೆಲ್ಲರೂ ಕೂಡ ಪಾಶ್ಚಾತ್ಯರು, ವೆಸ್ಟರ್ನ್ ಫಿಲಾಸಫಿ. ಅದನ್ನ ತೆಗೆದುಕೊಂಡು ನಮ್ಮ ಕೃತಿಗಳನ್ನ ಎವ್ಯಾಲ್ಯೂಯೇಟ್ ಮಾಡೋದು ನಾವು, ಇದನ್ನ ವಿಮರ್ಶೆ ಅಂತ ಹೇಳ್ತಾರೆ. ಈಗ ಮೇಡಮ್ಗೆ ಮ್ಯಾನ್ ಬೂಕರ್ ಬಂದಿದೆ ಅಂದ್ರೆ ಆಲ್ ದೀಸ್ ಫಿಲಾಸಫೀಸ್ ಅಲ್ಲಿ ಎವ್ಯಾಲ್ಯೂಯೇಟ್ ಮಾಡಿರ್ತಾರೆ. ಇವುಗಳನ್ನೆಲ್ಲ ಎತ್ತಿ ಹಿಡಿಬೇಕು ಒಂದು ಕೃತಿ. ನಾವು ಸುಮ್ನೆ ಮತ್ತೆ ಕಾವ್ಯ ಬರೆಯೋದು ಅಂದ್ರೆ ಏನ್ ಸರ್, ಅದೇ ಅವತ್ತು ಹೇಳಿದ್ನಲ್ಲ, ಅಪ್ಪ ಲೂಸ ಅಮ್ಮ ಲೂಸು. It's not literature. Literature should encompass values. Literature should always give message to society. ಈ ತರ ಇದ್ದಾಗ ಮಾತ್ರ ಒಂದು ಸಾಹಿತ್ಯ ಅಂತ. ಮೀಮಾಂಸೆ ವಿಮರ್ಶೆ, ಇದಕ್ಕೂ 5 ಕ್ಲಾಸ್ ಬೇಕು, 5-6 ಕ್ಲಾಸ್. ಮೀಮಾಂಸೆಗೂ 6 ಕ್ಲಾಸ್, 6 ಕ್ಲಾಸಸ್. ಇದಕ್ಕೊಂದು 5, ಇದಕ್ಕೂ 6 ಬೇಕು. 2 ಅವರ್ ಬೇರೆ ಹಾಕಿದ್ದಾರೆ, 2.5 ಗಂಟೆ ಇದ್ದಾಗಲೇ ಜಾಸ್ತಿ ಬೇಕು. ರೈಟ್. ಪೇಪರ್ 1 ನಲ್ಲಿ ಆಲ್ಮೋಸ್ಟ್ 4 ಚಾಪ್ಟರ್ ಮುಗಿಸಿದ್ನಾ. ಇನ್ನು ಒಂದಿದೆ ಸಾಂಸ್ಕೃತಿಕ ಇತಿಹಾಸ, ಇಲ್ಲಿ ಮಾಡಲ್ಲ ನಾನು. ಇಮಿಡಿಯೇಟ್ ಆಗಿ ಏನ್ ಮಾಡ್ತೀನಿ, ಇವಾಗ ಪೇಪರ್ 2 ಹೋಗ್ತೇನೆ. ಪೇಪರ್ 2 ಲಾಸ್ಟ್ ಚಾಪ್ಟರ್ ಹಾಗೆ ಇಡ್ತೇನೆ, ಮುಟ್ಟೋದಿಲ್ಲ. ಸಾಂಸ್ಕೃತಿಕ ಇತಿಹಾಸ ಅಂತಿದೆ, 4 ಚಾಪ್ಟರ್ ಕಂಪ್ಲೀಟ್, ಆಲ್ಮೋಸ್ಟ್ ಪೇಪರ್ 1 ಕಂಪ್ಲೀಟ್ ಆದಾಗ. ಪೇಪರ್ 2 ಹಳಗನ್ನಡ. ಹಳೆಗನ್ನಡ ಯಾರಿಗಾದ್ರೂ ಮನಸ್ಸಿನಲ್ಲಿ ಅಯ್ಯೋಯ್ಯೋ ಹೇಗ್ ಓದೋದು ಅಂದ್ರೆ ಆ ಪ್ರಿಜುಡೀಸ್, ಆ ಪೂರ್ವಾಗ್ರಹದಿಂದ ಹೊರಗೆ ಬನ್ನಿ. ಸೊ ಹಳೆಗನ್ನಡವನ್ನ ಇಟ್ಟಿದ್ದಾರೆ ನಿಮ್ ಸಿಲೆಬಸ್ಗೆ, ಬಟ್ ನಿಮ್ಗೆ ಅಲ್ಲಿ ಹಳೆಗನ್ನಡದಲ್ಲಿ ಬರೆಯೋ ಹಾಗಿಲ್ಲ, ಹೊಸಗನ್ನಡದಲ್ಲೇ ಬರಿಬೇಕು. ಫಸ್ಟ್ ಕೃತಿ ಪಂಪನ ವಿಕ್ರಮಾರ್ಜುನ ವಿಜಯ. ಪೇಪರ್ 1 ಅರ್ಥ ಆಯ್ತಾ, ಏನೇನ್ ಟಾಪಿಕ್ ಇಟ್ಟಿದ್ದಾರೆ ಸಿಲೆಬಸ್ಗೆ. ಬಟ್ 14 ಆಶ್ವಾಸದಲ್ಲಿ ನಮ್ ಯೋಗ್ಯತೆ ಅವ್ರಿಗೆ ಗೊತ್ತು, ಹಂಗಾಗಿ 2 ಇಟ್ಟಿದ್ದಾರೆ. ಕಂಪ್ಲೀಟ್ ಓದ್ಲಿಕ್ಕೆ ಆಗಲ್ಲ ಅಂತ ಹೇಳಿ 12, 13 ಆಶ್ವಾಸ. 12 ರಿಲೇಟೆಡ್ ಟು ಕರ್ಣ, 13 ರಿಲೇಟೆಡ್ ಟು ದುರದೋಳ್ ಯೋಧ. ಯಾರು? ದುರ್ಯೋಧನ ಅಂದ್ರೆ ಕೆಟ್ಟವನು ಅಂತ ಅಲ್ಲ, ದುರದೋಳ್ ಶ್ರೇಷ್ಠ ಯೋಧ ದುರ್ಯೋಧನ. ಇವೆರಡು ಮೇಜರ್ ಟಾಪಿಕ್ಸ್ ನಿಮ್ಗೆ ಇಟ್ಟಿರುವಂತದ್ದು. ಅಂಡ್ ಇಲ್ಲಿ ಪದ್ಯಗಳು ಬರ್ತಾವ. ಪದ್ಯಗಳು ಹಳಗನ್ನಡದಲ್ಲಿ ಇರುತ್ತೆ, ಓಕೆ. ಬಟ್ ಪ್ರಶ್ನೋತ್ತರಗಳನ್ನ ನಾವು ಹೊಸಗನ್ನಡದಲ್ಲೇ ಬರೀಬೇಕು. ಓದ್ಲಿಕ್ಕೂ ಹೋಗ್ಬೇಡಿ, ನಾನು ಓದ್ಸೋದು, ಅದನ್ನ ಅರ್ಥ ಮಾಡಿಸೋದು ಅದೆಲ್ಲ ನನ್ ಜವಾಬ್ದಾರಿ. ಹಳೆಗನ್ನಡವನ್ನು ನಿಮ್ ಕ್ಲಾಸ್ ಆದ್ಮೇಲೆ ಅನ್ಸುತ್ತೆ ಹಳೆಗನ್ನಡನೇ ಈಸಿ ಅಲ್ಲ ಸರ್, ಹೊಸಗನ್ನಡ ಕಷ್ಟ ಅಲ್ವಾ ಅನ್ಬಿಡ್ತೀರ ನೀವು. ಯಾಕಂದ್ರೆ ಬರೆಯೋದು ಹೊಸಗನ್ನಡ. ಅಂಡ್ ಪ್ರತಿ ಕ್ವಶನ್ ಆನ್ಸರ್ ನಲ್ಲೂ 1 to 2 ಲೈನ್ಸ್ ನ ಬೈಹಾರ್ಟ್ ಮಾಡ್ಬೇಕು. ಅವಾಗ ಇವರು ನಮ್ಮ ಮಾನಸ ಬಂದಿದ್ರಲ್ಲ, ಹೇಳೋದ್ರಲ್ಲ ಏನು ಅಂತ, ಚಲೋದೋಳ್ ದುರ್ಯೋಧನ, ಇಂಥದ್ದೇ ಸಿಂಪಲ್ ಲೈನ್ಸ್. ಇವನ್ನ ಮಾತ್ರ ಬೈಹಾರ್ಟ್ ಮಾಡಿ ಇಟ್ಕೊಳ್ಬೇಕು. ಯಾಕಂದ್ರೆ ಈ ಪಾಯಸದಲ್ಲಿ ಏನಾಗ್ತಾರಲ್ಲ ಸರ್, ಗೋಡಂಬಿ, ದ್ರಾಕ್ಷಿ ತರ, ಅಲ್ಲಲ್ಲಿ ಹಳೆಗನ್ನಡವನ್ನ ಹಿಂಗೆ ಸ್ಪ್ರಿಂಕಲ್ ಮಾಡಿದ್ರೆ ಆನ್ಸರ್ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಬಟ್ ಹಳೆಗನ್ನಡ ಮೆನ್ಷನ್ ಮಾಡಿ ಬರೆಯೋ ಹಾಗಿಲ್ಲ. ಆಮೇಲೆ ಹೊಸಗನ್ನಡದಲ್ಲಿ ಅದನ್ನು ವಿಶ್ಲೇಷಣೆ ಮಾಡ್ಬೇಕು. ಏನ್ ಹೇಳ್ತಾನೆ ಕವಿ, ಹೇಳಿರ್ತಾನೆ ಚಲೋದೋಳ್ ದುರ್ಯೋಧನ ಏಕೆಂದರೆ ಅಂತ ಸ್ಟಾರ್ಟ್ ಮಾಡ್ಬೇಕು. ಕಥೆಯ ಕೆಲವೊಂದು ಘಟನೆಗಳನ್ನ ತೆಗೆದುಕೊಂಡು ಅವನ ಛಲ ಎಲ್ಲೆಲ್ಲಿ ಮೆರೆದಿದೆ ಅಂತ ಹೇಳ್ಬೇಕು. ಸೊ ಕೆಲವೊಂದು ಕೋಟ್ ಮಾಡ್ಲಿಕ್ಕೆ ಅಷ್ಟೇ ಹಳೆಗನ್ನಡವನ್ನ ಬಳಸ್ತೀರಾ, ಬಿಟ್ರೆ ಹಳೆಗನ್ನಡದಲ್ಲಿ ನೀವು ಬರೆಯೋ ಹಾಗೆ ಇಲ್ಲ.
12-13 ನಾನು ಪೇಪರ್ 1 ಅಲ್ಲಿ ಮಾಡಲ್ಲ ಅಂದಿದ್ದೆ, ಪೇಪರ್ 2 ಅಲ್ಲಿ ಮಾಡ್ತಾನೆ. ಈ 12-13 ಕವರ್ ಮಾಡ್ಬೇಕಾದ್ರೆ ಸಮಗ್ರ ಕೃತಿಯನ್ನ ಇಲ್ಲಿ ಮಾಡ್ತಾನೆ. ಪೇಪರ್ 2 ಓನ್ಲಿ 12 and 13 ಅಲ್ಲಿ ಕೇಳ್ತಾನೆ, ಉಳಿದಿದ್ದನ್ನ ಸಮಗ್ರ ಕೃತಿಯನ್ನು ಕೂಡ ಇಲ್ಲೇ ನಾನು ನಿಮ್ಗೆ ಅರ್ಥೈಸ್ತೇನೆ. ರೈಟ್, ಒಂದು ಪದ್ಯ ಭಾವಾರ್ಥಕ್ಕೆ ಬರುತ್ತಿಲ್ಲ ಪೇಪರ್ 2 ಫಸ್ಟ್ ಮೈನ್ ವಿಚ್ ಇಸ್ ಕಂಪಲ್ಸರಿ, ಇಲ್ಲಿಂದ ಬರುತ್ತೆ. ಇದಕ್ಕೆ ಟೆಕ್ಸ್ಟ್ ಬುಕ್ ಬರ್ಕೊಳ್ಳಿ ಯಾವುದು ಅಂತ. ಅನಂತರಂಗಾಚಾರ್ ಟ್ರಾನ್ಸ್ಲೇಷನ್ ಬೇಕು. ಅನಂತರಂಗಾಚಾರ್ ಟ್ರಾನ್ಸ್ಲೇಷನ್, ಅನಂತರಂಗಾಚಾರ್ ಟ್ರಾನ್ಸ್ಲೇಷನ್. ಮೇಲೆ ಪದ್ಯ ಇರುತ್ತೆ, ಕೆಳಗಡೆ ಅದರದ್ದು ಅನುವಾದ ಇರುತ್ತೆ. ಹಳಗನ್ನಡದ ಪದ್ಯ, ಹೊಸಗನ್ನಡದ ಅನುವಾದ. ಅನಂತರಂಗಾಚಾರ್ ಇಸ್ ಎ ಗುಡ್ ಬುಕ್. ಅವ್ರು 12-13 ಹೇಳಿದ್ದಾರೆ ಬಿಟ್ರೆ ಯಾವ ಬುಕ್ ಅಂತ ಹೇಳಿಲ್ಲ. ಅದು ಚೆನ್ನಾಗಿದೆ, ಇಷ್ಟು ವರ್ಷ ನಾವು ಅದರನ್ನೇ ಮಾಡ್ಕೊಂಡ್ ಬಂದಿದ್ದೇವೆ, ಚೆನ್ನಾಗಿದೆ. ವಡ್ಢಾರಾಧನೆ, ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಕರೆಕ್ಟ್ ಮಾಡ್ಕೊಳ್ಳಿ. ಹತ್ತರಿಂದ ಬರಿತೀವಲ್ಲ, ಕಾಣೋದಿಲ್ಲ, ಝೂಮ್ ಆಗುತ್ತೆ. ವಡ್ಢಾರಾಧನೆ ಸರ್, ವಡ್ಢಾರಾಧನೆ ಟೆಕ್ಸ್ಟ್ 19 ಕಥೆಗಳಿರುವಂತಹ ಒಂದು ಬುಕ್ಕು ಹಳೆಗನ್ನಡದಲ್ಲಿ. ಬಟ್ ಆದ್ರೆ ನಮ್ಗೆ ಇಟ್ಟಿರುವಂತಹದ್ದು 2 ಕತೆ, 19 ಇಟ್ಟಿಲ್ಲ. ಒಂದು ಸುಕುಮಾರ ಸ್ವಾಮಿ ಕತೆ, ಇನ್ನೊಂದು ವಿದ್ಯುತ್ ಚೋರ ಋಷಿಯ ಕತೆ. ಋಷಿ ಸಮಥಿಂಗ್, ವಿದ್ಯುತ್ ಚೋರ ಋಷಿಯ ಕತೆ. 2 ಕತೆ, ಚಿಕ್ಕ ಕತೆ, ವೆರಿ ಈಸಿ ಅಂಡ್ ಸ್ಕೋರಿಂಗ್. ವಡ್ಢಾರಾಧನೆ 2 ಕತೆ ಕಳ್ಕೊಂಡು ಹೋಗೋದು, ಬರೆಯೋದಷ್ಟು. ಹೊಸಗನ್ನಡದಲ್ಲೇ ಬರೆಯೋದು, ಅಲ್ಲಲ್ಲೇ ಕೋಟ್ಸ್ ನಾನು ಹೇಳ್ತೀನಲ್ಲ, ಆ ಕೋಟ್ಸ್ ನ ಹಾಕೋದಷ್ಟು, ಬೋಟ್ ಟೆಕ್ಸ್ಟ್. ಇದಕ್ಕೆ ಟ್ರಾನ್ಸ್ಲೇಷನ್ ಕೇಶವ ಭಟ್ಟ ಟ್ರಾನ್ಸ್ಲೇಷನ್. ವಡ್ಢಾರಾಧನೆ ಬೈ ಕೇಶವ ಭಟ್ಟ ಟ್ರಾನ್ಸ್ಲೇಷನ್, ಅನುವಾದ ಕೃತಿ. ಹೋಲ್ ಕೃತಿ ತೆಗೆದುಕೊಳ್ಳಿ ನಿಮ್ಮ ಆಸಕ್ತಿ ಇದ್ರೆ, ಅದರ್ವೈಸ್ ಇವ್ 2ರದ್ದು ಜೆರಾಕ್ಸ್ ತೆಗೆದುಕೊಂಡು ಬನ್ನಿ, ಫೋಟೋಕಾಪಿ. ಅದು ಅಷ್ಟೇ, ಅದು ಜೆರಾಕ್ಸ್ ತೆಗೆದುಕೊಳ್ತಾ 12-13 ಜೆರಾಕ್ಸ್ ತೆಗೆದುಕೊಳ್ತಾ ವಿಕ್ರಮಾರ್ಜುನ ವಿಜಯ 9-10 ತೆಗೆದುಕೊಳ್ಳಿ. 9-10 ಬೇಕು ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಕ್ಕೆ. 9 and 10 ನಮ್ಗೆ ಇಟ್ಟಿರೋದು 12 and 13, 9 and 10 ವಿಕ್ರಮಾರ್ಜುನ ವಿಜಯ. ಅದು ಕೂಡ ಇರ್ಲಿ, ನೀವು ಫೋಟೋಕಾಪಿ ತೆಗೆದುಕೊಳ್ತಾ. ಫುಲ್ ಬುಕ್ ಎತ್ಕೊಳ್ತೀವಿ ಅಂದ್ರೆ ನೋ ಇಶ್ಯೂಸ್. ಇರ್ಲಿ ಸರ್ ಒಂದು ಕಲೆಕ್ಷನ್ ಮನೇಲಿ. ನಡುಗನ್ನಡ, ಹಳೆಗನ್ನಡದಲ್ಲಿ 2. ವಡ್ಢಾರಾಧನೆ ಜೈನ ಕೃತಿ, ಅದು ಜೈನ ಧರ್ಮದನ್ನ ಹೇಳುವಂತಹ ಒಂದು ಕೃತಿ. ನಡುಗನ್ನಡ ವಚನ ಕಮ್ಮಟ ಇಟ್ಟಿದ್ದಾರ, ಒರಿಜಿನಲ್ ಬುಕ್ಕಾರು ತೆಗೆದುಕೊಂಡು ಬನ್ನಿ. ಅಥವಾ ಅರವಿಂದ್ ಬುಕ್ ಹೌಸ್ ಅವ್ರದ್ದು ಒಂದು ಬುಕ್ ಇದೆ, ಏನದು ಕಮ್ಮಟ ಕೀಲಿ ಅಂತ. ಕಮ್ಮಟ ಕೀಲಿ ಇವ್ರು ರೆಫರ್ ಮಾಡಿರೋದು ಇದು, ಅಥವಾ ನೀವು ಕಮ್ಮಟ ಕೀಲಿ ಯಾವ್ದು ತಂದ್ರು ಓಕೆ, ವೆಲ್ ಅಂಡ್ ಗುಡ್. ಮೊನ್ನೆ ಒಂದು ಯಾವ್ದು ಟೆಸ್ಟ್ ಸೀರೀಸ್ ಕ್ಲಾಸ್ ನಡೀತಾ ಇತ್ತು. ನಮ್ಮ ಬಸವಣ್ಣನವ್ರನ್ನ ಏನಂತ ಹೇಳ್ತೀವಿ, ಚಲೋ ಅಂತ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ. ಏನೇನ್ ಸಂಸ್ಕೃತಿ ಹೇಳಿದಾರೆ ಅವರು? ವಿಗ್ರಹಾರಾಧನೆ ವಿರೋಧ, ಏಕದೇವ ಉಪಾಸನೆ, ಕಾಯಕ, ದಾಸೋಹ, ಸೊ ಹೇಳ್ತಾ ಹೋಗಿದ್ದಾರೆ. ಅವ್ರು ಹೇಳಿರೋದು ಒಂದು ಮಾಡ್ತಿಲ್ಲ, ಆಪೋಸಿಟ್ ಮಾಡ್ಕೊಂಡಿದೀವಿ. ಬಟ್ ಅವ್ರು ನಮ್ಮ ಸಾಂಸ್ಕೃತಿಕ ನಾಯಕ ಅಂತ ಹೇಳ್ಕೊಂಡಿದ್ವಿ. ಬಟ್ ಅವ್ರು ಹೇಳಿರೋದು ಒಂದು ಮಾಡಿಲ್ಲ, ಅವ್ರು ಹೇಳಿರೋದಕ್ಕೆ ವಿರುದ್ಧ ಎಲ್ಲ ಮಾಡ್ತಾ ಇದೀವಿ. ಸೊ ಹೌ ಪ್ಯಾರಾಡಾಕ್ಸ್, ಅಥವಾ ಎಂತಹ ಒಂದು ಐರನಿ ಅನ್ನೋದನ್ನ ನೋಡೋಣ. ಸರ್, ಇಲ್ಲಿ ಬಸವಣ್ಣ ಅಂಡ್ ಅಕ್ಕ ಮಹಾದೇವಿ ವಯಸ್ಸಿನಲ್ಲಿ ಎಲ್ಲರಿಗಿಂತ ಕಿರಿಯೋಳು, ಬಟ್ ಎಲ್ಲರಿಂದ ಅಕ್ಕ ಅನ್ನಿಸ್ಕೊಳ್ತಾಳವಳು. ಯಾವ್ದ್ರಿಂದ? ವಯಸ್ಸಿನಿಂದನ ಅಥವಾ ವಿದ್ವತ್ತಿಂದನ? ವಿದ್ವತ್ತಿಂದ ಸರ್. ಇವರಿಬ್ರನ್ನ ಪೇಪರ್ 1 ಇಟ್ಟಿದ್ದಾರೆ ನಿಮ್ಗೆ. ಸಾಹಿತ್ಯ ಚರಿತ್ರೆಯಲ್ಲಿ ಪೇಪರ್ 1 ಇಟ್ಟಿದ್ದಾರೆ. ಅಲ್ಲಿ ಮಾಡೋದಿಲ್ಲ ನಾನು, ಇಲ್ಲೇ ಕವರ್ ಮಾಡಿ ಮಾಡ್ತೇನೆ. ಹರಿಹರ ಬಂದ. ಈ ವಚನಕಾರರ ಆಗಿ 100 ವರ್ಷ ಆದ್ಮೇಲೆ ಹರಿಹರ ಬರೋದು. ಅವರು 12th centuries ಅಲ್ಲಿ ಬಂದ್ರೆ, ಇವರು
13th AD ಅಲ್ಲಿ ಬರ್ತಾನೆ. ಯಾರು? ಹರಿಹರ. ಹಿ ವಾಸ್ ಟೋಟಲಿ ಇನ್ಫ್ಲೂಯೆನ್ಸ್ಡ್, ಅಂದ್ರೆ ಅತ್ಯಂತ ಪ್ರಭಾವಿತ ಯಾರ ಚಿಂತನೆಗಳಿಂದ? ಈ ವಚನಕಾರರ ಚಿಂತನೆಗಳಿಂದ. ಆ ಚಿಂತನೆಯನ್ನೇ ಇವನು ಕತೆ ಮಾಡಿ ಹೇಳ್ತಾ ಹೋಗ್ತಾನೆ. ಪ್ರತಿಯೊಬ್ಬ ಬಸವಣ್ಣ ಆಗ್ಲಿ, ಅಕ್ಕ ಮಹಾದೇವಿ ಆಗ್ಲಿ, ಅಲ್ಲಮ್ಮ ಪ್ರಭುಗಳಾಗ್ಲಿ, ಇವ್ರ ಕಥೆಯನ್ನು ಹೇಳ್ತಾ ಹೋಗ್ತಾನೆ. ಸಾಕಷ್ಟು ರಗಳೆ, ಒಂದು 68 ಮೇಲೆ ರಗಳೆಗಳನ್ನ ಬರ್ದಿಯಾನೆ. ರಗಳೆ ಅಂದ್ರೆ ಒಂದು ಛಂದಸ್ಸು, ಅಲ್ಲಿ ಹೇಳ್ತಾನೆ, ಇಲ್ಲಿ ಬೇಡ. ಆ ಛಂದಸ್ಸನ್ನ ಉಪಯೋಗ ಮಾಡಿಕೊಂಡು ಸ್ಟೋರೀಸ್, ಕಥೆಯನ್ನ ಬರ್ದಿಯಾನೆ. ನಿಮಗೆ ಒಂದೇ ಒಂದು ಇಟ್ಟಿದ್ದಾರೆ, ಬಟ್ ಇದ್ರ ಜೊತೆಗೆ ಇನ್ನೂ ಒಂದು 8 ರಿಂದ 10 ರಗಳೆಯನ್ನ ನಾನು ಮಾಡ್ಕೊಡ್ತೀನಿ. ಪೇಪರ್ 1 ಅಲ್ಲಿ ಕೇಳೋ ಸಾಧ್ಯತೆ ಇದೆ. ನಂಬಿಯಣ್ಣನ ಹರಿಹರನ ರಗಳೆಗಳಲ್ಲಿ ಅಂತ ಏನಾದ್ರು ಕ್ವಶನ್ ಕೇಳಿದ್ರೆ ಯು ಶುಡ್ ಬಿ ಇನ್ ಎ ಪೊಸಿಷನ್ ಟು ಆನ್ಸರ್. ಎಕ್ಸಾಂಪಲ್ ಕೊಟ್ಟು ಪೇಪರ್ 2ಗೆ ಎಕ್ಸ್ಕ್ಲೂಸಿವ್ ಆಗಿ ನಂಬಿಯಣ್ಣನ ರಗಳೆ ಇಟ್ಟಿದ್ದಾರೆ. ಒಂದ್ ಬಗ್ಗೆ ಕೇಳಿದೀರಾ? ಸರಿ ಇಲ್ಲ ಅವನು, ನಂಬಿ ಅವನು ಸರಿ ಇಲ್ಲ, ಅವನು ಹೇಗೆ ಸರಿಯಾದ ಅಂತಕ್ಕಂಥದ್ದು. ಮನುಷ್ಯ ಈ ಮರ್ತ್ಯದಲ್ಲಿ ಸರಿ ಇಲ್ಲ, ಅವನು ಹೇಗೆ ಸರಿ ಮಾಡ್ಕೊಂಡು ಕೈಲಾಸಕ್ಕೋ ವೈಕುಂಠಕ್ಕೋ ಹೋಗ್ಬೇಕು ಅನ್ನೋದನ್ನೇ ಈ ಕತೆ ನಮ್ಗೆ ಹೇಳುತ್ತೆ. ವೆರಿ ಇಂಟ್ರೆಸ್ಟಿಂಗ್. ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾ ಮಂಜರಿ ಟೆಕ್ಸ್ಟ್ ಬುಕ್ ಇಟ್ಟಿದ್ದಾರೆ. ಅದರಲ್ಲಿ ಕೇವಲ ಕರ್ಣ ಪರ್ವವನ್ನ ಇಟ್ಟಿದ್ದಾರೆ. 10 ಪರ್ವಗಳಿದಾವೆ, ಎಲ್ಲವನ್ನೂ ಇಟ್ಟಿಲ್ಲ, ಕೇವಲ ಕರ್ಣ ಪರ್ವ. ಕರ್ಣನಿಗೆ ಪಟ್ಟ, ಕರ್ಣನ ಏನನ್ಬೋದು, ಮರ್ಡರ್ ಅನ್ಬೋದು, ದುರಂತ ಕರ್ಣ. ಏನಾದ್ರು ತಪ್ಪು ಮಾಡಿದಾನ ಕರ್ಣ? ಏನ್ ತಪ್ಪು ಮಾಡಿ? ಅವನ ಜೊತೆ ಇದ್ದಿದ್ದು ಅಷ್ಟೇ, ಸಹವಾಸ ದೋಷ. ಕರೆಕ್ಟ್. ಸೊ ಕರ್ಣನ್ ಕ್ಯಾಟ್, ಮಹಾಭಾರತ ಓದ್ಬೇಕಾದಾಗ ಕಣ್ಣಲ್ಲಿ ನೀರ್ ಬರೋದು ಅಂದ್ರೆ ಇದೊಂದು ಕ್ಯಾಟ್ರ್ ನೋಡಿದೆ. ನಿಜ ಕರ್ಣ ಪಂಪ ಈ ಕತೆ ಬರೀತಾ ಹತ್ಬಿಟ್ಟ. ಲಾಸ್ಟಿಗೆ 10-2 ಪದ್ಯ ಬರ್ದೇನ ಹತ್ಕೊಂಡೆ. ಸಂಬಳ ಕೊಡ್ತಿರೋದು ಪಂಪಂಗೆ ಅರಿಕೇಸರಿ ಮಹಾರಾಜ. ಬರಿಯ ದುಡ್ಡು ಕೊಡ್ತೀನಿ, ನನ್ನೇ ಹೀರೋ ಮಾಡ್ಕೊಂಡ್ ಬರಿ. ಅರಿಕೇಸರಿ ಮಹಾರಾಜನೇ ಹೀರೋ ಅಂದ್ರೆ ಅರ್ಜುನ. ಅರ್ಜುನ ಇಲ್ಲಿಂದ ಬೇರೆ ಯಾರು ಅಲ್ಲ, ನನ್ನ ಮಹಾರಾಜ ಅಂತ ಹೇಳ್ಕೊಂಡು ಬರಿತಾ ಇದ್ದ. ಕಥೆಯ ಅಂತ್ಯದಲ್ಲಿ ಏನನ್ಬೇಕು ಪಂಪ? ನೆನೆಯದಿರಣ್ಣ ಪೆರರಾರನು ಒಂದೇ ಚಿತ್ತದಿಂದ, ನೆನೆದರೆ ಕರ್ಣನಂ ನೆನೆಯ ಕರ್ಣಳಾರು ದೊರೆ, ಕರ್ಣನೇರು ಕರ್ಣನ ಅಳುವು ಕರ್ಣನಂಕ ಇಂತಿ ಕರ್ಣ ರಸಾಯನಮಂತೆ ಭಾರತಂ ಅಂದ್ಬಿಡ್ತ. ಅವನಿಗೆ ಏನಾಗ್ಬೇಕು? ಅರಿಕೇಸರಿ ದುಡ್ಡು ನಾನ್ ಕೊಟ್ರೆ ನೆನ್ಸ್ಕೊಂಡ್ರೆ ಕರ್ಣನ್ ನೆನ್ಸ್ಕೊಳ್ಳಿ, ಬೇರೆ ಎಲ್ಲರೂ ವೇಸ್ಟ್ ನನ್ ಮಕ್ಳು ಅಂತ ಹೇಳ್ತಾ ಇದೆಯಲ್ಲೋ. ಹೀಗಾಗಿದೆ. ಹೇಗೆಂದ್ರೆ ಪ್ರಜ್ಞೆಯಲ್ಲೆಲ್ಲ ಅರ್ಜುನ ಮತ್ತು ಅರಿಕೇಸರಿ ಇದ್ದಾರೆ, ಎದೆಯಲ್ಲಿ ಯಾರು ತುಂಬಿಕೊಂಡಿದ್ದಾರೆ? ಕರ್ಣ ತುಂಬಿಕೊಂಡಿದ್ದಾನೆ. ಕೊನೆಗೆ ಹೃದಯ ಬುದ್ಧಿಗೆ ಶರಣಾಗ್ಬಿಟ್ಟಿದೆ ಲಾಸ್ಟಿಗೆ. ಸೊ ಎಲ್ಲರೂ ಕೂಡ ಹಾಗೆ ಆಗೋದಲ್ವಾ? ನಾವು ಎಷ್ಟೇ ಕಾನ್ಶಿಯಸ್ ಆಗಿ ಹೋದ್ರೂ ಕೂಡ ನಮ್ ಸಬ್ ಕಾನ್ಶಿಯಸ್ ಏನ್ ಹೇಳುತ್ತೆ ಅದನ್ನ ಮಾಡ್ತಾರೆ ನೋಡಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಆ ಕರ್ಣನ ಪಾತ್ರ ಏನ್ ಮಾಡುತ್ತೆ ಸರ್? ಕಣ್ಣೀರನ್ನ ತರಿಸುತ್ತೆ. ಕರ್ಣನ ಪಾತ್ರ. ಕುಮಾರವ್ಯಾಸ ಟ್ರಾನ್ಸ್ಲೇಷನ್ ಏನ್ ಬೇಡ, ಅದೇನ್ ಟೆಕ್ಸ್ಟ್ ಬುಕ್ ಇದೆ ಅದನ್ನೇ ತೆಗೆದುಕೊಂಡು ಬನ್ನಿ, ಸಾಕಿದಕ್ಕೆ. ಇನ್ನೂ 2 ಟೆಕ್ಸ್ಟ್ ಬುಕ್ ಇದೆಯಲ್ಲ, ನೀವ್ ಹೇಳಿ ಸರ್ ಸಿಲೆಬಸ್ಗೆ. ಕನಕ ಸಂಪುಟ, ರೈಟಾ? ಟ್ರಾನ್ಸ್ಲೇಷನ್ ಎಲ್ಲ ಸಿಗೋದಿಲ್ಲ, ಒರಿಜಿನಲ್ ಕನಕದಾಸರದ್ದು. ಇದರಲ್ಲಿ 3 ಟೆಕ್ಸ್ಟ್ ಬುಕ್ ಇರ್ತವೆ ಈ ಕನಕ ಸಂಪುಟದಲ್ಲಿ. ಒಂದು ಅವ್ರದ್ದು ಕೀರ್ತನೆಯನ್ನ ಹೇಳುತ್ತೆ, ಒಂದು ಹರಿಭಕ್ತಿ ಸಾರ, ಇನ್ನೊಂದು ರಾಮ ಧಾನ್ಯ ಚರಿತ್ರೆ. 3 ಟೆಕ್ಸ್ಟ್ ಬುಕ್ ಇದಾವೆ ವಚನಕಾರ ಏನದು ಕನಕ ಸಂಪುಟದಲ್ಲಿ. ಒಂದು 10 ರಿಂದ 12 ಕೀರ್ತನೆ 2 ಸಾಲುಗಳನ್ನ ಬಹೆಟ್ ಮಾಡ್ಬೇಕಾಗುತ್ತೆ. ವಚನ ನಾನು ಹೇಳೋದು ಮರ್ತು ಬಿಟ್ಟೆ. ಒಂದು 25 ವಚನಗಳು, ಒಂದು 2 ಲೈನ್ ನೆನ್ಪಿಟ್ಕೊಳ್ಬೇಕಾಗುತ್ತೆ. 25 2 ಲೈನ್. ಇಲ್ಲೂ ಅಷ್ಟೇ, ಒಂದು 10 ರಿಂದ 12 ಕೀರ್ತನೆ ಪಲ್ಲವಿ, ನೀವು ಪ್ರತಿ 2 ಸಾಲು. ಇಲ್ಲೇನ್ ಬೇಡ. ಪ್ರತಿ ವರ್ಷ ಕೀರ್ತನೆಗಳಲ್ಲಿ ಕೇಳಿ ಬಂದೇ ಬರುತ್ತೆ ಕ್ವಶನ್. ಆಲ್ಟರ್ನೇಟ್ ವರ್ಷ ಇದನ್ನ ಕೇಳ್ತಾನೆ, ಇದು ಅಷ್ಟು ಕೇಳಲ್ಲ. ರಾಮಧಾನ್ಯ ಚರಿತ್ರೆ ಆಲ್ಟರ್ನೇಟ್ ವರ್ಷ ತುಂಬಾ ಚೆನ್ನಾಗಿದೆ. ರಾಗಿಗೂ ಮತ್ತು ಭತ್ತಕ್ಕೂ ಜಗಳ, ಭಯಂಕರ ಜಗಳ ಮಾಡ್ಕೊಳ್ತಾರೆ. ಸೊ ಜಗಳ. ಅಂಡ್ ದಾಸ ಸಾಹಿತ್ಯ ಇಟ್ಟಿರೋದ್ರಿಂದ ದಾಸ ಸಾಹಿತ್ಯದಲ್ಲಿ ಒಬ್ರು ಕನಕರಾದ್ರೆ ಇನ್ನೊಬ್ರು ಪುರಂದರರು. ಅವ್ರಿಗೂ 1 ಕ್ಲಾಸ್ ಬೇಕು.
ಕ್ಲಾಸಸ್ ಹೇಳಿಲ್ಲ ಅಲ್ಲ. ವಡ್ಡಾರಾಧನೆ 2 ಕ್ಲಾಸು, ಪಂಪ ಭಾರತ 8, ಪಂಪ ಭಾರತ 8, ವಡ್ಡಾರಾಧನೆ 2, ವಚನ 6, ವಚನ 6, ಹರಿಹರ ನಂಬಿಯಣ್ಣ 2. ನೆಕ್ಸ್ಟ್ ಯಾವುದು? ಕುಮಾರವ್ಯಾಸ 3, ಕುಮಾರವ್ಯಾಸ 3, ಕನಕ ಸಂಪುಟ 2, ಪುರಂದರ 1, ಪುರಂದರದಾಸರು 1. ರೈಟ್. ಇನ್ನೊಂದು ಯಾವ್ದೋ ಉಳಿತಲ್ಲ, ಸಾಂಗತ್ಯ. ರತ್ನಾಕರ ಸಾಂಗತ್ಯ ಛಂದಸ್ಸಲ್ಲಿ ರತ್ನಾಕರ ವರ್ಣಿಯನ್ನ ಇಟ್ಟಿದ್ದಾರೆ. ಶೃಂಗಾರ ಕವಿ ಹಂಸರಾಜ ಅಂತ ಹೇಳ್ತಾರೆ. ಶೃಂಗಾರ ಕವಿ ಹಂಸರಾಜ. ಇವನೊಬ್ಬ ಜೈನ. 12 ಪಾಪ ಮಿಸ್ ಆಗಿ 15ನೇ ಶತಮಾನದಲ್ಲಿ ಇವನ್ ಜನ್ಮವಾಗ್ಬಿಟ್ಟಿದೆ. 10ನೇ ಶತಮಾನದಲ್ಲಿ ತುಂಬಾ ಉಚ್ಛ್ರಾಯವಾಗಿತ್ತು, ಶ್ರೀಮಂತವಾಗಿತ್ತು ಈ ಧರ್ಮ. ಏನ್ ಹೇಳಿದ್ರು ಜನ ಕೇಳಿಸ್ಕೊಳ್ಳೋರು. 12ರಿಂದ ಟ್ರೆಂಡ್ ಚೇಂಜ್ ಆಗ್ಬಿಟ್ಟಿದೆ. ಟ್ರೆಂಡ್ ಹೇಗೆ ಅಂದ್ರೆ, ಇವಾಗ ಪ್ರೇಮಲೋಕ ಪಿಕ್ಚರ್ ತೆಗೆದ್ರೆ ಓಡುತ್ತಾ? ಇವಾಗ KGF, ಟಾಕ್ಸಿಕೋ, ಪಚ್ಚು, ಕೊಲ್ಲು, ರಕ್ತ, ಇದು ಟ್ರೆಂಡ್ ಇವಾಗ. ಈಗ ನೀವು ಪ್ರೇಮಲೋಕ, ಮುಂಗಾರು ಮಳೆ ತಕೊಂಡ್ರೆ ಕೊಡೆ ಹಿಡ್ಕೊಂಡು ಹೋಗ್ಬೇಕು ಅಷ್ಟೇ, ಮಳೆ ಬಂತು. ಸೊ ಇವಂದು ಪ್ರಾಬ್ಲಮ್ ಅದೇ ಆಯ್ತು. 15ನೇ ಶತಮಾನಕ್ಕೆ ಬಂದಿಯಾನೆ 12 ಶತಮಾನದಲ್ಲಿ ಕಂಪ್ಲೀಟ್ ಮಾರ್ಕೆಟ್ ವೀರಶೈವ ಧರ್ಮ. ಅದಾದ್ಮೇಲೆ 14ರಲ್ಲಿ ಕಂಪ್ಲೀಟ್ ಭಾಗವತ ಧರ್ಮ, ಅಂದ್ರೆ ಶ್ರೀಕೃಷ್ಣ ಮಾಧ್ವ ಮತ, ಇದು ಕನಕದಾಸರು, ಪುರಂದರದಾಸರು. ಮಾರ್ಕೆಟೇ ಇಲ್ಲ ಜೈನ ಧರ್ಮಕ್ಕೆ. ಮಾರ್ಕೆಟ್ ತರ್ತೀನಿ ನಾನು ಅಂತೇಳಿ ಒಂದ್ ಪಿಕ್ಚರ್ ತೆಗೆದ ಯಾರು? ರತ್ನಾಕರ ವರ್ಣಿ. ಆ ಪಿಕ್ಚರ್ ಹೆಸರು ಭರತೇಶ ವೈಭವ. ಅಡಲ್ಟ್ ಸರ್ಟಿಫಿಕೇಟ್. ಇವು ಬಾರಿಯೇ ಈ ತರ ಕೊಡ್ತಾರ ಸರ್ಟಿಫಿಕೇಟ್ಸ್. CBFC, ಸೆಂಟ್ರಲ್ ಬೋರ್ಡ್ಸ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್. ಇದಕ್ ನೋಡೋಣ ಇವು ಬಾರಿಯೇ ಕೊಡ್ತಿರೋ ಇನ್ನೊಂದು ಯಾವ್ದಿದೆ ಸರ್ ನೋಡಿ. ಅದೇನ್ ಜನರಲ್ ಸ್ಟಡೀಸ್ ಅಲ್ಲಿ ಓದ್ಕೊಳ್ತಿರಲ್ಲ, ಅದನ್ನ ನೋಡಿ. ಯಾಕಪ್ಪ ಇವನಿಗೆ ಇಷ್ಟು ತುರ್ತು ಅಂದ್ರೆ, ಹೇಗಾದ್ರೂ ಮಾಡಿ ಜೈನ ಧರ್ಮವನ್ನು ಎತ್ತಬೇಕು ಮೇಲೆ. ಫಸ್ಟ್ ಜನರನ್ನ ಆಕರ್ಷಣೆ ಮಾಡ್ಬೇಕು ಧರ್ಮದ ಕಡೆಗೆ, ಅವ್ರನ್ನ ಓದೋ ತರ ಮಾಡ್ಬೇಕು, ಆ ಮೂಲಕ ಧರ್ಮಕ್ಕೆ ತರಬೇಕು. ಸೊ ಭರತೇಶ ವೈಭವ ಸಿಲೆಬಸ್ ಬರ್ಕೊಳ್ಳಿ. 80 ಸಂಧಿಗಳಿದಾವೆ. ಬೃಹತ್ ಕೃತಿ. 2 ಬುಕ್ ಬೇಕು. ಮೂಲ ಕೃತಿನೂ ಬೇಕು, ಟ್ರಾನ್ಸ್ಲೇಷನ್ ಬೇಕು. ಮೂಲ ಕೃತಿ ತಾಸು ಶಾಮರಾವ್. ಬುಕ್ ಹೌಸ್ ಅಲ್ಲಿ 1ರಿಂದ 4 ಸಂಧಿ ಕೊಡ್ತಾರೆ. ಮಿಸ್ ಹೊಡೋದು ಕಂಪ್ಲೀಟ್ 1ರಿಂದ 80 ಇರ್ಬೇಕು ಅಂತ ಕೊಡಿ. ನಾನೇ 2 ಬುಕ್ ಹೌಸ್ ಅಲ್ಲಿ ಕೊಟ್ಟಿದ್ದೆ ಜೆರಾಕ್ಸ್ಗೆ. 1ರಿಂದ 80 ಇರ್ಬೇಕು, ದೊಡ್ಡ ಬುಕ್. ಅದನ್ನೇ ತೆಗೆದುಕೊಂಡು ಬನ್ನಿ. ಪ್ಲಸ್ ಟ್ರಾನ್ಸ್ಲೇಷನ್ ವಸಿಷ್ಠ. ನಂಬಿಯಣ್ಣನ ರಗಳೆಗೂ ಹೇಳೋದು ಮರ್ತ್ಬಿಟ್ಟೆ. ವಸಿಷ್ಠ ಟ್ರಾನ್ಸ್ಲೇಷನ್, ನಂಬಿಯಣ್ಣನ ರಗಳೆ ವಸಿಷ್ಠ ಟ್ರಾನ್ಸ್ಲೇಷನ್. ಇದಕ್ಕೂ ಕೂಡ ವಸಿಷ್ಠ ಟ್ರಾನ್ಸ್ಲೇಷನ್. 4 ಕ್ಲಾಸ್ ಬೇಕು ಸರ್. 3ರಿಂದ 4 ಕ್ಲಾಸ್, 3 to 4. ಭರತೇಶ ವೈಭವ. ಪೇಪರ್ 2 ನಲ್ಲಿ ಈ 5 ಬುಕ್ ಇಂದನು ವಡ್ಡಾರಾಧನೆ ಬಿಟ್ಟು, ವಡ್ಡಾರಾಧನೆ ಒಂದು ಗದ್ಯ, ಉಳಿದವೆಲ್ಲವೂ ಪದ್ಯ. ಸೊ ಹಾಗಾಗಿ ಪೇಪರ್ 2 ಭಾವಾರ್ಥ ಇದೆಯಲ್ಲ, ಸಂದರ್ಭ ಭಾವ, ಅಲ್ಲಿಗೆ ಕ್ವಶನ್ಸ್ ಇಲ್ಲಿಂದ ಬರುತ್ತೆ. ಈ 7 ಟೆಕ್ಸ್ಟ್, 7 ಅಲ್ಲ 6 ಟೆಕ್ಸ್ಟ್. ವಡ್ಡಾರಾಧನೆ ಬರೋದಿಲ್ಲ, ಉಳಿದ್ರಿಂದ ಪದ್ಯಗಳು ಬರ್ತಾವ. ಸೆಕ್ಷನ್ ಬಿ ಹೋಗ್ಲಿಕ್ಕಿಂತ ಮುಂಚೆ ಇವಾಗ ಅಗೇನ್ ಪೇಪರ್ 1 ಹೋಗ್ತೀನಿ ನಾನು. ಪೇಪರ್ 1 ಅಲ್ಲಿ ನಾನು ಫಸ್ಟ್ ಚಾಪ್ಟರ್ ಏನಂದ ನಿಮ್ಗೆ? ಸಾಹಿತ್ಯ ಚರಿತ್ರೆಯಲ್ಲಿ ಇವಾಗ ಹಳಗನ್ನಡ ಆಯ್ತು, ನಡುಗನ್ನಡ ಆಯ್ತು, ಈಗ ಹೊಸಗನ್ನಡವನ್ನ ನಾನು ಹೇಳ್ಬೇಕು. ಸೆಕ್ಷನ್ ಬಿ ನೆಕ್ಸ್ಟ್ ಹೊಸಗನ್ನಡ ಇದೆ ಅಲ್ವಾ, ನಿಮಗೆ ಪರಿಚಯ ಮಾಡಿಕೊಟ್ಟೆ ಸೆಕೆಂಡ್ ಪೇಪರ್ ನಲ್ಲಿ. ಆ ಹೊಸಗನ್ನಡ ಹೋಗೋಕ್ಕಿಂತ ಮುಂಚೆ ಆ ಹೊಸಗನ್ನಡವನ್ನ ರೂಪಿಸಿರುವಂತ ಫಿಲಾಸಫೀಸ್ ಓದ್ಕೊಳ್ಬೇಕು. ಅದು ಎಲ್ಲಿಯ ಸಿಲೆಬಸ್? ಪೇಪರ್ 1 ಸಿಲೆಬಸ್. ಸೊ ಅಗೇನ್ ಪೇಪರ್ 1 ಹೋಗ್ತಾನೆ. ಆಧುನಿಕ ಸಾಹಿತ್ಯ ಅಥವಾ ಹೊಸಗನ್ನಡವನ್ನ ಈ ತರ ವಿಭಜಿಸ್ಕೊಳ್ತಾನೆ ಕವಿಗಳು. ಒಂದು ನವೋದಯ, ಆಲ್ಮೋಸ್ಟ್ 1920ರಿಂದ 1940 ಅಂತ ಹೇಳ್ತಾರೆ. ಈ 1920ರಿಂದ 40 ದಶಕದಲ್ಲಿ ಈ ದೇಶದ ಮೌಲ್ಯಗಳೇನಿದ್ವು? ಯಾರ್ಯಾರು ಬದುಕಿದ್ರು ಅವಾಗ?
ಗಾಂಧಿ, ಅರಬಿಂದೋ, ವಿವೇಕಾನಂದ ಇಂಥ ಮಹಾನ್ ಮೇರು ವ್ಯಕ್ತಿತ್ವದವರು ಈ ಭೂಮಿ ಮೇಲೆ ನಡೆದಾಡಿತು. ಸೊ ಇವ್ರು ಯಾವ ಆದರ್ಶಗಳನ್ನ ಹುಟ್ಟು ಹಾಕಿದ್ರು ಅವೇ ಕವಿಗಳನ್ನ ಪ್ರಭಾವಿಸ್ತು. ಸತ್ಯ, ಧರ್ಮ, ಅಹಿಂಸೆ, ತ್ಯಾಗ, ನಿಸರ್ಗ, ಆಧ್ಯಾತ್ಮ ಇಂಥವುಗಳು. ಸೊ ಅದನ್ನ ಕವಿಗಳು ಬರಿತಾ ಹೋಗ್ತಾರೆ. ಅಂದ್ರೆ ಈ 1920 1940 ತನಕ ಏನೇನು ಕಾವ್ಯಗಳು ಬಂದ್ವೋ ಅವೆಲ್ಲ ಮೌಲ್ಯಯುತವಾದವು. ಅವೆಲ್ಲ ಯಾರ ಮೌಲ್ಯಗಳು? ಗಾಂಧಿ, ಅರವಿಂದ, ವಿವೇಕಾನಂದ ಇಂಥವ್ರು. ಸೊ ನವೋದಯ ಸಾಹಿತ್ಯ ಅಂತ ಹೇಳ್ತಾರೆ. 1940 ಟ್ರೆಂಡ್ ಚೇಂಜ್ ಆಯ್ತು. ಏನೇನ್ ಟ್ರೆಂಡ್ ಆಯ್ತು ಸರ್? ಇಂಡಸ್ಟ್ರಿಯಲೈಸೇಷನ್, ಕ್ಯಾಪಿಟಲೈಸೇಷನ್, ಅವು ಇವು ಎಲ್ಲ ಬಂದ್ವು. ಊರ್ಗೊಬ್ನೇ ರವಿಚಂದ್ರನ್ ಇರ್ತಿದ್ದ. ಐ ಮೀನ್ ಪಿಕ್ಚರ್ ಇರೋದು, ಫಿಲ್ಮ್ ನಲ್ಲಿ ಹೇಳ್ತೇನೆ, ಇಂಡಿವಿಜುವಲ್ ಪರ್ಸನಾಲಿಟಿ ಬಗ್ಗೆ ಮಾತನಾಡ್ತಿಲ್ಲ. ಉಳ್ದವ್ರೆಲ್ಲ ಏನ್ ಮಾಡ್ತಿದ್ರು? ಅವ್ನ ಮನೆ ಮುಂದೆ ಲಂಗೋಟಿ ಹಾಕೊಂಡು ನಿಂತ್ಕೊಂಡು ಅಯ್ಯ ಅಣ್ಣ ಬೇಡ್ದೆ ಕೊಡೋ. ಅವನೊಬ್ನೇ ಏನ್ ಸಾಂಗ್ ಹೇಳ್ತಿದ್ದ ಅವತ್ತು ಹೇಳಿದ್ನಲ್ಲ, ರಾಗಿ ಹೊಲದಾಗೆ ಕಣೆ ಗುಡಿಸಲು ಅಂತ. ಅವನೊಬ್ನೇ ಲೈಫ್ ಜಿಂಗಲ್ಲ ಅವನು. ಸರ್, ಹಿ ಸ್ಟ್ಯಾಂಡ್ಸ್. ಅವನೊಂದು ಸಾಂಕೇತಿಕವಾಗಿ ನಿಂತ್ಕೊಳ್ತಾನೆ ಜಮೀನ್ದಾರು ವ್ಯವಸ್ಥೆಗೆ. ಅತಿ ಕೆಟ್ಟ ಪಿಡುಗು ಅದೊಂದು ಈ ದೇಶವನ್ನ ಕಾಡಿದ್ದು. ಅದರಿಂದ ಬಿಡಿಸ್ಕೊಂಡಿದ್ದು 1974. ಆ ಪಿಡುಗು ಎಷ್ಟು ಹೆಚ್ಚಿತ್ತು ಅಂದ್ರೆ, ಕಾರ್ಮಿಕರು, ಇಂಡಸ್ಟ್ರಿಗಳು ಸ್ಟಾರ್ಟ್ ಆದವು. ಕಾರ್ಮಿಕರ ಮೇಲೆ ಏನು ಶೋಷಣೆ ಪ್ರಾರಂಭವಾದವು ಅಂದ್ರೆ, ಹೆಣ್ಣು ಬಿಡಿ, ಅಂದು ಇಂದು ಮುಂದು ಎಂದೆಂದು ಏನು ಹೆಣ್ಣು, ನಾನು ವೈಯಕ್ತಿಕವಾಗಲ್ಲ, ಜನರಲೈಸ್ ಆಗಿ ಹೇಳ್ತಾನೆ, ಸೆಕೆಂಡ್ ಕ್ಲಾಸ್ ಸಿಟಿಸನ್, ಎರಡನೇ ದರ್ಜೆ ಪ್ರಜೆ ಅಲ್ವಾ? ಸ್ತ್ರೀವಾದಿ ಸಾಹಿತ್ಯ ಮಾಡ್ಬೇಕಾದಾಗ ಮಾಧವಿ ಕಾದಂಬರಿ ಒಂದು ಇಟ್ಟಿದಾರಲ್ವಾ ನಿಮ್ಗೆ? ಅಲ್ಲಿ ಮಾಧವಿಯನ್ನು ನೋಡ್ತಾ ನಮ್ಗೆ ಯಾವ್ದೋ ಪುರಾಣದ ಪಾತ್ರ ಅನ್ಸುತ್ತೆ. ಬಟ್ ನೋಡಿದ್ರೆ ಅವತ್ತಿನ ಮಾಧವಿ ಇವತ್ತೂ ಬದುಕ್ತಿದ್ದಾಳಲ್ಲಪ್ಪ ಅನ್ಸುತ್ತೆ. ಸೊ ನಾನೊಬ್ಬ ಗಂಡು, ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಒಂದು ಹೆಣ್ಮಗು ತಂದೆ ನಾನು. ಬಟ್ ಈ ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀನಿ ನಾನು. ಯಾರಿಗೆ ಅಡ್ವಾಂಟೇಜ್ ಇದೆ ಸರ್? ಗಂಡ್ ಮಕ್ಳ ನೀವೇ ಇಲ್ಲಿ. ನಾನಂತೂ ಕೊಡಕ್ ಸಾಧ್ಯ ಇಲ್ಲ. ನನ್ನ ಅಧಿಕಾರವನ್ನ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಕೇಳಲಿಕ್ಕೆ ರೆಡಿ ಇಲ್ಲ. ಎಲ್ಲಿ ತನಕ ಹೆಣ್ಣು ತನ್ನ ಅಧಿಕಾರವನ್ನ, ತನ್ನ ಏನು ಸರ್ ಹಕ್ಕುಗಳನ್ನ ಕೇಳೋದಿಲ್ವೋ, ಈ ಗಂಡು ಅದನ್ನ ಯಾವತ್ತಿಗೂ ಕೂಡ ನೀಡೋದಿಲ್ಲ. ಸೊ ಅಂದ್ರೆ ಹೆಣ್ಣು ಮೇಲಿದ್ದ ಶೋಷಣೆಯನ್ನು ಕೂಡ ಏನ್ ಮಾಡ್ತಾರೆ ಈ ಪ್ರಗತಿಶೀಲರು ಖಂಡಿಸ್ತಾರೆ. ಯಾರು ಡಿಬೇಟಿಗೆ ಬರ್ಬೋದು ಅವತ್ತು ಹೆಣ್ಮಕ್ಳು, ಹೆಂಗೆ ಸರ್ ಸೆಕೆಂಡ್ ಕ್ಲಾಸ್ ಅಂದ್ರಿ? ಪ್ರತಿ ಹಂತದ್ದು ತೋರಿಸ್ತಾರೆ ಹೇಗೆ ಸೆಕೆಂಡ್ ಕ್ಲಾಸ್ ಅಂತ. ಮಾಧವಿ ಇಟ್ಟಿದಾರಲ್ಲ ಕಾದಂಬರಿ, ಪರ್ಚೇಸ್ ಮಾಡಿದೀರಾ? ಇಲ್ಲ, ಇವಾಗ ಹೇಳ್ತೀನಿ. ಪ್ರಗತಿಶೀಲರು, ರೈತರ ಪರವಾಗಿ ಹೋರಾಟ, ಶ್ರಮಿಕರ ಪರವಾಗಿ ಹೋರಾಟ, ಸ್ವಾತಂತ್ರ್ಯ ಹೋರಾಟ, ಹೆಣ್ಣಿನ ಶೋಷಣೆ ವಿರುದ್ಧ ಧ್ವನಿ. ಸೊ ಇಂಥವುಗಳನ್ನ, ಜಮೀನ್ದಾರು ವ್ಯವಸ್ಥೆ, ಇವುಗಳ ಬಗ್ಗೆ ಕಾವ್ಯ ಬರೀಲಿಕ್ಕೆ ಪ್ರಾರಂಭವಾದ. ಬಟ್ ಒಂದ್ 5 ರಿಂದ 10 ವರ್ಷ ಅಷ್ಟೇ ಇವ್ರದ್ದು. ಆಮೇಲೆ ಡೌನ್ಫಾಲ್. ಯಾರು? ಪ್ರಗತಿಶೀಲರು. ನಿಮಗೆ ನವೋದಯದಲ್ಲಿ ಕಾದಂಬರಿ ಯಾವ್ದು ಇಟ್ಟಿದ್ದಾರೆ ಸರ್? ಬೆಟ್ಟದ ಜೀವ ಇಟ್ಟಿದ್ದಾರಾ? ಅದು ನವೋದಯಕ್ಕೆ ಸಂಬಂಧಪಟ್ಟಿತ್ತು. ಪ್ರಗತಿಶೀಲದ ಕಥೆಗಳಿಟ್ಟಿದ್ದಾರೆ, ಅಲ್ಲೇ ಹೇಳ್ತೇನೆ. 1950s ಏನಾಯ್ತು? ಸ್ವಾತಂತ್ರ್ಯ ಬಂತ ಈ ದೇಶಕ್ಕೆ. ಸ್ವಾತಂತ್ರ್ಯ ಬಂದಾದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರು? ರಾಮರಾಜ್ಯವಾಗುತ್ತೆ. ಬ್ರಿಟಿಷರು ಓಡ್ ಹೋದ್ರು. ನಮ್ ದೇಶ, ನಮ್ದೇ ಆಡಳಿತ, ಎಲ್ಲ ಸ್ವರ್ಗಕ್ಕೆ ಹೋಗ್ತೀವಿ ಹೇಳಿದ್ರೋ ಇಲ್ಲೋ ಕನ್ಸು? ಸ್ವತಂತ್ರ ಬಂದಾದ್ಮೇಲೆ ಏನಾಯ್ತು? ಆ ಬ್ರಿಟಿಷರೇ ಎಷ್ಟು ವಾಸಿ ಅಲ್ಲಪ್ಪ ಅನ್ಸ್ತು. ಹಸಿವು, ನೀರಡಿಕೆ, ಅಲ್ಲ ಏನದು ಬರಗಾಲ, ಎಲ್ಲವೂ ಜಾಸ್ತಿ, ಭ್ರಷ್ಟಾಚಾರ, ಇದೆಲ್ಲ ನೋಡಿದವನಿಗೆ ಕನ್ಫ್ಯೂಸ್ ಆಯ್ತು ಪ್ರಜೆಗೆ. ಸಾಹಿತ್ಯ ಜಸ್ಟ್ ಎ ರಿಫ್ಲೆಕ್ಷನ್ ಆಫ್ ದಿ ಸೊಸೈಟಿ. ಸೊಸೈಟಿ ಹೇಗಿತ್ತೋ ಸಾಹಿತ್ಯ ಹಾಗೆ ಬಂತು, ಸೊಸೈಟಿ ಹೇಗಿತ್ತೋ ಸಾಹಿತ್ಯ ಹಾಗೆ ಬಂತು. 50s ಅಲ್ಲಿ ಮನುಷ್ಯ ಲೂಸ್ ಆಗ, ದ್ವಂದ್ವಕ್ಕೊಳಗಾದ. ಏನೋ ಹೇಳಿದ್ರು ನನ್ನ ಮಾತು ಕೇಳಿದ್ರೆ ಈಗ ನೋಡಿದ್ರೆ ಬೇರೆನೇ ಇದೆಯಲ್ಲಪ್ಪ ಅಂತ. ಇವ್ರದ್ದು ಓದ್ಬೇಕು ನೀವು, ಯಾರೋನು ನಮ್ಮ ಒಂದು ತೇಜಸ್ವಿ ಅವ್ರದ್ದು ಯಾರೋ ಹೀರೋ ಇದಾರ, ಕರೆಕ್ಟ್ ಹೇಳಿದ್ರು ಯಾರೋ, ತಬರನ್ನ ಕತೆ ಅಂತ ಬರ್ಕೊಳ್ಳಿ ಬೇಕಾದ್ರೆ ಯಾವಾಗ್ಲಾರು ಓದಿ ಟೈಮ್ ಸಿಕ್ಕಾಗ. ಈ ನವ್ಯ ಸಾಹಿತ್ಯದ್ದು ಇಲ್ಲಿ ಏನಾಗುತ್ತೆ, ನವ್ಯ ಸಾಹಿತ್ಯ ಅಂತ ಮೂಡ್ತು. ಇವ್ರದ್ದು 1950 ಇಂದ 1975 ತನಕ ಇವ್ರದ ಟ್ರೆಂಡ್.
ಏನೋ ಒಂದು ಐಡಿಯಲ್ಸ್ ನ ಪರಿಭಾವಿಸಿದ್ದೆ, ಆದರ್ಶವನ್ನ ಪರಿಭಾವಿಸಿದ್ದೆ. ನನ್ನ ಕಣ್ಣು ಮುಂದೆನೆ ಅದು ಸುಳ್ಳಾದಾಗ ಪೆಟ್ಟಾಗುತ್ತೋ ಇಲ್ಲೋ ಮನ್ಸಿಗೆ. ಯಾರನ್ನೋ ನಂಬಿರ್ತೀರಾ, ಅವರೇ ಮೋಸ ಮಾಡಿದಾಗ ಏನ್ ಅನ್ಸುತ್ತೆ? ಎಲ್ಲಾ ಸುಳ್ಳು, ಎಲ್ಲಾ ಮೋಸ. ಅದಾದಾಗ ನಿಮ್ದು ಅಭಿವ್ಯಕ್ತಿ ಹೇಗಿದೆಯಲ್ಲ, ಅದೇ ಅಭಿವ್ಯಕ್ತಿ ಇಲ್ಲಿ ನೋಡ್ತೀವಿ. ಇಲ್ಲಿ ಬರೋ ಪ್ರತಿಯೊಬ್ಬ ಹೀರೋನು ಹುಚ್ಚ, ಹೀರೋಯಿನ್ ಹುಚ್ಚಿ. ದ್ವಂದ್ವ ತುಗ್ಲಕ್ ನಾಟಕ ಇಟ್ಟಿದಾರಲ್ವಾ, ಬಟ್ ಓದ್ತಾ 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 ನಮ್ಮೊಳಗಿರೋ ತುಗ್ಲಕ್ ನಮಗ್ ಪರಿಚಯ ಆಗ್ತಾ, ನಮ್ ಹುಚ್ಚು ನಮಗ್ ಪರಿಚಯ ಆಗ್ತಾ ಹೋಗುತ್ತೆ. ನಮ್ಮ ದ್ವಂದ್ವ, ನಮ್ದು ಪರಕೀಯ ಭಾವ, ನಮ್ದು ಏಕಾತನೆ, ನಮ್ದು ಡಿಪ್ರೆಷನ್ನು, ಇವೆಲ್ಲವನ್ನ ಪರಿಚಯ ಮಾಡಿಸ್ತಾರೆ ಇಲ್ಲಿ. ಬರೀ ಮನುಷ್ಯನ್ ಮನ್ಸು ಅವ್ನ್ ಪಾಗಲ್ಲು 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 ಅಂತ ಜನಕ್ಕೆ ಬೇಜಾರಾಗುತ್ತೆ. ಸಮಸ್ಯೆಗಳು ಏನೇನಿದಾವೆ ಸಮಾಜದಲ್ಲಿ, ಇವತ್ತಿಗೂ ದಲಿತರ ಮೇಲೆ ಏನೇನ್ ಶೋಷಣೆ ಆಗ್ತಿದೆ, ಹೆಣ್ಣಿನ ಮೇಲೆ ಏನೇನ್ ಶೋಷಣೆ ಆಗ್ತಿದೆ, ಇವೆಲ್ಲವನ್ನ ನೋಡದೆ ಬರೀ ಮನುಷ್ಯನ್ ಮಾನಸಿಕವಾಗಿ ನೋಡುವಂತ ಇದಕ್ಕೆ ನವ್ಯದವ್ರು ಹೋಗ್ಬಿಟ್ಟೆ. ಕವಿಗಳು ಹೇಳಿಲ್ಲ ಅಲ್ಲ, ಇಲ್ಲಿ ನಮ್ಮ ಅನಂತಮೂರ್ತಿ, ಎಸ್.ಎಲ್. ಭೈರಪ್ಪ, ಎ.ಕೆ. ರಾಮಾನುಜನ್, ಅಡಿಗರು, ಇವರೆಲ್ಲ ನವ್ಯದಲ್ಲಿ ಬರ್ತಾರೆ. ನಿಮ್ಮ ಯಾರು ಫೇಮಸ್ ಇನ್ನೊಬ್ಬಿದಾರಲ್ಲ, ಇವರೆಲ್ಲ ನವ್ಯದಲ್ಲಿ. ಇಲ್ಲೆಲ್ಲ ಕುವೆಂಪು, ಕಾರಂತರು, ಮಾಸ್ತಿ, ಇವರೆಲ್ಲ ಇಲ್ಲಿ. ಪ್ರಗತಿಶೀಲರಲ್ಲಿ ನಮ್ಮ ತಾರಾಸು, ಆನಾಕ್ರು, ನಿರಂಜನ, ಬಸವರಾಜ್ ಕಟ್ಟಿಮನಿ, ಇವರೆಲ್ಲ ಇಲ್ಲಿ ಬರ್ತಾರೆ. ಸೊ ಈ ಸೊಸೈಟಲ್ ಪ್ರಾಬ್ಲಮ್ಸ್ ನೋಡಿದ್ರು, ಸಾಮಾಜಿಕವಾಗಿ ಏನೇನ್ ತೊಂದರೆಗಳಾಗ್ತಿದೆ ಅದನ್ನ ನೋಡ್ಬಿಟ್ಟು 75ರ ದಶಕದಲ್ಲಿ 1970s ಇಂದ 75 ಅಲ್ಲಿ ಒಂದು ಬಂಡಾಯ ಸಾಹಿತ್ಯ ಹುಟ್ಟು, ರಬಲ್ ಲಿಟರೇಚರ್. ಖಡ್ಗವಾಗಲಿ ಏನು ಲೇಖನಿ, ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರ ಅಂತ. 85ರಲ್ಲಿ ಏನಾಗ್ಬಿಡ್ತು, ಬಂಡಾಯದಲ್ಲೇ ಇದ್ದಂತಹ ದಲಿತರು ಏನ್ ಮಾಡಿದ್ರು ಸರ್, ಇಕ್ಕುರ್ಲಾ ಒದಿರ್ಲಾ ಈ ನನ್ ಮಕ್ಕಳ ಚರ್ಮ ಎಬ್ಸುರ್ಲಾ, ಕೇಳಿದಿರ ಹಾಡು? ಎಲ್ಲರನ್ನು ದೇವ್ರ ಮಕ್ಕಳು ಅಂತಾರೆ, ಹೊಲೆ ಅನ್ಕಂಡ್ರೆ ಹಾವು ತುಳ್ದಂಗ್ ಆಡ್ತಾರೆ. ಎಷ್ಟಿದೆ ಪೇನ್ ಅದನ್ನ ಹೇಳ್ಬೇಕಾದಾಗ ಅಲ್ವಾ? ಸೊ ದಲಿತ ಸಾಹಿತ್ಯ ಹುಟ್ಕೊಳ್ಳಿ. ನಿಮ್ಗಿಟ್ಟಿರುವಂತಹ ಒಡಲಾಳ ಇದೆಯಲ್ವಾ ಕಾದಂಬರಿ, ದಲಿತ ಸಾಹಿತ್ಯಕ್ಕೆ ಬರುತ್ತೆ. ತುಗ್ಲಕ್ ನವ್ಯಕ್ಕೆ ಬರ್ತಾನೆ, ಮಾಧವಿ ಬಂಡಾಯಕ್ಕೆ ಬರ್ತಾಳೆ, ಮಾಧವಿ ಕಾದಂಬರಿ. ಅಂದ್ರೆ ನಿಮ್ಗೆ ಇಟ್ಟಿರುವಂತ ಟೆಕ್ಸ್ಟ್ ಬುಕ್ ಗಳನ್ನ ನೀವು ಓದಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಈ ಫಿಲಾಸಫೀಸ್ ಅರ್ಥ ಆಗ್ಬೇಕು. ಇವೆಲ್ಲ ಮಾಡ್ಲಿಕ್ಕೆ ನನಗೆ 5 to 6 ಕ್ಲಾಸಸ್ ಬೇಕು, 5 ಕ್ಲಾಸ್. ಇದು ಪೇಪರ್ 1 ಸಿಲಬಸ್. ನವೋದಯ, ಪ್ರಗತಿಶೀಲ, ನವ್ಯ, ಬಂಡಾಯ, ದಲಿತ. ಪೇಪರ್ 1 ನಲ್ಲಿ ಪ್ರಿನ್ಸಿಪಲ್ಸ್ ಇರುತ್ತೆ. ಈ ಪ್ರಿನ್ಸಿಪಲ್ಸ್ ಅಪ್ಲಿಕೇಶನ್ ಎಲ್ಲಿ ನೋಡ್ತೀವಿ ಸರ್ ನಾವು? ಪೇಪರ್ 2 ಹೊಸಗನ್ನಡ. ಸಿಲೆಬಸ್ ಕೂಡ ಹೀಗೆ ಮೂವ್ ಮಾಡೋದು ನಾನು, ಆ ಕಡೆ ಈ ಕಡೆ ಫ್ಲಿಪ್ ಆಗ್ತಾ ಇರುತ್ತೆ. ಹೊಸಗನ್ನಡ ಕಾದಂಬರಿ ಇಟ್ಟಿದಾರ 3, ಯಾವ್ಯಾವ ಬರ್ಕೊಳ್ಳಿ. ಬೆಟ್ಟದ ಜೀವ, ನವೋದಯ, ಮಾಧವಿ, ಬಂಡಾಯ, ಒಡಲಾಳ, ದಲಿತ ಸಾಹಿತ್ಯ. ಸೊ 3ಕ್ಕೆ 3 ಕಾದಂಬರಿ ಇಟ್ಟಿದ್ದಾರೆ. ಒಂದ್ ಬರ್ಸೋದಿಲ್ಲ, ಸಿಲೆಬಸ್ ನಿಮ್ಮ ಹತ್ರ ಇರುತ್ತೆ, ಬರ್ಸ್ಬೇಕಾ? ಬರ್ಬೇಕು. ಬೆಟ್ಟದ ಜೀವ ಕಾರಂತರು, ಮಾಧವಿ ಬಂಡಾಯ ಸಾಹಿತ್ಯ ಅರ್ಥ ಆದ್ರೆ ಮಾಧವಿ ಅರ್ಥ ಆಗ್ತಾಳೆ, ಸ್ತ್ರೀವಾದಿ ಸಾಹಿತ್ಯ ಅರ್ಥ ಆದ್ರೆ ಮಾಧವಿ ಅರ್ಥ ಆಗ್ತಾಳೆ. ಕಾದಂಬರಿ ನಂದು ಯಾವ್ದು ಹೇಳಿದ್ನಲ್ಲ, ಒಡಲ. ದೇವನೂರು ಮಹಾದೇವ ಅವ್ರದ್ದು ಒಡಲಾಳ. ಮಾಧವಿ ಅನುಪಮಾ ನಿರಂಜನ್. ಮಾಧವಿ ಅಪ್ಪ ಒಬ್ಬ ಇದ್ದ, ಯಯಾತಿ ಅಂತ, ಮಹಾಭಾರತದ ಪುರಾತನ ಪುರುಷ. ತನ್ನ ಮಗಳನ್ನ ದಾನ ಕೊಟ್ಬಿಟ್ಟ. ಮಾಧವಿ ಹೋಗಮ್ಮ, ಆ ಮುನಿ ಅವಳನ್ನ ಕರ್ಕೊಂಡು ಹೋಗಿ 4 ಜನರ ಹತ್ರ ಒತ್ತೆ ಇಟ್ಟು ಅವನ್ದೇನೋ ಗುರುದಕ್ಷಿಣೆ ಸಂಪಾದನೆ ಮಾಡ್ಕೊಂಡು ಒಬ್ಬ ಘೋರ ದುರಂತ ಅವಳು ಬದುಕು. ಅವತ್ ನಡೆದಿದ್ದಲ್ಲ ಅನ್ಕೊಂಡ್ಬಿಟ್ರೆ ಇಲ್ಲ, ಇವತ್ತು ಸುತ್ತಮುತ್ತ ಇದ್ದಾಳು ಮಾಧವಿ. ಅಲ್ಲಿ ಚೆನ್ನಾಗಿ ಬರ್ತಾಳೆ ಅಪ್ಪ, ಬಟ್ ಪಿತೃ ಮಾತ್ ಕೇಳ್ಬಿಟ್ಟು ಲೋಕ ಸೇವೆ ಮಾಡಿ ಬರ್ತಾಳೆ. ರಾಮನಿಗೆ ಸಿಕ್ಕಂತ ಹೆಸರು ಅವಳಿಗೆ ಸಿಗ್ಲಿಲ್ಲ. ಮಾಧವಿ ಪಿತೃವಾಕ್ಯ ಪರಿಪಾಲನೆ ಮಾಡಿದ್ರಿಂದ ನೋಡೋಣ ಅಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು. ಒಡಲಾಳ ದಲಿತ ಸಾಹಿತ್ಯಕ್ಕೆ ಇದೆ. ಸಾಕವ್ವನ ಬಗ್ಗೆ ಓದಿದ್ದೀರಾ, ನಾಟಕ ನೋಡಿದ್ದೀರಾ, ಕೇಳಿದ್ದೀರಾ? ಸಾಕವ್ವನ ಪಾತ್ರ ಒಡಲಾಳದ ಕಾದಂಬರಿಯಲ್ಲಿ ಅದ್ಭುತವಾದ ಪಾತ್ರ.
ನಾಟಕ 2 ಇಟ್ಟಿದಾರ ನಿಮ್ಗೆ? ಯಾವ್ದದು? ಶೂದ್ರ ತಪಸ್ವಿ. ಎಲ್ಲ ಒರಿಜಿನಲ್ ಟೆಕ್ಸ್ಟ್ ತಗೊಬೇಕಿದು. ಇವೆಲ್ಲ ಏನು ಹೊಸಗನ್ನಡ. ಇನ್ನೊಂದು ತುಗ್ಲಕ್. ಇದು ನವೋದಯ, ಇದು ನವ್ಯ. ಮೇಲಿಂದ ನವೋದಯಕ್ಕೆ ಸೇರುತ್ತೆ, ತುಗ್ಲಕ್ ನಾಟಕ ನವ್ಯ. ಹುಚ್ಚು ದೊರೆ ಅಂತೀವಲ್ಲ ಅವನಿಗೆ. ಪಾಪ ಅವನು ಏನೇನೋ ಕನ್ಸ್ಕೊಂಡಿದ್ದ, ಎಲ್ಲ ಅವನ್ ಕಣ್ ಮುಂದೆನೆ ಸುಳ್ಳಾಯ್ತಲ್ಲ. ಹುಚ್ಚ. ನಾವು ಹಾಗೆ ಅಲ್ವಾ, ಯಾರು ಏನೋ ನಂಬಿಕೆ ಇಟ್ಟಿರ್ತೇವೆ, ಕಳ್ಕೊಂಡ್ರೆ ಮನ್ಸಿಗೆ ಬೇಜಾರಾಗತ್ತೆ. ನಾಟಕ. ಸಣ್ಣ ಕಥೆಗಳು ಇಟ್ಟಿದ್ದಾರೆ GH ನಾಯಕ್. ಸಂಕಲನ GH ನಾಯಕ್ 25 ಸಣ್ಣ ಕಥೆಗಳು ಇಟ್ಟಿದ್ದಾರೆ, ಶಾರ್ಟ್ ಸ್ಟೋರೀಸ್. ಒಂದೇ ಬುಕ್, ಅದ್ರಲ್ಲಿ 25 ಸ್ಟೋರೀಸ್ ಇದೆ. ಪ್ರತಿ ವರ್ಷ ಎಕ್ಸಾಮಿಗೆ 4 ಸ್ಟೋರಿ ಬರುತ್ತೆ. 25ರಲ್ಲಿ ಒಂದು 4 ಕೇಳ್ತಾರೆ, 4ರಿಂದ 5. ಅದರಲ್ಲಿ ಒಂದು 5-6 ನವೋದಯಕ್ಕೆ ಸೇರಿದೆ, 4 ಪ್ರಗತಿಶೀಲಕ್ಕೆ ಸೇರಿದೆ, 13 ಕಥೆಗಳು ನವ್ಯಕ್ಕೆ ಸೇರಿದಾವೆ, ಯಾವುದೋ ಒಂದು ದಲಿತಕ್ಕೆ ಸೇರಿದೆ. ಬಿಡಿ, ಅಲ್ಲಿ ಡಿಸ್ಕಷನ್ ಮಾಡಿ. GH ನಾಯಕ್ ಸಂಕಲನ ಸಣ್ಣ ಕಥೆಗಳು. ಇನ್ನೊಂದು ವೈಚಾರಿಕ ಕೃತಿ ಇಟ್ಟಿದ್ದಾರೆ, ದೇವರು ಅಂತ. ವೈಚಾರಿಕ ಕೃತಿ ದೇವರು, AN ಮೂರ್ತಿರಾವ್. ಅವ್ರ ಬಗ್ಗೆ ಒಂದು ಜೋಕ್ ಇದೆ, ಸಂಬಳಕ್ಕಿಂತ ಹೆಚ್ಚು ಪೆನ್ಷನ್ನೇ ತಗೊಂಡಿದ್ದಾರೆ. 103 ವರ್ಷ ಬದುಕಿದ್ರು. ನಿರೀಶ್ವರವಾದಿಗಳಾಗಿ, ಈಶ್ವರನ ಬಗ್ಗೆ ನಂಬಿಕೆ ಇರ್ಲಿಲ್ಲ ಅಂದ್ರೆ, ದೇವರ ಬಗ್ಗೆ ನಂಬಿಕೆ ಇಲ್ಲದೆ ಅವ್ರ ಬದುಕನ್ನ ಮಾಡಿದ್ದಾರೆ. ಸೊ ದೇವರು ಇದಾನೋ ಇಲ್ವೋ ಅನ್ನೋ ಒಂದು ಚರ್ಚೆ. ಅವತ್ ಕ್ಲಾಸ್ ಮಾಡೋದು ಕಷ್ಟ ಇದೆ. ದೇವ್ರು ನಮ್ದೇ ಇರೋರೆಲ್ಲ ಈ ಕಡೆ ಬರ್ರಿ ಚರ್ಚೆ ಮಾಡೋಣ ಅಂದ್ರೆ ಯಾರು ಬರಲ್ಲ. ದೇವ್ರಿಲ್ಲ ಅನ್ನೋದು ವಿಚಾರವ? ಏನು ವಿಚಾರ ಸಾಹಿತ್ಯ ಅಂದ್ರೆ ಏನು? ದೇವ್ರು ಇದಾನೆ ಅನ್ನೋದು ವಿಚಾರವೋ, ದೇವ್ರು ಇಲ್ಲ ಅನ್ನೋದು ವಿಚಾರವೋ? ಅವ್ರು ಡಿಸ್ಕಸ್ ಅವ್ರ ಪ್ರಕಾರ ಇಲ್ಲ, ಅವ್ರು ಇದೇ ಇಲ್ಲ ಅನ್ನೋದು ವಿಚಾರವಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಒಂದು ಹೆಲ್ದಿ ಡಿಸ್ಕಷನ್ ಈಸ್ ವಿಚಾರ, ಒಂದು ಚರ್ಚೆಯ ವಿಚಾರ ಅಂತ ಹೇಳ್ತಾರೆ. ನೋಡೋಣ, ಅಲ್ಲಿ ನೋಡೋಣ ದೇವ್ರ ಬಗ್ಗೆ. ಇನ್ನೊಂದು ಹೊಸಗನ್ನಡ ಕಾವ್ಯ ಇಟ್ಟಿದ್ದಾರೆ ನಿಮ್ಗೆ, ಹೊಸಗನ್ನಡ ಕವಿತೆ. 150 ಪದ್ಯ ಇದಾವ. ಎಲ್ಲ ಇಂಪಾರ್ಟೆಂಟ್ ಅಲ್ಲ, ಹೇಳ್ತೇನೆ. 150ರಲ್ಲಿ ಒಂದು 15ರಿಂದ 20 ಕಾವ್ಯಗಳ ಬಗ್ಗೆ ಅರ್ಥ ಮಾಡ್ಕೊಂಡ್ರೆ ಸಾಕು. ಆ ಕವನ ಕೇಳ್ತಾನೆ, ಬೇಂದ್ರೆಯವರ ಬೆಳಗು ಕವನ ಅಂತ ಕೇಳ್ತಾನೆ, 10 ಮಾರ್ಕ್ ಕೇಳ್ತಾನೆ. ಅದ್ರ ಬಗ್ಗೆ ಬರೆಯೋರು, ಏನೇನ್ ಅನ್ಸುತ್ತೆ ಅದನ್ನ ಬರೆಯುವಂತ. ಈಸಿ. ಹಳಗನ್ನಡ, ನಡುಗನ್ನಡ ವೆರಿ ಈಸಿ. ಇದೆಯಲ್ಲ, ಇವು ಹೊಸಗನ್ನಡದ ಪಾರ್ಟ್ ಹೊಸಗನ್ನಡದಲ್ಲಿದೆ. ಬಟ್ ಒಂದು ನಾಟಕವನ್ನ 10 ಆಯಾಮದಲ್ಲಿ ಯೋಚಿಸ್ಬೇಕು. ಬೆಟರ್ ಜೀವನ ನಿಮ್ಗೆ ಹೇಳಿದೆ ಒಂದು, ಅಲ್ಲಿ ಕಾರಂತರ ಕಾದಂಬರಿ ಅದು. ಕಾರಂತರು ಒಂದ್ ದಿವಸ ಇರ್ತಾರೆ, ಹೀಗೆ ಒಂದು ವಾರ ಎಲ್ಲೋ ಹೋಗಿ ಬರ್ತಾರೆ, ಇಷ್ಟೇ ಅಲ್ಲಿರೋದು, ಏನು ಸ್ಟೋರಿ ಇಲ್ಲ. ಬಟ್ ಅಲ್ಲಿ ಎಲ್ಲಾ ಆಯಾಮಗಳನ್ನು ಚರ್ಚಿಸಿ ಇಟ್ಕೊಳ್ಬೇಕಾಗತ್ತೆ. ಸೊ ನಾ ಪ್ರತಿ ಆಯಾಮವನ್ನು ಏನ್ ಮಾಡ್ತೇನೆ, ಕಾದಂಬರಿ ಎಲ್ಲವನ್ನ ಕ್ಲಾಸ್ನಲ್ಲೇ ಓದಿಸ್ತೇನೆ. ಪ್ರತಿ ಪ್ಯಾರಾಗ್ರಾಫು ಅದನ್ನ ಹೇಗೆ ಆಯಾಮ ಮಾಡಿಟ್ಕೊಳ್ಬೇಕು, ಯಾವ್ಯಾವ ರೀತಿಯಲ್ಲಿ ಯೋಚಿಸ್ಬೇಕು, ಅವನ್ನೆಲ್ಲವನ್ನ ಅನಾಲಿಸಿಸ್ ಕ್ಲಾಸ್ನಲ್ಲೇ ಮಾಡಿಸ್ತಾರೆ. ಸೆಕೆಂಡ್ ಪೇಪರ್ ಬಗ್ಗೆ ಚಿಂತೆ ಬೇಡ, ಎವ್ರಿಥಿಂಗ್ ವಿಲ್ ಗೆಟ್ ರೆಡಿ ಇನ್ ದಿ ಕ್ಲಾಸ್ ಓನ್ಲಿ. ನಿಮ್ಗೆ ಅರ್ಥವಾಗುತ್ತೆ, ನೀವೇ ರೆಡಿ ಮಾಡ್ಕೊಂಡ್ಬಿಡ್ತೀರ. ಪೇಪರ್ 1 ಎಂಟೈರ್ ಥಿಂಗ್ ನೋಟ್ಸ್ ನಾನೇ ಬರ್ಸ್ತೇನೆ. ಬಟ್ ಅದನ್ನ ಓದಿ ಅರ್ಥ ಮಾಡ್ಕೊಂಡು ನೀವು ಮತ್ತೆ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡ್ಕೊಳ್ಬೇಕು. ಅವಾಗ ನಾನು ಇನ್ನೊಬ್ರು ಪರಿಚಯ ಮಾಡಿಸೋದ್ನಲ್ಲ, ಅವಾಗ ನನ್ನ ಓಲ್ಡ್ ಸ್ಟೂಡೆಂಟ್ ಅವರೆಲ್ಲ ನಿಮ್ಗೆ ಹೆಲ್ಪಿಗೆ ಬರ್ತಾರೆ. ಹೀಗೆ ಸರ್ ಹೇಳಿದ್ದಾರೆ, ಇದ್ರ ಮೇಲೆ ನಾನು ಏನೇನ್ ಮಾಡ್ಬೋದು ಅಂದಾಗ ಐಡಿಯಾಸ್ ಅವ್ರು ಕೊಡ್ತಾರೆ. ಬೇಸಿಕ್ ಥಿಂಗ್ಸ್ ನ ಕ್ಲಾಸ್ ನಲ್ಲಿ ಕಲೀರಿ. ಸೆಕೆಂಡ್ ಪೇಪರ್ ನಿಮ್ ನೋಟ್ಸು ನಿಮ್ದೇ ಇಲ್ಲೇ ರೆಡಿ ಆಗತ್ತೆ. ಇದು ಹೊಸಗನ್ನಡ. ಇಷ್ಟು. ಪ್ರತಿ ಕಾದಂಬರಿಗೂ 2 ಕ್ಲಾಸ್ ಬೇಕು. ಪ್ರತಿ ನಾಟಕಕ್ಕೆ 1 ಕ್ಲಾಸು, ನಾಟಕಕ್ಕೆ 1 ಕ್ಲಾಸು, ಕಾದಂಬರಿಗೆ 2 ಕ್ಲಾಸು, ಸಣ್ಣ ಕಥೆಗಳು 4 ಕ್ಲಾಸು, ಕವಿತೆ 3 ಕ್ಲಾಸು. ಕ್ಲಾಸ್ ಅಂದಾಜ್ ನೀವೇ ಆಮೇಲೆ ತೆಗಿ. ಇನ್ನ ನೆಕ್ಸ್ಟ್ ಜಾನಪದ. ಜಾನಪದ ಸೆಕ್ಷನ್ ನಲ್ಲಿ ನಿಮ್ಗೆ ಒಂದು ಗೀತಾಂಜಲಿ ಇಟ್ಟಿದ್ದಾರೆ, ಜನಪದ ಗೀತಾಂಜಲಿ ಟೆಕ್ಸ್ಟ್. ಗಾದೆ ಇಟ್ಟಿದ್ದಾರೆ, ಒಗಟು ಇಟ್ಟಿದ್ದಾರೆ, ಜನಪದ ಕಥೆಗಳು ಇಟ್ಟಿದ್ದಾರೆ. ಇನ್ನೊಂದು ಬುಕ್ ಇಟ್ಟಿದ್ದಾರೆ, ಜಾನಪದ ಸ್ವರೂಪ ಅಂತ.
ಹಾಮಾನಾಯಕ್. ಜಾನಪದ ಸ್ವರೂಪ ಹಾಮಾನಾಯಕ್. ಡೈರೆಕ್ಟ್ ಆಗಿ ಆ ಬುಕ್ಕಿಂದ ಒಂದು 10 ಮಾರ್ಕ್ಸಿಗೆ ಪ್ರಶ್ನೆ ಬರುತ್ತೆ ಜಾನಪದ ಸ್ವರೂಪದಿಂದ. ಹಾಮಾನಾಯಕ್. ಇವೆಲ್ಲ ಮಾಮೂಲಿ ಟೆಕ್ಸ್ಟ್. ಜನಪದ ಹೋಗಿ ಕೇಳಿದ್ರೆ ಬುಕ್ ಹೌಸಲ್ಲಿ ಕೊಡ್ತಾರೆ. ಜನಪದ ಗೀತ ಸಂಕಲನ ಮಾಡ್ರು ಅಂತ. ಜನಪದ ಗೀತೆ. ಗಾದೆ ಹೆಸರು ಬೀದಿ ಮಕ್ಕಳು ಬೆಳೆದವೋ ಅಂತ. ಆ ಟೈಟಲ್, ಆ ಬುಕ್ ಹೆಸರು ಬೀದಿ ಮಕ್ಕಳು ಬೆಳೆದವೋ. ಕಂಪ್ಲೀಟ್ ಮಾಡಿ ಗಾದೆ. ಕೋಣೆ ಮಕ್ಕಳು ಕೊಳೆತವೋ. ಗಾದೆ ಅಷ್ಟೇ. ಅದನ್ನೇ ಟೈಟಲ್ ಆಗಿ ಒಂದು ಶೀರ್ಷಿಕೆ. ಒಗಟು ಯಾವುದು? 1000 ಒಗಟುನ ಸೋಮಶೇಖರ್ ಇಮ್ರಾಪುರ ಆತರ. ಕಥೆಗಳು ಜಿ ಶಂ ಪರಮಶಿವಯ್ಯ ಲೇಖಕರು. ಜಿ ಶಂ ಪರಮಶಿವಯ್ಯ ಸಂಕಲನ. ಜನಪದ ಇಸ್ ವೆರಿ ಸ್ಕೋರಿಂಗ್. ಒಂದ್ ಮೈನ್ ಕಂಪ್ಲೀಟ್ ಜನಪದಕ್ಕೆ ಇರುತ್ತೆ. ವೆರಿ ಸ್ಕೋರಿಂಗ್. ಏನ್ ಮಾಡ್ಬೇಕು? ಒಂದು 10-12 ಗಾದೆ ನೆನಪಲ್ಲಿ ಇಟ್ಕೊಳ್ಬೇಕು. ಒಗಟು ಒಂದು 10-12 ಬಹಟ್ ಮಾಡಬೇಕು. ಗೀತಾಂಜಲಿ ಒಂದು 10-12 ಗೀತೆಯ 2 ಲೈನ್ಸ್ ನೆನ್ಪಿಟ್ಕೊಳ್ಬೇಕು. ತುಂಬಾ ಆಲ್ರೆಡಿ ಕೇಳಿರ್ತೀರಾ ಗೀತೆಗಳು, ಕೇಳಿಲ್ವಾ? ಬೆಳಗೊಂದು ಹೊತ್ತು ಎದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋ ಭೂಮಿ ತಾಯ ಒಂದು ಗಳಿಗೆ ನೆನೆದೇನ, ಕೂಸಿದ್ದ ಮನೆಗೆ ಬೀಸಣಿಕೆ ಯಾತಕ್ಕ, ಕೂಸು ಕಂದವ್ವ ಒಳ ಹೊರಗ ಓಡಾಡಿದರ. ಎಲ್ಲರಿಗೂ ಮತ್ತೆ ಯಾವ್ಯಾವ ಇದಾವೆ ಜನಪದ ಹಾಡು. ಇಂಥ ಒಂದು 10-12 ನೆನ್ಪಿಟ್ಕೊಳ್ಬೇಕು. ಇಷ್ಟೇ ಸಿಲೆಬಸ್, ಮತ್ತೇನೂ ಇಲ್ಲ. ಸಿಲೆಬಸ್ನ ಒಂದು ಸ್ಥೂಲವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಅಷ್ಟೇ. ಸೆಕೆಂಡ್ ಪೇಪರ್ ಸ್ವಲ್ಪ ಹೆವಿ ಇದೆ, ಅಂದ್ರೆ ಕಂಟೆಂಟ್ ಹೆಚ್ಚು. ಪೇಪರ್ 1 ಮುಗ್ದೋಗ್ಬಿಡುತ್ತೆ. ನಾನು ಆಲ್ಮೋಸ್ಟ್ ಒಂದು 25 ಕ್ಲಾಸಲ್ಲೆಲ್ಲ ಪೇಪರ್ 1 ಮುಗಿಸ್ಬಿಡ್ತೀನಿ. 1 ತಿಂಗಳಲ್ಲಿ ಮುಗ್ದೋಗ್ಬಿಡುತ್ತೆ. ಬಟ್ ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ವೆರಿ ಸ್ಲೋ ಹೋಗ್ತೀನಿ. ವೀಕ್ಲಿ ಒಂದು 3 ಕ್ಲಾಸು ನಿಮಗೆ ಸ್ವಲ್ಪ ಮೆಲ್ಲ ಅರಗಿಸ್ಕೊಳ್ಳೋ ಅಂತ ಶಕ್ತಿ ಬರಬೇಕು. ಫಸ್ಟ್ ಅದೇನೋ ಹೇಳ್ತಾರಲ್ಲ, ಬಸ್ಸು, ಆಮೇಲೆ ಟ್ರೈನು, ಆಮೇಲೆ ಏರೋಪ್ಲೇನ್. ಸೆಕೆಂಡ್ ಪೇಪರ್ ಬರೋ ಅಷ್ಟೊತ್ತಿ ನಿಮಗೆ ಹಿಡ್ತಕ್ಕೆ ಸಿಕ್ಬಿಟ್ಟಿರುತ್ತೆ. ಪೇಪರ್ 1 ಸಿಲೆಬಸ್ ಕಡಿಮೆ, ಬಟ್ ನೆನ್ಪಿಟ್ಕೊಳ್ಳಿ ಸ್ಕೋರಿಂಗ್ ಕಷ್ಟ. ಪೇಪರ್ 2 ಸಿಲೆಬಸ್ ಈಸ್ ಬಿಟ್ ಹೆವಿ ಬಟ್ ಸ್ಕೋರಿಂಗ್. ನನ್ನ ಕ್ಲಾಸ್ ಅಟೆಂಡ್ ಮಾಡಿದವರು ಪೇಪರ್ 2 ಯಾರು 130ಕ್ಕಿಂತ ಕಡಿಮೆ ತಕ್ಕೊಂಡಿಲ್ಲ. ಬಟ್ ಪೇಪರ್ 1 ನಿಮಗ್ ಬಿಟ್ಟಿದ್ದು. ಅರ್ಥ ಮಾಡ್ಕೊಂಡು ಸ್ವಲ್ಪನೂ ಸ್ವಾತಂತ್ರ್ಯ ಇರೋದಿಲ್ಲ ಪೇಪರ್ 1 ಅಲ್ಲಿ. ಅದೇನಿದೆ ಇದಮಿತ್ತಮ್ ಅಂತ ಬರಿಬೇಕಾಗತ್ತೆ ಪೇಪರ್ 1 ನಲ್ಲಿ. ಸೊ ಸ್ಕೋರಿಂಗ್ ಇಸ್ ಸ್ವಲ್ಪ ಕಷ್ಟ. ವರ್ಕ್ ಮಾಡ್ಬೇಕು, ಓದ್ಬೇಕು, ಅರ್ಥ ಮಾಡ್ಕೊಳ್ಬೇಕು, ಬಹೆಟ್ ಮಾಡ್ಬೇಕು, ಬರೆದು ಪ್ರಾಕ್ಟೀಸ್ ಮಾಡ್ಬೇಕು. ಪೇಪರ್ 1. ಪೇಪರ್ 2 ನಾನು ಎಷ್ಟು ನೀಟಾಗಿ ಡಿಸೈನ್ ಮಾಡ್ಕೊಡ್ತಾ ಹೋಗ್ತೀನಿ ನಿಮ್ಗೆ ಅಂದ್ರೆ ನಿಮ್ ನೋಟ್ಸ್ ನಿಮ್ಗೆ ರೆಡಿ ಆಗುತ್ತೆ, ಈಸಿಯಾಗಿ ಸ್ಕೋರಿಂಗ್ ಆಗುತ್ತೆ. ಸೊ ಇಷ್ಟು ಹೇಳಿ ಸಿಲೆಬಸ್ ಕ್ಲಾಸ್ ಮುಗಿಸ್ತಾನೆ. ನಾಳೆ ಕ್ಲಾಸ್ ಇದೆ ಅಂದಿದಾರಲ್ವಾ, ನಾಳೆಯಿಂದಾನೆ ಸ್ಟಾರ್ಟ್ ಮಾಡ್ತೇನೆ. ನಾಳೆ ನಾನು ಹಲ್ಮಿಡಿ ಶಾಸನ ಅವನ್ನೆಲ್ಲ ನಾಳೆನೆ ಮಾಡೋದಿಲ್ಲ, ಅಲ್ಲಲ್ಲೇ ಗ್ಯಾಪ್ ಸಿಕ್ಕದಲ್ಲಿ ಮಾಡ್ಕೊಳ್ತೇನೆ. ನಾಳೆ ಇಮಿಡಿಯೇಟ್ ಆಗಿ ಪಂಪನ ಆದಿಪುರಾಣಕ್ಕೆ ಹೋಗ್ತೇನೆ. ರೆಡಿಯಾಗಿ ಬನ್ನಿ. ನೋಟ್ಸ್ ಇಲ್ಲೇ ರೆಡಿ ಆಗ್ತಾ ಹೋಗುತ್ತೆ. ಪೇಪರ್ ಸಾಹಿತ್ಯ ಚರಿತ್ರೆ ಪಾರ್ಟು ಕಂಪ್ಲೀಟ್ ನೋಟ್ಸ್ ನಾನೇ ಬರ್ಸ್ತೇನೆ ಪೇಪರ್ 1. ಸಿಲೆಬಸ್ ಬಗ್ಗೆ ಏನೇ ಡೌಟ್ ಇದ್ರು ಯೋಚಿಸಿ ಅದ್ರ ಬಗ್ಗೆ, ಮತ್ತೆ ನಾಳೆ ಕೇಳಿ. ಪೇಪರ್ 1ಗೆ ರೆಫರೆನ್ಸ್ ಬುಕ್ ಇನ್ನೂ ಹೇಳಿಲ್ಲ. ಸುಮ್ಮನೆ ಬುಕ್ ಹೌಸ್ಗೆ ಹೋದ್ರೆ ಅವನು ಮೆಡಿಕಲ್ ಶಾಪ್ ಅಲ್ಲಿ ಪ್ರಿಸ್ಕ್ರಿಪ್ಷನ್ ಕೊಟ್ಟಂಗೆ ಕೊಡ್ತಾನೆ. ಯಾವ ಟೀಚರ್ ರಾಕೇಶ್ ಸರ ತಗೊಳ್ಳಿ ಅಂತ. ಡೋಂಟ್ ಪೈಲ್ ಅಪ್ ಯುವರ್ ಬುಕ್ಸ್. ಇಲ್ಲೇ ಇರ್ತೀರಾ, ಅವಾಗ ಹೋಗಿ ಒಂದು ಬುಕ್ ತೆಗೆದುಕೊಂಡು ಬನ್ನಿ. ಅಥವಾ ಇನ್ನೊಂದ್ಸಲಿ ಹೋಗಿ ಒಂದು ಬುಕ್ ಹುಡ್ಕೋಕ್ ಹೋದಾಗ ಇನ್ಯಾವುದೋ ಒಂದು ಕಣ್ಣಿಗೆ ಬೀಳುತ್ತೆ. ಬುಕ್ ಹೌಸಿಗೆ ವಿಸಿಟ್ ಮಾಡೋದನ್ನು ಒಂದು ಹಾಬಿ ತರ ಡೆವಲಪ್ ಮಾಡ್ಕೊಳ್ಳಿ. ನಾನು ಬುಕ್ ಹೌಸ್ಗೆ ಹೋಗೋದನ್ನ ಪಿಕ್ನಿಕ್ ತರ ಇಟ್ಕೊಳ್ಳಿ. ಬೆಳಗ್ಗೆ 10 ಗಂಟೆಗೆ ಹೋಗ್ಬಿಡೋದು, ತಿಂಡಿಗೆ ಅಲ್ಲೇ, ಊಟ ಅಲ್ಲೇ, ಮಧ್ಯಾಹ್ನ ಟೀ ಅಲ್ಲೇ, ಸಂಜೆ ತನಕ ಅಲ್ಲೇ ಕೂತ್ಕೊಂಡು 1-2 ಫ್ರೀಯಾಗಿ ಅಲ್ಲೇ ಓದ್ಕೊಂಡು ಬುಕ್. ಸಪ್ನಾ ಬುಕ್ ಹೌಸ್ಗೆಲ್ಲ ಹೋದ್ರೆ 1 ಡೇ ಔಟಿಂಗ್ ಫಾರ್ ಎ ಬುಕ್ ಶಾಪ್ ಅಂತ. ಬಟ್ ನಿಮ್ಗೆ ಅಷ್ಟು ಟೈಮ್ ಇರೋದಿಲ್ಲ. ಅವಾಗ ತೆಗೆದುಕೊಂಡು ಸಡನ್ ಆಗಿ ಪೈಲಪ್ ಮಾಡಿದ್ರೆ ಹೇಗೆ ಅಂದ್ರೆ, ಆಗ ಲಿಟರೇಚರ್ 3,000 ರೂಪಾಯಿ ಬುಕ್ ಇಷ್ಟು ಅಂತ ಕೊಟ್ಬಿಡ್ತಾನೆ. ಅದನ್ನ ತಂದು ಎದುರುಗಡೆ ಕುತ್ಕೊಂಡ್ಬಿಟ್ರೆ ಶಾಕ್ ಆಗುತ್ತೆ. ಒಂದು ತೆಗೆದುಕೊಳ್ಳಿ, ಅರಗಿಸ್ಕೊಳ್ಳಿ, ಜೀರ್ಣಿಸ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ, ದೆನ್ ಗೋ ಫಾರ್ ಅನದರ್ ಟೆಕ್ಸ್ಟ್. ಆ ತರ ಮಾಡಿ. ಥ್ಯಾಂಕ್ ಯು.